ಮಧ್ವಹೃದಯವಾಸ ಚಾನಲಿಂದ ವಿ ಆರ್ ಬ್ರಿಂಗಿಂಗ್ ಅಪ್ ಟೂ ಕಾನ್ಸೆಪ್ಟ್ಸ್ ಸದ್ಯಕ್ಕೆ. ಸೊ ಒನ್ ಇಸ್ ಉದ್ಗೀತ ಸೀರೀಸ್. ಇದರಲ್ಲಿ ಬರೀ ನಮಗೆ ಪಾಡ್ಕಾಸ್ಟ್ ಎಪಿಸೋಡ್ಸ್ ಬರ್ತಿರುತ್ತೆ. ಇನ್ನೊಂದರಲ್ಲಿ ಮರೆಯ ಮಹಾತ್ಮರು. ಆ ಸೀರೀಸಲ್ಲಿ ನಾವು ಯಾವ ಸ್ಕಾಲರ್ ಬಗ್ಗೆ ತಿಳ್ಕೋಬೇಕು ಅಥವಾ ಯಾರ ಬಗ್ಗೆ ನಮಗೆ ಜಾಸ್ತಿ ಪರಿಚಯ ಇಲ್ಲ, ಅವರು ಎಷ್ಟು ಸಾಧನೆ ಉನ್ನತ ಮಟ್ಟದಲ್ಲಿ ಇದ್ದೇ ಇರುತ್ತೆ, ಬಟ್ ನಾವು ಅವ್ರ ಬಗ್ಗೆ ತಿಳ್ಕೊಳಕ್ಕಾಗಿರಲ್ಲ. ಸೊ ಅವ್ರ ಬಗ್ಗೆ ನಾವು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಂಥ ಅದೊಂದು ಸೀರೀಸ್ ಇದೆ. ಸೊ ಮುಂದೆ ಇದೇ ಥರ ಕಾನ್ಸೆಪ್ಟ್ಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಡೂ ಫಾಲೋ ಅಸ್. ಶ್ರೀ ಗುರುಭ್ಯೋ ನಮಃ. ಏನು ಅಂದರೆ, ನಮ್ಮ ಊರು ರಾಯಚೂರು ಹರಿದಾಸರ ತೊಟ್ಟಿಲು, ಹರಿದಾಸರ ತವರೂರು ಅಂತಾರೆ. ಯಾಕೆಂದರೆ ಮೂಲತಃ ಹೇಳಬೇಕು ಅಂದರೆ ಆ ಕೃಷ್ಣದೇವರಾಯನ ಸಂಸ್ಥಾನ ಹಂಪಿ ಸುತ್ತಮುತ್ತ ಅದೆಲ್ಲ ಹೆಚ್ಚು ಕಮ್ಮಿ ತುಂಗಭದ್ರಾ ಪರಿಸರ ಅದೆಲ್ಲ ರಾಯಚೂರು ಇದರಲ್ಲೇ ತಗೋಬೋದು. ಅಲ್ಲಿ ವ್ಯಾಸರಾಜರು, ಪುರಂದರದಾಸರು, ಕನಕದಾಸರು ಮೆರೆದಂತಹ ಒಂದು ಕ್ಷೇತ್ರ. ಅವರ ನಂತರ ಒಂದು ಸ್ವಲ್ಪ ಕಾಲಗಳ ನಂತರ, ವರ್ಷಗಳ ನಂತರ ವಿಜಯದಾಸರು ಬಂದರು. ವಿಜಯದಾಸರ ಒಂದು ಫೋರ್ಸ್ ಹೆಂಗಿತ್ತು ಅಂದರೆ, ಅವರ ನಂತರ ನೂರಾರು ಹರಿದಾಸರುಗಳು ಆ ಕ್ಷೇತ್ರದಲ್ಲಿ, ಆ ಮಣ್ಣಿನಲ್ಲಿ ಬಂದರು. ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು, ಹೀಗೆ ಹಲವಾರು ದಾಸರುಗಳು. ಅದಕ್ಕೆ ಪ್ರೇರಣೆ ಏನು ಅಂದರೆ, ಅಲ್ಲಿ ಇರ್ತಕ್ಕಂಥ ಮಂತ್ರಾಲಯ ಕ್ಷೇತ್ರ ಮತ್ತು ರಾಘವೇಂದ್ರ ಸ್ವಾಮಿಗಳಿರ್ಬೋದು. ಅವರಿಂದ ಯಾಕಂದರೆ ಅವರು ಹರಿದಾಸರೇ. ಇಂದುವೆನಗೆ ಗೋವಿಂದ ನಿನ್ನ ಪಾದಾರವಿಂದ ಅಂತಕ್ಕಂಥ ಒಂದು ಕೀರ್ತನೆಯನ್ನು ಬರೆದಿದ್ದಾರೆ, ಮತ್ತು ಮರುತ ನಿನ್ನಯ ಮಹಿಮೆ ಅಂತ ಒಂದು ಸುಳಾದಿಯನ್ನು ಬರೆದಿದ್ದಾರೆ. ಸೊ ಅವರ ಒಂದು ಇನ್ಸ್ಪಿರೇಷನ್ ಇರ್ಬೋದು. ಮತ್ತು ಆ ಕ್ಷೇತ್ರದಲ್ಲಿ ಭಕ್ತಿ ಕ್ರಾಂತಿ ಮಾಡಿದಂಥ ಮಹಾಪುರುಷರು, ಪ್ರಾತಸ್ಮರಣೀಯರು. ಅದರ ಪ್ರತಿಫಲವಾಗಿ ವಿಜಯದಾಸರು ಮತ್ತು ಅವರ ಶಿಷ್ಯ ಪ್ರಶಿಷ್ಯ ಇವತ್ತಿಗೂ ಕೂಡ ಅನೇಕ ಆಧುನಿಕ ಯುಗದಲ್ಲೂ ಕೂಡ ಅನೇಕ ಹರಿದಾಸರುಗಳು ಇದ್ದಾರೆ. ಸೊ ಆ ಕ್ಷೇತ್ರದಿಂದ ಬಂದಂತಹ ವ್ಯಕ್ತಿ ನಾನು. ಅಂದರೆ ನನ್ನ ಹುಟ್ಟೂರು ರಾಯಚೂರು, ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ರಾಯಚೂರು. ಅದರಲ್ಲೂ ವಿಶೇಷವಾಗಿ ಈ ಗೋಪಾಲದಾಸರ ಶಿಷ್ಯ ಪ್ರಶಿಷ್ಯ ಅವರದ್ದ ಪರಂಪರೆಯಲ್ಲಿ ನಮ್ಮ ತಂದೆ ಚಿಕ್ಕಪ್ಪ ಅಸ್ಕೆಹಾಳ ಗೋವಿಂದದಾಸರು ಅಂಥೇಳಿ ಅವರ ಮೊಮ್ಮಗ ನಾನು. ಮತ್ತು ದಾಸರ ಮನೆತನ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸಹಜವಾಗಿ ಎಲ್ಲ ದಾಸ ಸಾಹಿತ್ಯಾತ್ಮಕ ಚಟುವಟಿಕೆಗಳು ಸಹಜವಾಗಿದ್ದರಿಂದ ನಮ್ಮ ಅಜ್ಜಿ ದಾಸರ ಲಕ್ಷ್ಮಕ್ಕ ಅಂತಿದ್ರು. ಈಗೊಂದು 35-40 ವರ್ಷದ ಹಿಂದೆ, ನಾವಿನ್ನೂ ಸಣ್ಣವರಿದ್ವಿ ಅಂದರೆ ಪ್ರೈಮರಿ ಸ್ಕೂಲು ಟೈಮ್ಗೆ. ಆವಾಗೇ ಅವರು ಒಂದು ದಾಸಕೂಟವನ್ನು ಕಟ್ಕೊಂಡಿದ್ರು. ಅಂದರೆ ಅಕಾಡೆಮಿಕ್ ಆಗೆಲ್ಲ ಅವರು ಯಾರ್ಯಾರು ಆ ಸಾಧನೆಯಲ್ಲಿ ಬರಬೇಕು ಅಂತಾರೋ ಅವರೇ ಸಮಾನ ಮನಸ್ಕರು ಸೇರಿ, ಅಂದರೆ ನಿತ್ಯ ಸುಳಾದಿ ಪಾರಾಯಣ, ಹರಿಕಥಾಮೃತ ಪಾರಾಯಣ, ನಿತ್ಯ ಭಜನೆ, ದೇವರ ನಾಮಗಳನ್ನು ಹಾಡೋದು, ಅದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡೋದು, ಈ ಥರದ್ದು ನಾನಾ ಥರದ್ದು ಎಲ್ಲನೂ ದಾಸ ಸಾಹಿತ್ಯಕ್ಕೆ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ವಿಷಯನ ಅವರು ಚರ್ಚೆ ಮಾಡೋದು. ಆ ಥರದ ಸಮಾನ ಮನಸ್ಕರು ಎಲ್ಲರ ಒಟ್ಟು ಕೂಡ ಮಾಡ್ತಾರೆ. ಅವರ ಆ್ಯಕ್ಟಿವಿಟೀಸ್ ಕೂಡ ನಮ್ಮ ಮೇಲೆ ಪ್ರಭಾವ ಬೀರಿರ್ಬೋದು ಈ ಕ್ಷೇತ್ರಕ್ಕೆ ನಾನು ಬರೋದಕ್ಕೆ. ಆಮೇಲೆ ಸ್ವತಃ ನನ್ನ ಅಜ್ಜಿ ಆಗಿರೋದ್ರಿಂದ ಅವರ ಬಗ್ಗೆ ಹೇಳಬೇಕು ಅಂದರೆ, ಅವರು ಒಂದು 3000 ಹಾಡುಗಳನ್ನು ಕಂಠಪಾಠ ಹೇಳ್ತಿದ್ರು. 3000 ಹಾಡು. ಸೊ ಅವರ ಒಂದು ಪ್ರೇರಣೆ. ಮತ್ತು ನಮ್ಮ ತಾಯಿಗೆ ಹಾಡಂದರೆ ತುಂಬ ಇಷ್ಟ. ಅವರೇನು ಅಂದರೆ, ನಮ್ಮ ಅಜ್ಜಿಯವರೆಲ್ಲ ಪ್ರೊಫೆಷ್ನಲ್ ಅಲ್ಲ, ಅವರೆಲ್ಲ ಸಾಧನೆಗೋಸ್ಕರ ದೇವ್ರ ಮುಂದೆ ಕೂತು ಭಜನೆ ಮಾಡಬೇಕು, ಹರಿಕಥಾಂಸರ ಪಾರಾಯಣ ಮಾಡಬೇಕು. ಹೀಗೆ ನಮ್ಮ ಮನೇಲಿ ಪರ್ಫಾರ್ಮರ್ ಅಂದರೆ ಸ್ಟೇಜ್ ಮೇಲೆ ಕಾರ್ಯಕ್ರಮ ಕೊಡೋದು ನನ್ನಿಂದನೇ ಪ್ರಾರಂಭ ಆಗಿದ್ದು. ಸೊ ಹೀಗಾಗಿ ನನಗೆ ದಾಸ ಸಾಹಿತ್ಯದ ಮತ್ತು ದಾಸರ ಪದಗಳ ಒಲವು ಮತ್ತು ಪ್ರಭಾವ ಮನೆಯಿಂದನೇ ಶುರುವಾಯಿತು. ನನಗೆ ಹುಟ್ಟಿನಿಂದನೇ ನಂಗೆ ಬಂದಿರೋದು. ಒಂದು ಅಸ್ಕೆಹಾಳ ಗೋವಿಂದದಾಸರು ನಮ್ಮ ತಾತ, ಅವರ ವಂಶದಲ್ಲಿ ಬಂದಿರೋದು ನಮ್ಮ ಭಾಗ್ಯ, ನಮ್ಮ ಪುಣ್ಯ. ಒಂದು ಎರಡನೇದ್ದು, ನಾವು ಅವ್ರನ್ನ ನೋಡಿಲ್ಲ. ನಮ್ಮ ಅಜ್ಜಿ, ನಮ್ಮ ತಂದೆ ತಾಯಿ ಅಜ್ಜಿ ದಾಸರ ಲಕ್ಷ್ಮಕ್ಕ, ಅವರು ದಾಸಕೂಟದ ಒಬ್ಬ ಹಿರಿಯ ವ್ಯಕ್ತಿ ಆಗಿರೋದ್ರಿಂದ ಮನೆಯಲ್ಲಿ ಸದಾಕಾಲ ದಾಸ ಸಾಹಿತ್ಯಾತ್ಮಕ ಚಟುವಟಿಕೆಗಳು ನಡೀತಿರೋದ್ರಿಂದ ಅದರಿಂದ ಖಂಡಿತ ನನಗೆ ಪ್ರೇರಣೆಯಾಗಿ ಇವತ್ತು ನಾನೊಬ್ಬ ಫುಲ್ ಟೈಮ್ ದಾಸವಾಣಿ ಗಾಯಕ ಆಗಿ ಹೊರಹೊಮ್ಮಿ ಇಲ್ಲಿ ತನಕ ನಿಮ್ಮೆಲ್ಲರ ಪ್ರೀತಿ ಗಳಿಸ್ಕೊಳ್ಳೋದಕ್ಕೆ ಕಾರಣ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಹಾಗೆ ನಿಮ್ಮ ಗುರುಗಳ ಬಗ್ಗೆ ಒಂದಿಷ್ಟು ಮಾತು ಹೇಳಬೇಕಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ಗುರುಗಳಂದರೆ ನಾವು ಎರಡು ಭಾಗ ಮಾಡಬೇಕು. ಒಂದು
ದಾಸ ಸಾಹಿತ್ಯ ಒಂದು ಸಂಗೀತ. ಓಕೆ. ನಮ್ಮ ದಾಸ ಸಾಹಿತ್ಯದ ವಿಶೇಷತೆಯೇ ಅದು. ಬರೀ ಸಾಹಿತ್ಯನ್ನೇ ಇಟ್ಕೊಂಡಿಲ್ಲ, ಅದು ಅದರೊಳಗೆ ಸಂಗೀತನ ತುಂಬ್ಕೊಂಡ್ಬಿಟ್ಟಿದೆ. ಸಂಗೀತದ ಹೊಸ ಉಡುಪು ಅದಕ್ಕಿದೆ, ಅದರಿಂದ ಅಲಂಕೃತಗೊಂಡಿದೆ. ಅದು ಒಳಗೆ ದಾಸ ಸಾಹಿತ್ಯದ ಹೂರ್ಣ. ಹೀಗಾಗಿ ದಾಸವಾಣಿ ನೀವು ಹಾಡಬೇಕಾಯ್ತು ಅಂದರೆ ನಿಮಗೆ ಸಾಹಿತ್ಯದ ಬಗ್ಗೆನೂ ಆಸಕ್ತಿ ಬೇಕು, ಸಾಹಿತ್ಯದ ಬಗ್ಗೆನೂ ಗೌರವ ಬೇಕು, ಜೊತೆಗೆ ಸಂಗೀತ ಅಂತೂ ಬೇಕೇ ಬೇಕು. ಎಲ್ಲರೂ ಮನಸೋಲೋದು ಸಂಗೀತಕ್ಕೆ. ಬರೇ ಸಾಹಿತ್ಯನ ಓದಿದರೆ ಅದು ಇಷ್ಟ ಆಗಲಿಕ್ಕಿಲ್ಲ. ಆ ಸಾಹಿತ್ಯನ ಒಂದು ಮಾಧುರ್ಯಪೂರಿತವಾಗಿ ಹಾಡಿದಾಗ ಅದು ನಮಗೆ ಎಲ್ಲರಿಗೂ ಇಷ್ಟ ಆಗ್ತದೆ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಅದು ಇಷ್ಟ ಆಗ್ತದೆ. ಹೀಗಾಗಿ ಸಂಗೀತ ಅಂದರೆ ನಾನು ಮುಂಚೆ ಮನೇಲಿ ಹಾಡ್ತಿದ್ದೆ. ಆದರೆ ನನ್ನ ಸಂಗೀತದ ಗುರುಗಳು ಪ್ರಥಮವಾಗಿ ಪ್ರಹ್ಲಾದಾಚಾರ್ ಅಂತ. ಓಕೆ. ಅವರು ಸಣ್ಣವನಿದ್ದಾಗ ನನಗೆ ಹಾಡು ಹೇಳ್ಕೊಡ್ತಿದ್ರು. ಅದಾದಮೇಲೆ ಗುರುಪಾದಯ್ಯ ಸ್ವಾಮಿಗಳು ಅಂತ ನಮ್ಮ ಮನೆ ಹತ್ರ ಒಬ್ಬರು ಸಂಗೀತಗಾರರಿದ್ದರು. ಅವ್ರ ಹತ್ರ ಒಂದು ಸ್ವಲ್ಪ ದಿವಸ ಹೋದೆ. ಆಮೇಲೆ ನಾನು ಹಾಡೋಕ್ಕೆ ಶುರು ಮಾಡಿ ನನ್ನ ಆಲ್ಬಮ್ ಎಲ್ಲ ಬಂದ ಮೇಲೆ ನನಗೆ ಪರಿಚಯ ಆಗಿದ್ದು ನಮ್ಮ ವಾಯು ಜೀವೋತ್ತಮಾಚಾರ್ VM ಜೋಶಿ ಅಂತಕ್ಕಂಥ ಒಬ್ಬ ಗುರುಗಳು. ಜೊತೆಗೆ ಮುಕುಂದ್ ಗೋರೆ ಅಂತಕ್ಕಂಥ ಹಿಂದೂಸ್ತಾನಿಯನ್ನು ಕಲಿಸ್ಕೊಟ್ಟಂಥ ಮುಕುಂದ್ ಗೋರೆ. ಹೀಗೆ ಹಲವಾರು ಗುರುಗಳು ನನಗೆ ಸಿಕ್ಕಿರೋದು ನನ್ನ ಸೌಭಾಗ್ಯ. ಇನ್ನು ದಾಸ ಸಾಹಿತ್ಯದ ಬಗ್ಗೆ ಮಾತಾಡೋದಾದರೆ ಮನೆಯಿಂದಲೇ ನಂಗೆ ಬಂದಿರೋದು. ಅದರಲ್ಲೂ ಕೂಡ ಕೆಲವೊಬ್ಬರು ಹಿರಿಯರು, ವಿದ್ವಾಂಸರು, ನಮ್ಮ ಮೇಲೆ ಅಭಿಮಾನಿಗಳು ತುಂಬ ಪ್ರೀತಿಯಿಂದ ಕೆಲವು ಸಾಹಿತ್ಯದ ತಪ್ಪುಗಳನ್ನು ಸರಿ ಮಾಡಿ ನನ್ನಿಂದ ಹಾಡಿಸಿ, ಇದು ತಪ್ಪಿದೆ, ಇದನ್ನು ಸರಿ ಮಾಡ್ಕೊ ಅಂತಂದು ಹೇಳಿ ಕಾಲಕ್ಕೆ ನಮಗೆ ರೆಕಾರ್ಡಿಂಗ್ಸ್ ಆದಾಗೆಲ್ಲ ಬೇಕಾಗ್ತದೆ. ಯಾಕಂದರೆ ಅದು ಹಾಗೇ ತಪ್ಪಾಗೇ ಅಚ್ಚಾಗಬಾರ್ದಲ್ವ, ಮುದ್ರಣ ಆಗಬಾರ್ದು. ಹಾಗಾಗಿ ನಮ್ಮ ಹಿರಿಯರಾದ ಖಜಾನ್ದಾರ್ ರಾಘವೇಂದ್ರ ರಾಯರು ಅಂತಿದ್ರು, ನಮ್ಮ ಮನೆ ಹತ್ರ ಇದ್ದರು ರಾಯಚೂರಲ್ಲಿ. ನಾನು ಎಲ್ಲ ಪ್ರತಿಯೊಂದು ಕರೆಕ್ಷನ್ಸ್ ಅವ್ರ ಹತ್ರನೇ ಮಾಡಿಸ್ಕೊತಿದ್ದೆ. ಹೀಗೆ ದೊಡ್ಡವರು ತಿಳಿದವರೆಲ್ಲ ಯಾರ ಹತ್ರ ಕೇಳಬೇಕು ಅನ್ನಿಸ್ತು ಅವ್ರ ಹತ್ರ ಕೇಳ್ಕೊಂಡು, ಅವರೆಲ್ಲ ನನ್ನ ಗುರುಗಳೇ. ನನಗೆ ಯಾರ್ಯಾರು ಮಾಹಿತಿ ಕೊಟ್ಟಿದ್ದಾರೆ ಅವರೆಲ್ಲ ನನಗೆ ಗುರುಗಳು. ಸೊ ಇವಾಗ ದಾಸ ಸಾಹಿತ್ಯದ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ಜೀವನದಲ್ಲಿ ಹೇಗೆ ಪ್ರಭಾವ ಬೀರ್ತು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಸಂಗೀತದ ಬಗ್ಗೆ ಒಲವು ಇತ್ತು. ನಮ್ಮ ತಂದೆ ತಾಯಿ ಅವರ ಪ್ರೋತ್ಸಾಹ, ನನ್ನ ಸಣ್ಣ ಸಣ್ಣ ಸ್ಪರ್ಧೆಗೆ ಹಾಡೋದಕ್ಕೆ ಕಳಿಸೋದು, ಅದರಿಂದ ಏನಾದರೂ ಬಹುಮಾನ ಬಂದಾಗ ಇನ್ನೂ ಬೆನ್ನು ತಟ್ಟಿ ಪ್ರೋತ್ಸಾಹದು, ಬಹುಮಾನ ಬರದೇ ಇದ್ದಾಗ ಸಮಾಧಾನ ಮಾಡಿ ಇನ್ನೂ ಪ್ರಯತ್ನ ಮಾಡು ಅಂತಕ್ಕಂಥ ಇನ್ಸ್ಪಿರೇಷನ್ ತುಂಬುವುದು ಮನಸ್ಸಿನಲ್ಲಿ. ಸೊ ಆ ಥರದ್ದೆಲ್ಲ ಪ್ರೋತ್ಸಾಹ ಮಾಡಿ ಅವರು ಬೆಳೆಸ್ತಾಯಿದ್ರು. ಆಮೇಲೆ ಹಾಡ್ತಾ ಬೇರೆ ಬೇರೆ ಹಾಡುಗಳನ್ನು ಹಾಡ್ತೀನಿ ನಾನು. ಭಾವಗೀತೆ ಮತ್ತು ವಚನ ಸಾಹಿತ್ಯ ಮತ್ತು ಬೇರೆ ಭಾಷೆಯ ಭಕ್ತಿ ಸಾಹಿತ್ಯ. ಸಿನಿಮಾ ಹಾಡಲಿಲ್ಲ, ಅದು ನನಗೆ ಅಷ್ಟು ಇಷ್ಟ ಇಲ್ಲ, ಈಗಂತೂ ಇಷ್ಟನೇ ಇಲ್ಲ. ಸೊ ಅಂದರೆ ಸಿನಿಮಾ ಹಾಡು ಅಂತಂದರೆ ಸಂಗೀತದ ರಿಚ್ ಆಗಿದ್ದಾಗ, ಸಂಗೀತಾತ್ಮಕವಾಗಿದ್ದಾಗ ಅದನ್ನು ನಾವು ಹಾಡೋದ್ರಲ್ಲಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಈಗೇನಂದರೆ ಸಾಹಿತ್ಯ ಅದು ಸರಿಯಾಗಿರಲ್ಲ. ಈ ಹಳೆ ಹಾಡುಗಳಿಗೂ ಈ ಹಾಡುಗಳಿಗೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಅದರದ್ದು ಪ್ರಭಾವ ಕೆಟ್ಟದಾಗೇ ಇರುತ್ತೆ ಹೊರತು ಒಳ್ಳೇದಿರೋದಿಲ್ಲ. ಯಾರು ಕೇಳ್ತಾರೋ ಅವ್ರಿಗೆ ಮನಸ್ಸಿಗೆ ಒಳ್ಳೇದಾಗಬೇಕು, ಅವರು ಒಳ್ಳೆಯತನನ ಕಲ್ತ್ಕೊಳ್ಬೇಕು. ಈಗಿನ ಸಾಹಿತ್ಯ ಯಾವುದು ಕೆಟ್ಟದೆ ಅದು ಮಾತ್ರ ಹೇಳ್ತಿರೋದು. ಒಳ್ಳೆಯ ಸಾಹಿತ್ಯ ಇದ್ದರೆ ಖಂಡಿತ ಅದು ಎಕ್ಸೆಪ್ಟೆಡ್, ಅದನ್ನು ಸ್ವಾಗತಿಸ್ಬೇಕು ನಾವು. ಹಾಗಾಗಿ ನಾನು ಭಕ್ತಿ ಸಾಹಿತ್ಯದಲ್ಲೇ ಇರೋದರಿಂದ, ಭಕ್ತಿ ಸಂಗೀತದಲ್ಲಿರೋದ್ರಿಂದ ನನಗೆ ಸ್ವಲ್ಪ ಚಲನಚಿತ್ರ ಮತ್ತು ಚಲನಚಿತ್ರ ಗೀತೆಗಳು ಸ್ವಲ್ಪ ದೂರ. ಈ ಸಂಗೀತ ದಾಸರ ಪದಗಳನ್ನು, ಭಕ್ತಿ ಗೀತೆಗಳನ್ನು ಹಾಡ್ತಾ ಸಹಜವಾಗಿ ಅದರಲ್ಲಿರೋ ಭಾವ, ಅದರಲ್ಲಿರೋ ಅರ್ಥ, ಭಕ್ತಿನ ಹೇಗೆ ಪ್ರೇರಣೆ ಮಾಡಬೇಕು ಅಂತಕ್ಕಂಥ ಶಕ್ತಿಯನ್ನು ಆ ಪದಗಳಲ್ಲಿ ಹರಿದಾಸರು ತುಂಬಿರ್ತಾರೆ. ಅದು ಸಹಜ. ನಾವು ಒಂದು ಸಲ ಇಲ್ಲ, 2 ಸತಿ ಇಲ್ಲ, 10 ಸತಿ ಇಲ್ಲ, 15 ಸತಿ ಹಾಡಿದಾಗ ಸಹಜವಾಗಿ ನಾವು ಸಂಗೀತನ ಬಿಟ್ಟು ಸಾಹಿತ್ಯ ಒಳಗೆ ಹೋಗಿ ಶುರು ಮಾಡ್ತೀವಿ ನಾವು. ಸೊ ಹಾಗಾಗಿ ಒಂದೊಂದು ಕೃತಿಗಳದೇ ಒಂದೊಂದು ವಿಶೇಷ. ಆಮೇಲೆ ಹರಿದಾಸರದ್ದು ಸಾಹಿತ್ಯದಲ್ಲಿ ಅವರು ಬಹುಶಃ ನಮ್ಮ ಜೀವನದ ಎಲ್ಲ ವಿಷಯಗಳನ್ನು, ಎಲ್ಲ ಕೋನಗಳಿಂದ ಬಂದು ಅವ್ರು ಕೊನೆಗೆ ನಮ್ಮನ್ನು ಕರ್ಕೊಂಡು ಹೋಗೋದು ಭಗವಂತನ ಕಡೆ. ಆ ಒಂದು ಮುಖ್ಯವಾದ ಒಂದು ಕಾರ್ಯ ಹರಿದಾಸರು ಮಾಡಿದ್ದಾರೆ. ಅವರಿಂದ ಸ್ಫುಟಿತವಾದ
ದಾಸ ಸಾಹಿತ್ಯ ಕೇಳ್ತಾ ಕೇಳ್ತಾ ದಾಸ ಸಾಹಿತ್ಯದ ಕಡೆ ಒಲವು ಸಹಜವಾಗಿ ಬರುತ್ತೆ. ಓಕೆ ಸರ್. ಇವಾಗ ಈಗಿನ ಕಾಲದಲ್ಲಿ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ವಿಭಿನ್ನವಾಗಿ ಹೆಸರಿಡ್ತಿದ್ದಾರೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಇಷ್ಟವಾಗಿ ಹೆಸರಿಟ್ಟಿದ್ದೀರಾ. ಇದರ ಹೆಸರಿನ ಅರ್ಥ ಏನು ಹೇಳ್ಬೋದಾ? ಹಾಂ, ಅಂದರೆ ಅದು ಹೇಳೋಕ್ಕಿಂತ ಮೊದಲು ನನ್ನ ಮಕ್ಕಳ ಹೆಸರೇನು ಅಂತ ಹೇಳಬೇಕು. ಏನಿಲ್ಲ, ಈಗೆಲ್ಲ ಹೊಸ ಹೆಸರಿಡಬೇಕು ಒಂದು ಟ್ರೆಂಡ್ ಸಹಜವಾಗಿ. ಆ ದೃಷ್ಟಿಯಲ್ಲಿ ನನ್ನ ಮಕ್ಕಳು ಇಬ್ಬರು ಅವಳಿ ಜವಳಿ ಗಂಡು ಮಕ್ಕಳು. ಅವ್ರಿಗೊಂದು ವಿಶೇಷವಾಗಿದ್ದು ಪ್ರಾಸಬದ್ಧವಾದ ಒಂದು ಹೆಸರನ್ನು ಇಡಬೇಕು, ರೈಮಿಂಗ್ ಇರಬೇಕು ಅಂತ ಒಂದು ನಾನು ನಮ್ಮ ಶ್ರೀಮತಿ ರಶ್ಮಿ ಅವರು ಮಾತಾಡ್ತಾ ಇದ್ವಿ. ಅವಳು ಸಹಜವಾಗಿ ನಮ್ಮ ದ್ವೈತ ಫಿಲಾಸಫಿ ಅನುಯಾಯಿಗಳು, ನಾವು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂಥವರೆಲ್ಲರೂ ಅವರ ಒಂದು ಶಾಸ್ತ್ರಗಳನ್ನು ಪಾಲನೆ ಮಾಡ್ತಕ್ಕಂಥವ್ರು. ಒಬ್ಬನಿಗೆ ದ್ವೈತ್ ಅಂತ ಇಡೋಣ, ದ್ವೈತ ಫಿಲಾಸಫಿ ದ್ವೈತ್ ಅಂತ ಇಡೋಣ ಅಂತ. ಈ ದ್ವೈತ ಅಂತ ಒಂದು ಹೆಸರು ಡಿಸೈಡ್ ಆದಮೇಲೆ ಅದಕ್ಕೆ ಪ್ರಾಸಬದ್ಧವಾಗಿ ಇನ್ನೊಂದು ಏನಾದರೂ ಬೇಕಲ್ಲ ಅಂತ ಒಂದು ಸರ್ಚಿಂಗ್ ಸ್ಟಾರ್ಟ್ ಆಯಿತು. ಏನು ಅಂತೇಳಿ ಏನೇನೋ ಹೆಸರುಗಳು ಬಂದು ಯಾವುದೂ ಸೆಟ್ ಆಗಲಿಲ್ಲ. ಅದಕ್ಕಿಂತ ಮೊದಲು ಸಂಗೀತಕ್ಕೆ ಸಂಬಂಧಪಟ್ಟ ಯಾವುದಾದ್ರು ಹೆಸರು ಇಡೋಣ ಹಾಗೆ ಅಂತ ಅನಿಸ್ತು. ಆಮೇಲೆ ಇದು ದ್ವೈತ ಅಂತ ಫಿಕ್ಸ್ ಆದಮೇಲೆ ದ್ವಿಮತ್ ಅಂತ ಇಡೋಣ. ದ್ವಿಮತ್ ಅಂದರೆ ಜ್ಞಾನಿ, ದ್ವೈತ ಅಂದರೆ ಫಿಲಾಸಫಿ, ದ್ವಿಮತ ಅಂದ್ರೂ ಮತ್ತೆ ಅಲ್ಲಿಗೆ ನಮ್ಮ ಇದಕ್ಕೆ ಹೋಗ್ತದೆ ಅದು. ಸೊ ದ್ವೈತ್ ದ್ವಿಮತ್ ಅಂತ ಹೆಸರಿಟ್ಟಿದೆ, ದ್ವೈತ್ ದಾಸ್ ದ್ವಿಮತ್ ದಾಸ್ ಅಂತ. ತುಂಬ ಚೆನ್ನಾಗಿದೆ. ಈಗ ನಮ್ಮ ಮನೇಲೇ ತಗೊಳ್ಳೋದಾದರೆ ನಮ್ಮ ತಾತ ನಿಮ್ಮ ಹಾಡುಗಳನ್ನ ಕ್ಯಾಸೆಟ್ ಮುಖಾಂತರ ಕೇಳ್ತಿದ್ರು. ನಮ್ಮ ತಾಯಿಯವರು ನಿಮ್ಮ ಹಾಡನ್ನ ಸಿ ಡಿಲಿ, ಇವಾಗ ನಾನು ಯೂಟ್ಯೂಬ್ ಚಾನಲಲ್ಲಾಗಿರಲಿ ಪೆನ್ ಡ್ರೈವಲ್ಲಿ ಕೇಳ್ತೀನಿ. ಸೊ ಈ ಮೂರೂ ಜನ್ರೇಷನ್ಗೂ ನಿಮ್ಮ ಹಾಡು ತುಂಬ ಪರಿಚಿತ ಮತ್ತು ತುಂಬ ಇಂಟ್ರೆಸ್ಟ್ ಇದೆ ನಮಗೆಲ್ಲ ಕೇಳೋಕ್ಕೆ ನಿಮ್ಮ ಹಾಡು. ಸೊ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ? ಬಹಳ ಒಳ್ಳೆಯ ಕ್ವಶನ್. ನಮಗೆ ಖುಷಿ. ಈ ಮೂರು ನಾಲ್ಕು ಈ ಮಾಧ್ಯಮಗಳೇನು ಬಂದವಲ್ಲ ಜನರಿಗೆ ಮುಟ್ಟಿಸೋದು ನೋಡಿ. ಅವಾಗ ನಾವು ಅಲ್ಲಿಂದ ಬರೋಣ. ಹರಿದಾಸರು ಅವಾಗ ಯಾವುದೇ ಮಾಧ್ಯಮ ಇರಲಿಲ್ಲ, ಮನೆಗೆ ಹೋಗ್ತಿದ್ರು ಅವ್ರದ್ದು ದೊಡ್ಡ ಕೆಲಸ. ಅವ್ರು ಕೂತ್ಕೊಂಡು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇವತ್ತು ಇಲ್ಲಿ ಹಾಡಿದರೆ ಎಲ್ಲೋ ಇದ್ದವ್ರು ಜಗತ್ತಿನ ಯಾವುದೋ ಮೂಲೆಯಲ್ಲಿ ಇದ್ದವ್ರು ಕೇಳ್ತಾರೆ. ಅದೊಂದು ಒಳ್ಳೆಯ ಅಭಿವೃದ್ಧಿ, ವಿಜ್ಞಾನದ ಒಂದು ಒಳ್ಳೆಯ ಬೆಳವಣಿಗೆ. ಆದರೆ ಅವತ್ತಿನ ಕಾಲದ ನೋಡಿ ನೀವು, ಅವರು ಮನೆಗೆ ಹೋದರು, ಹಾಡು ಬರೋದು ಪುಸ್ತಕದಲ್ಲಿಟ್ಟು ಸುಮ್ಮನೆ ಕೂಡಲಿಲ್ಲ. ಅದರಿಂದ ಜನರ ಮನಸ್ಸಲ್ಲಿ ಇನ್ಸ್ಪಿರೇಷನ್ ತುಂಬಿ ಅವ್ರನ್ನೆಲ್ಲ ಉದ್ಧಾರ ಮಾಡುವ ಪ್ರಯತ್ನವನ್ನು ಮಾಡಿದರು. ಅದು ಬಹಳ ಮುಖ್ಯವಾದದ್ದು. ಮನೆಗೆ ಹೋಗಿ ಯಾವುದೇ ಸಂಕೋಚ ನಾಚಿಕೆ ಯಾವುದೇ ಇರಲಾರ್ದೆ ಗೆಜ್ಜೆ ಕಟ್ಟಿ ತಾಳ ಕುಟ್ಟಿ ಮನೆ ಬಾಗಿಲು ತಟ್ಟಿ ಫೋರ್ಸೆಬಲಿ ಒಳಗೆ ಹೋಗಿ ನೀವು ಸಂಕೀರ್ತನ ಕೇಳಬೇಕು. ಎಷ್ಟೋ ಕಡೆ ಪುರಂದಾಸರ ಟೈಮಲ್ಲೇ ನಿಮಗೆ ಅವ್ರ ಕೃತಿಗಳ ಮೂಲಕ ಗೊತ್ತಾಗ್ತದೆ. ಅವ್ರನ್ನ ಇನ್ಸಲ್ಟ್ ಮಾಡ್ತಾರೆ. ಅವ್ರು ಅಲ್ಲಿ ಬರ್ತಿರ್ಲಿಕ್ಕೆ ಅವ್ರದ್ದು ಸಪ್ಳ ಕೇಳ್ತಿರ್ಲಿಕ್ಕೆ ಚಿಲ್ಕ ಹಾಕಿಬಿಡ್ತಾರೆ. ಆ ತಕ್ಷಣಕ್ಕೆ ಒಂದು ಹಾಡು ಬರೀತಾರೆ ಪುರಂದಾಸರು, ಕದವ ನಿಕ್ಕಿದಳೀಕೋ ಗಯ್ಯಾಳಿ ಮೂಳಿ ಅಂದರೆ ಬರೀಲ್ಲ ಅವರು ಮುಂದಿನ ಮಾತು ಭಾಳ ಒಳಗಿರುವ ಪಾಪ ಹೊರಗೆ ಹೋಗಬಾರ್ದು ಅಂತ. ಎಂಥ ದಡ್ಡಿ ಐಕಿ ಬಾಗಿಲು ಹಾಕೊಂಬಿಡ್ಲು, ಬಾಗಿಲು ತೆಗೆದರೆ ಪಾಪ ಎಲ್ಲ ಹೊರ ಹೋಗ್ತಿದ್ದು, ಪುಣ್ಯ ಎಲ್ಲ ಒಳಗೆ ಬರ್ತಿತ್ತು, ಹಂಗೆ ಹೇಳ್ತಾರೆ ಅವರು. ಅಂದರೆ ಆ ಕಾಲದಲ್ಲೇ ಎಲ್ಲ ಇರ್ತಾರೆ, ಬೇಕಾದವರು ಇರ್ತಾರೆ, ಬೇಡವಾದವರು ಇರ್ತಾರೆ. ಸೊ ಅವರು ಮನೆಗೆ ಹೋಗಿ ತಮ್ಮ ಕೀರ್ತನೆಗಳನ್ನು ಹಾಡೋದರ ಮೂಲಕ ಭಗವದ್ಭಕ್ತಿನ ಪ್ರಚೋದನೆ ಮಾಡಿದರು. ಒಳ್ಳೆಯ ಮನಸ್ಸುಗಳನ್ನು ಸೃಷ್ಟಿ ಮಾಡಿದರು, ಮನ ಪರಿವರ್ತನೆಗೆ ಪ್ರಯತ್ನ ಮಾಡಿದರು. ಅದು ಒಂದು ಯುಗ. ಆಮೇಲೆ ನೋಡಿ, ಅವರು ಅವತ್ತು ಆ ಕೆಲಸ ಮಾಡಿದ್ರಿಂದನೇ ಅವರ ರಚನೆಗಳ ಆದಮೇಲೆ ಎಷ್ಟೋ ವರ್ಷಗಳಾದವು. ಪುರಂದರದಾಸರ ಟೈಮನ್ನು ನಾವು ಇವತ್ತು ಕ್ಯಾಲ್ಕುಲೇಟ್ ಮಾಡಿದರೆ ಬಹುಶಃ ಒಂದು 500 ವರ್ಷ. 500 ವರ್ಷದ ಹಿಂದಿನ ಸಾಹಿತ್ಯ ನಮಗೆ ಇವತ್ತಿಗೂ ಗಟ್ಟಿಯಾಗಿ ಇದೆ ಅಂತಂದರೆ, ಸಿಕ್ಕಿದೆ ಅಂದರೆ, ಅದಕ್ಕೆ ಅವರು ಮನೆಗೆ ಹೋಗಿ ಮಾಡಿದ ಆ ಪ್ರಯತ್ನ ಅದು ಬಾಯಿಂದ ಬಾಯಿಗೆ ಬಂತದ್ದು. ಅವಾಗ ಯಾವ ಹಾರ್ಡ್ ಡಿಸ್ಕ್ ಇರಲಿಲ್ಲ, ಸಾಫ್ಟ್ ಕಾಪಿ ಇರಲಿಲ್ಲ, ಪೆನ್ ನೋಟ್ಬುಕ್ಕು ಇರಲಿಲ್ಲ. ಅದೇನೋ ತಾಳೆ ಗರಿ ಮೇಲೆ ಬರೀತಾ ಇದ್ರು. ಆವಾಗಿಂದ ಬಂದಿರೋದು ಇದು. ಎಷ್ಟೋ ಬೇರೆ ಪರಕೀಯ ಸಾಂಸ್ಕೃತಿಕ ದಾಳಿಗಳಾದವು. ಅದಾದಮೇಲೂ ಕೂಡ ನಮ್ಮ ಮನೆಯಲ್ಲಿ ಇವತ್ತು ಪುರಂದರ ಹಾಡುಗಳನ್ನು ಒಬ್ಬ ಸಾಮಾನ್ಯ ಮಹಿಳೆ ಪ್ರತಿ ಶುಕ್ರವಾರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡನ್ನು ಹಾಡಿ ಲಕ್ಷ್ಮೀ ಪೂಜೆ ಮಾಡ್ತಾಳೆ ಅಂದರೆ ಅವರ ಒಂದು ಪ್ರಯತ್ನ ಮತ್ತು ನಮ್ಮ ಜನರಿಗೆ ಆ ಹಾಡುಗಳ ಮೇಲಿರುವ ಒಂದು ಅಭಿಮಾನ ಬಿಟ್ಟಿಲ್ಲ, ಅದನ್ನು ಬಿಟ್ಕೊಟ್ಟಿಲ್ಲ. ಎಷ್ಟೇ ಬೇರೆ ಭಾಷಿಗರ ಬೇರೆ ಸಾಂಸ್ಕೃತಿಕ ದಾಳಿಗಳಾದರೂ ಕೂಡ ನಮ್ಮ ಸಾಹಿತ್ಯ ಇವತ್ತು ನಮ್ಮ ಹತ್ರ ಉಳ್ಕೊಂಡಿದೆ. ಅದಾದ ಮೇಲೆ ಸ್ವಲ್ಪ ಅಂದರೆ ವೇದಿಕೆ ಕಾರ್ಯಕ್ರಮಗಳು, ಈ ಶಾಸ್ತ್ರೀಯ ಸಂಗೀತಗಾರರು
ತಮ್ಮ ಶಾಸ್ತ್ರೀಯ ಸಂಗೀತ ಗಾಯನದ ನಂತರ ಕೊನೆಗೆ 1 ಅಥವಾ 2 ದಾಸರ ಪದಗಳನ್ನ ಹಾಡ್ತಿದ್ರು. ನಮ್ಮ ಭೀಮಸೇನ್ ಜೋಶಿ ಅವರು, ಬಾಲಮುರಳಿಕೃಷ್ಣ ಅವರು, MS ಸುಬ್ಬಲಕ್ಷ್ಮಿ ಅವರು ಹಾಡಿದ್ದಾರೆ. ದಾಸನ ಮಾಡಿಕೆಯನ್ನು ಹಾಡಿದ್ದಾರೆ. ಭಾಷೆಯ ಅವರು ತಮಿಳ್ ಇದು ಪರಂತಿದ್ದು ಬಂದರು. ಹೀಗೆ ಒಂದು ಸಂಪ್ರದಾಯ ಬೆಳೀತು. ಆಮೇಲೆ ಏನಾಯಿತು ಅಂದರೆ ವೇದಿಕೆ ಕಾರ್ಯಕ್ರಮಗಳ ಮೂಲಕ ದಾಸ ಸಾಹಿತ್ಯವನ್ನು ಪ್ರಚಾರ ಮಾಡುವ ಒಂದು ಸಣ್ಣ ಪ್ರಯತ್ನ ನಡೀತು. ಅದಾದಮೇಲೆ ಕ್ಯಾಸೆಟ್ ಯುಗ ಬಂತು ನೋಡ್ರಿ. ಅಲ್ಲಿ ಶುರುವಾಯಿತು ನಮ್ಮ ಕ್ರಾಂತಿ. ಅಂದರೆ ಬರೀ ಕಲಾವಿದರ ದೃಷ್ಟಿಯಿಂದ ನಾನು ಮಾತಾಡ್ತಿರೋದು. ಅದು ಈ ಕಡೆ ಒಂದು ಕಡೆ ಸಾಮಾನ್ಯವಾಗಿ ಸಾಧನೆ ಮಾಡ್ತಕ್ಕಂಥವ್ರು ಪ್ರತಿ ಗುರುವಾರ ಭಜನೆ, ಆರಾಧನೆ, ಉತ್ಸವಗಳಲ್ಲಿ ದಾಸ ಸಾಹಿತ್ಯವನ್ನು ಹಾಡೋದು, ಭಜನೆಗಳನ್ನ ಹಾಡೋದು, ಅದನ್ನು ಒಂಥರ ನಿರಂತರವಾಗಿ ನಡೆದೇ ಇತ್ತು. ಕಲಾವಿದರಾಗಿ ಪ್ರಚಾರ ಮಾಡೋದರಲ್ಲಿ ನೀವು ಕೇಳಿದ ಪ್ರಶ್ನೆ ಭಾರಿ ಸಮಂಜಸವಾಗಿದೆ. ಕ್ಯಾಸೆಟ್ ಯುಗ ಬಂತು. ಕ್ಯಾಸೆಟ್ ಯುಗದಲ್ಲೇ ನಾವೇನೋ ಯಾರಿಗೂ ಪರಿಚಯ ಇರಲಿಲ್ಲ. ಇನ್ನೂ ಅವಾಗಿನ್ನೂ ಸಣ್ಣ ವಯಸ್ಸು. ಆಮೇಲೆ ಕ್ಯಾಸೆಟ್ ಬಂದ ಮೇಲೆ ನಮಗೆ ವಿದ್ಯಾಭೂಷಣರು ಗುರುಗಳು ಅವ್ರು ಫಸ್ಟು ಬಂತು. ಅದು ಒಳ್ಳೆಯ ಒಂದು ಪ್ರಭಾವಶಾಲಿಯಾಗಿ ಹೊರಬಂತು. ಎಲ್ಲರೂ ಇಷ್ಟಪಡ್ತಿದ್ರು. ಅದಾದ ತಕ್ಷಣ ಮತ್ತೆ ನಮ್ಮ ನರಸಿಂಹ ನಾಯಕ್ ಸರ್ ಅವರು, ಅದಾದಮೇಲೆ ಅನಂತ ಕುಲಕರ್ಣಿಯವರು ಬಂದರು. ಅದಾದಮೇಲೆ ಇನ್ನೇನು ಕ್ಯಾಸೆಟ್ಟು ಮುಗಿದು CD ಯುಗ ಪ್ರಾರಂಭ ಆಗ್ತು. ಇನ್ನು ಆ ಟೈಮಲ್ಲಿ ಕ್ಯಾಸೆಟ್ ಯುಗ ಏನು ಮುಗೀತದು ಅನ್ನೋ ಇದರಲ್ಲಿ ನಾನು ಬಂದೆ. ಆವಾಗ ನನಗೆ ಇಂಟ್ರೊಡ್ಯೂಸ್ ಆಯಿತು. ಅಂದರೆ ಸುಮಾರು 1998 ಜನವರಿ 14ರಂದು ನನ್ನ ಚೊಚ್ಚಲ ಧ್ವನಿ ಸುರುಳಿ, ಕಾಯೋ ಕಾವೇರಿ ರಂಗ ಅಂತಕ್ಕಂಥ ಧ್ವನಿ ಸುರುಳಿ ರಾಯಚೂರಿನ ಕೋಟೆಯ ಮುಂಗ್ಲಿ ಪ್ರಾಣದೇವ ದೇವಸ್ಥಾನದಲ್ಲಿ, ಅದು ಪುರಂದರದಾಸರ ಆರಾಧನೆ ಕಾರ್ಯಕ್ರಮ. ಅಲ್ಲಿ ಖ್ಯಾತ ವಿದ್ವಾಂಸರು, ಗುರುಗಳು, ಪ್ರಾತಸ್ಮರಣೀಯರು ಅಂತ ಹೇಳ್ಬೋದು, ಶ್ರೀಯುತ ಬನ್ನಂಜೆ ಗೋವಿಂದಾಚಾರ್ಯ ಅವರು ನಮ್ಮ ಫಸ್ಟು ಧ್ವನಿ ಸುರುಳಿನ ಬಿಡುಗಡೆ ಮಾಡಿದರು. ಕ್ಯಾಸೆಟ್ಟು ಯುಗ ಆದಮೇಲೆ CD ಬಂತು. ಇದೆಲ್ಲ ಟೆಕ್ನಾಲಜಿಯ ಡೆವಲಪ್ಮೆಂಟ್ ಇದು. CD ಬಂದಮೇಲೆ CD ಬಂತು. ಆಮೇಲೆ ಎಷ್ಟೋ ಜನ ಇನ್ನೂ CD ನಮಗೆ ಬಗೆರಲ್ಲ, ಅದು ಆಪ್ರೇಟ್ ಮಾಡ್ಲಿಕ್ಕೆ ಬರೋದಲ್ಲ, ನಮಗೆ ಕ್ಯಾಸೆಟ್ಟೇ ಒಳ್ಳೆಯದು ಅಂತಂದೇಳಿ ಸ್ವಲ್ಪ ದಿವಸ ನಡೀತು. ಆಮೇಲೆ ಕ್ಯಾಸೆಟ್ಗಿಂತ ತುಂಬ ಇಂಪ್ರೂವ್ಡ್ ವರ್ಷನ್ ಅದು CD. ಕ್ಯಾಸೆಟಲ್ಲಿ ರೀಲೆಲ್ಲ ಸಿಕ್ಕಾಕೊಳ್ಳೋದು, ಪೆನ್ನಿಂದ ಹಿಂಗೆ ತಿರ್ಸಿ ಎಲ್ಲ ಮಾಡ್ತಿರೋದು. ಆಮೇಲೆ CD ಬಂದಮೇಲೆ CDಗೆ ಅಡ್ಜಸ್ಟ್ ಆದರು. ಆ CDನಲ್ಲಿ MP3 ವರ್ಷನ್ ಬಂತು. ಅಂದರೆ ಒಂದು CDನಲ್ಲಿ ಸುಮಾರು ಒಂದು 20-30 ಹಾಡು ಕೇಳ್ಬೋದು, ಹಂಗೆ ಬಂತು. ಅದಾದಮೇಲೆ ನಿಮಗೆ ಈ ಮೆಮೊರಿ ಕಾರ್ಡು, ಪೆನ್ ಡ್ರೈವು ಇದೆಲ್ಲ ಬಂತು. ಈಗ ಅದಕ್ಕಿಂತನೂ ಇದು ಎಲ್ಲ ಆನ್ಲೈನ್, ಯೂಟ್ಯೂಬು, ಐಟ್ಯೂನು, ಅದು ಇದು, ಮತ್ತು ಏನೋ ಸ್ಪಾಟಿಫೈ ಹಾಂ, ಅದೆಲ್ಲ ಬಂತು. ಈ 4 ನಾವು ಕಂಪೇರ್ ಮಾಡಿದಾಗ ನೋಡಿ, ಒಂದು ಸಂತೋಷ ಆಗ್ತದೆ. ಮಾಧ್ಯಮದ ಒಂದು ಸ್ಥಿತಿ ಚೇಂಜ್ ಆಗ್ತಾ ಬಂತು. ಫಸ್ಟ್ ವೇದಿಕೆ ಕಾರ್ಯಕ್ರಮಗಳು, ನಂತರ ಕ್ಯಾಸೆಟ್ಟು, ನಂತರ CD, ನಂತರ ಇನ್ನೊಂದು. ಆದರೆ ಕೇಳುಗ ಮತ್ತು ಹಾಡುಗ ಅವ್ರ ಕೆಲಸ ನಿರಂತರವಾಗಿ ಸಾಕ್ತಾಯಿದೆ, ಯಾವುದೂ ಡಿಸ್ಟರ್ಬ್ ಆಗಿಲ್ಲ. ಅಂದರೆ ಜನರ ಆಸಕ್ತಿ ಯಾವ ವರ್ಷನ್ ಬಂದ್ರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಬಟ್ ದಾಸರ ಪದನ ಅದ್ರ ಮೂಲಕನೇ ಕೇಳ್ತಾ ಇದ್ದಾರೆ. ಅಂದರೆ ಅದರದ್ದು ಗಟ್ಟಿತನ, ಅದಕ್ಕೆ ಇರೋ ಒಂದು ಬೆಲೆ ನೀವು ಊಹೆ ಮಾಡ್ಬೋದು. ನಮಗೆ ಹೊಸ ತಂತ್ರಜ್ಞಾನ ಬಂದಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಹಿಡಿತದೆ. ಆದರೆ ಖುಷಿ ಆಗ್ತದೆ. ಅಂದರೆ ಇನ್ನೂ ಸ್ಟೀರಿಯೋ ಆಗಿ, ಇನ್ನೂ ಕ್ಲಿಯರ್ ಆಗಿ, ಇನ್ನೂ ಕ್ಲಾರಿಟಿಯಾಗಿ, ಇನ್ನೂ ಕೆಲಸ ಸುಲಭ ಮಾಡತಕ್ಕಂಥ ಇದೆಲ್ಲ ಆಧುನಿಕ ತಂತ್ರಜ್ಞಾನ ಇದು. ಮುಂಚೆಲ್ಲ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಒಂದು 10 ಜನ ಎಟ್ ಎ ಟೈಮ್ ಮಾಡ್ತಿದ್ರಂತೆ. ನನಗೂ ಅದು ಅನುಭವ ಇಲ್ಲ. ನನ್ನ ಹಿಂದಿನ ಜನ್ರೇಷನ್ ಅವ್ರು ಹೇಳ್ತಿರೋದು, ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ ಟೈಮಲ್ಲಿ ಒಬ್ಬರೇ ಯಾರೋ ಮಿಸ್ಟೇಕ್ ಮಾಡಿದ್ರೆ ಮತ್ತು ತಿರ್ಗೋ ಅಷ್ಟು ಜನ ಮೊದಲಿಂದ ನೋಡಿಸ್ಬೇಕಂತದ್ದು ರೆಕಾರ್ಡಿಂಗಿಗೆ. ಆ ಥರ ಇತ್ತು. ಇವಾಗೆಲ್ಲ ಇಲ್ಲ, ತುಂಬ ಸುಲಭ ಆಗಿದೆ ರೆಕಾರ್ಡಿಂಗು. ಆದರೂ ನಮ್ಮ ಹತ್ರ ಅದು ಒಂದು ಟ್ಯಾಲೆಂಟ್ ಇರಬೇಕು. ಟ್ಯಾಲೆಂಟ್ ಇರಲಾರ್ದೇ ಮಾಡತಕ್ಕಂಥ ತಂತ್ರಜ್ಞಾನವೂ ಬಂದಿದೆ. ಬಟ್ ಅದು ಅಲ್ಲ, ಅದು ಗಟ್ಟಿ ಅಲ್ಲ. ಅದು ಡೈರೆಕ್ಟಾಗಿ ಅವ್ರನ್ನ ಮುಂದೆ ಒಂದು ಹಾಡಪ್ಪ ಅಂತ ಹೇಳಿದಾಗ ಅವ್ರು ಹಾಡಕ್ಕೆ ಬರೋದಿಲ್ಲ. ಅವಾಗ ಹಂಗಿರಬಾರ್ದು, ಗಟ್ಟಿತನ ಇರಬೇಕು. ಈ ತಂತ್ರಜ್ಞಾನನೂ ಯೂಸ್ ಮಾಡ್ಕೋಬೇಕು, ಆವಾಗ ಏನೂ ಚೆನ್ನಾಗಿರ್ತದೆ. ಸೊ ಈ ಎಲ್ಲ ಜನ್ರೇಷನ್ ಇಂದ ನಾವು, ಅಂದರೆ ಕ್ಯಾಸೆಟ್ಟಿಂದ ಇಂಟ್ರೊಡ್ಯೂಸ್ ಆಗಿರೋದು ನಾನು. ಕ್ಯಾಸೆಟ್ಟು, CD ಮತ್ತು ಈಗೆಲ್ಲ ಆನ್ಲೈನ್ ಇದು ಬಂದಿದೆಯಲ್ಲ, ಎಲ್ಲನೂ ಖುಷಿ ಕೊಟ್ಟಿದೆ. ಆದರೆ ನಾನು ಹೇಳ್ತಿರೋದು, ನಾವು ಮಾಡ್ತಿರೋದೇ ಈ ಭಕ್ತಿ ಸಂಗೀತ ಮತ್ತು ದಾಸರ ಪದ ಹಾಡೋರಾಗಲಿ ಕೇಳೋರಾಗಲಿ ಆದಷ್ಟು ಅದನ್ನು ನ್ಯಾಯಯುತವಾಗಿ,
ಅನ್ವಾಂಟೆಡ್ ಆಗಿ ಅಂದರೆ ಯಾರಿಗೆ ಏನು ನ್ಯಾಯ ಸಲ್ಲಬೇಕು ಅದಕ್ಕೆ ಅನ್ಯಾಯ ಆಗ್ದಂಗೆ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲರೂ ಸಂತೋಷವಾಗಿರೋಣ, ಎಲ್ಲರೂ ದಾಸ ಸಾಹಿತ್ಯ ಕೇಳೋಣ, ಎಲ್ಲರೂ ದಾಸರ ಪದಗಳನ್ನು ಹಾಡೋಣ. ಗ್ರೇಟ್ ಆನ್ಸರ್ಸ್. ಸರ್, ಇವಾಗ ನೀವು ಮುಂಚೆ ಹೇಳ್ದಂಗೆ ಕ್ಯಾಸೆಟ್ ಯುಗ ಮತ್ತು ಸಿ ಡಿ ಯುಗ ಮತ್ತು ಇವಾಗ ಯೂಟ್ಯೂಬ್ವರೆಗೂ ಬಂದಿದೆ. ಬಟ್ ದ ಸೋರ್ಸ್ ವಿಲ್ ಸ್ಟಿಲ್ ಬಿ ದ ರೆಕಾರ್ಡಿಂಗ್ ಓನ್ಲಿ. ಸೊ ನಿಮ್ಮ ರೆಕಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಬಿಕಾಸ್ ಲೈವ್ ಶೋಸ್ ನಾವು ಹೆಂಗಿದ್ರು ನೋಡಿರ್ತೀವಿ. ಸರ್, ರೆಕಾರ್ಡಿಂಗ್ ಪ್ರೋಸೆಸ್ ಹೇಗಿರುತ್ತೆ? ಹೌ ಡಿಫ್ರೆಂಟ್ ಇದೆ ಅದು? ಲೈವ್ ಶೋಸ್ ಮತ್ತು ರೆಕಾರ್ಡಿಂಗ್ ಹೆಂಗೆ ಡಿಫ್ರೆಂಟ್ ಇರುತ್ತೆ? ಬಹಳ ಒಳ್ಳೆ ಪ್ರಶ್ನೆ. ನೋಡಿ, ತಂತ್ರಜ್ಞಾನ ಇಷ್ಟು ಡೆವಲಪ್ ಆಗ್ತಾಯಿದೆ ಅಂದರೆ ಒನ್ ಟೈಮಲ್ಲಿ ಸ್ಟುಡಿಯೋ ಬಿಟ್ಟರೆ ಬೇರೆ ಏನೂ ಇರಲೇ ಇಲ್ಲ. ಸ್ಟುಡಿಯೋ ಕಂಪಲ್ಸರಿ, ಅದು ಎಷ್ಟೇ ಚಾರ್ಜ್ ಮಾಡ್ತಾರೋ ಏನು ಮಾಡ್ತಾರೋ ಕ್ವಾಲಿಟಿ ವೈಸ್ ಬೇಕು ಅಂತಂದರೆ ನಾವು ಸ್ಟುಡಿಯೋಕ್ಕೆ ಹೋಗಲೇಬೇಕಾಗ್ತಿತ್ತು. ಇವಾಗೆಲ್ಲ ಏನಾಗಿದೆ ಅಂದರೆ ತಂತ್ರಜ್ಞಾನ, ಈಗ ನೋಡಿ, ಈಗ ಇಲ್ಲಿ ಸೆಟ್ ಮಾಡಿದ್ರಿ, ಇದು ನಮ್ಮನೆ ಸೆಟ್ ಮಾಡಿದ್ರಿ, ಇದಕ್ಕೂ ಮೊದಲು ಸ್ಟುಡಿಯೋಕ್ಕೆ ಹೋಗಬೇಕಾಗ್ತಿತ್ತು. ಅಂದರೆ ಇಲ್ಲಾರ ಏನೋ ಡಿಸ್ಟರ್ಬೆನ್ಸ್ ಬರೋದು, ಇಷ್ಟೆಲ್ಲ ಫೆಸಿಲಿಟಿ ಇರಲಿಲ್ಲ ಅವಾಗ. ಸೊ ಅವಾಗ ನಂದು ಫಸ್ಟ್ ರೆಕಾರ್ಡಿಂಗ್ ಆಗಿದ್ದು, ನಾನು ಆಗಲೇ ಹೇಳ್ದಂಗೆ, ನಂದು ಮೊದಲೇ ಧ್ವನಿ ಸುರುಳಿ 98 ಜನವರಿಲಿ ಬಿಡುಗಡೆ ಆಗಿದ್ದು. ಅದಕ್ಕಿಂತ ಮುಂಚೆ ರೆಕಾರ್ಡಿಂಗಿಗೆ ಹೋಗಬೇಕಾದಾಗ ಫಸ್ಟ್ ನನಗೆ ಅವಕಾಶ ಮಾಡಿಕೊಟ್ಟವರು ಮಂತ್ರಾಲಯದ ಸಂಗೀತ ಸುಧಾ ಅಂತನೋ ಒಂದು ಆಡಿಯೋ ಕಂಪ್ನಿ. ಇವಾಗ ಭಾಳಷ್ಟು ಕಂಪ್ನಿಗಳು ಇಲ್ಲೇ ಇಲ್ಲ, ಯಾಕಂದರೆ ಈ ಸಿ ಡಿ ವರ್ಷನ್ನು ಈ ಆನ್ಲೈನ್ ಬಂದಮೇಲೆ ಆ ಕಂಪ್ನಿಗಳಿಗೆ ಬಿಸ್ನೆಸ್ ಇಲ್ಲ. ಹೀಗಾಗಿ ಅವರೆಲ್ಲ ಬೇರೆ ಚೇಂಜ್ ಮಾಡಿಕೊಡು. ಈ ಯಾರೂ ಒಂದು ತೀರಾ ಬೆರಳೆಣಿಕೆಯಷ್ಟು ಲೀಡಿಂಗ್ ಕಂಪ್ನಿಗಳು ಬಿಟ್ಟರೆ ಯಾರು ಸಿನಿಮಾಗಳಿಗಾಗಿ ಆಡಿಯೋ ಮಾಡ್ತಾರೋ ಅವರು ಒಂದಿಬ್ಬರು ಬಿಟ್ಟರೆ ಬೇರೆ ಎಲ್ಲ 10 ಕಂಪ್ನಿಗಳು ಇದ್ದವು ಅವಾಗ. ಆ ಟೈಮಲ್ಲಿ ಕ್ಯಾಸೆಟ್ಟು ಮತ್ತು ಸಿ ಡಿ ಟೈಮಲ್ಲೂ ಇದ್ದವು. ಆನ್ಲೈನ್ ಬಂದಮೇಲೆ, ಯೂಟ್ಯೂಬ್ ವರ್ಷನ್ಸ್ ಬಂದಮೇಲೆ ಅವರಿಗೆ ಬಿಸ್ನೆಸ್ ಇಲ್ದಂಗಾಯಿತು. ಹೀಗಾಗಿ ಅವರೆಲ್ಲ ಕಡಿಮೆ ಮಾಡಿಬಿಟ್ರು. ಹೀಗಾಗಿ ಅವಾಗೇನು ರೆಕಾರ್ಡಿಂಗ್ ನಡೀತಿತ್ತು ಅದನ್ನು ಕಂಪೇರ್ ಮಾಡಿದ್ರೆ ಇವಾಗ ಭಾಳ ಕಮ್ಮಿ. ಅವಾಗೆಲ್ಲ ಕಾಯ್ತಾಯಿದ್ರು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತೇಳಿ. ಇವಾಗ ಟಿ ವಿನಲ್ಲಿ ಚಾನಲ್ಗಳು ಜಾಸ್ತಿ ಆಗಿಬಿಟ್ವು. ಈ ಓ ಟಿ ಟಿ, ಪಿ ಟಿ ಟಿ, ಪಾಟಿ ಟಿ ಅವು ಸಿಕ್ಕಾಪಟ್ಟೆ ಆಗ್ಬಿಟ್ವು. ಹೀಗಾಗಿ ಜನ ಅದರಿಂದ ಚೂಸ್ ಮಾಡ್ಕೊಂಡು ಇದಕ್ಕೆ ಬರಬೇಕು. ಎಲ್ಲ ಬಗ್ಲಿಗೆ ಸರಿಸಿ ನಾವು ದಾಸರ ಪದಗಳನ್ನ ಕೇಳಬೇಕು ಅಂತ ಬರಬೇಕು. ಅವ್ರ ಸಂಖ್ಯೆನೂ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಆಮೇಲೆ ಎಲ್ಲ ಕೈಲಿ ಸಿಗ್ತಾಯಿದೆ, ಮೊಬೈಲಲ್ಲಿ ಸಿಗ್ತಾಯಿದೆ, ಎಲ್ಲ ಸಿಗ್ತಾಯಿದೆ. ಹೀಗಾಗಿ ಆ ಸಿ ಡಿ ಮತ್ತು ಕ್ಯಾಸೆಟ್ಗಳ ಮೂವ್ಮೆಂಟ್ ಏನಿದೆಯಲ್ಲ ಅದ್ರದ್ದು ಬಿಸ್ನೆಸ್ ಕಮ್ಮಿ ಆಗೋಯ್ತು. ಹೀಗಾಗಿ ಭಾಳಷ್ಟು ಕಂಪ್ನಿಗಳು ಇಲ್ಲ ಇವಾಗ. ಇರಲಿ, ಆ ಸಂಗೀತ ಸುಧಾದವರು ನನಗೆ ಮೊಟ್ಟ ಮೊದಲ ಅವಕಾಶವನ್ನು ಕೊಟ್ಟರು. ಅದಕ್ಕೆ ಪ್ರೇರಣೆ ಯಾರು ಅಂತಂದರೆ, ನಮ್ಮ ಮಂತ್ರಾಲಯದ ಹಿಂದಿನ ಸ್ವಾಮಿಗಳು ಸುಜೀಂದ್ರ ತೀರ್ಥರು ಅಂತಿದ್ರು. ಅವರ ಮೊಮ್ಮಗ ವೆಂಕಟೇಶ್ ಅಂತ, ಅವರು ಆನಂದ ವಿಠಲ ಅಂತ ಅಂಕಿತ ನಾಮದಿಂದ ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಅವರು ನನ್ನ ಫಸ್ಟು ಧ್ವನಿ ಸುರುಳಿ ಹೊರಗೆ ಬರೋದಕ್ಕೆ ತುಂಬ ಅವರ ಅನುಗ್ರಹ ಮತ್ತು ಆಶೀರ್ವಾದ ಮತ್ತು ಪ್ರೇರಣೆ ತುಂಬ ಇದೆ. ಅವ್ರನ್ನ ಈ ಟೈಮಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ಅವರು ಪ್ರಯತ್ನ ಮಾಡಿ ಆ ಕಂಪ್ನಿಗೆ ಹಾಡಿಸ್ಲಿಕ್ಕೆ ಡಿಸೈಡ್ ಮಾಡಿದಾಗ ಬೆಂಗಳೂರಲ್ಲಿ ಶ್ರೀರಾಮಪುರದಲ್ಲಿ ಒಂದು ಇದಿತ್ತು, ಸ್ಟುಡಿಯೋ ಇಷ್ಟು. ಅಲ್ಲಿ ನಮ್ಮ ಇವತ್ತಿನ ಖ್ಯಾತ ತಬಲಾಪಟು ವೇಣುಗೋಪಾಲ್ ರಾಜು ಅಂತಿದ್ದಾರೆ, ಅವರ ಸ್ಟುಡಿಯೋ ಅದು. ಅವ್ರ ತಂದೆಯವರು ನಡೆಸ್ತಾ ಇದ್ರು ಅವಾಗ. ಅಲ್ಲಿ ರೆಕಾರ್ಡಿಂಗ್ ಆಯಿತು. ಅದು ನನಗೆ ಸ್ಟುಡಿಯೋ ಮತ್ತು ಮೈಕ್ ಮುಂದೆ ನಿಂತು ಹೆಡ್ಫೋನ್ ಹಾಕ್ಕೊಂಡು ನಿಂತು ಯಾವ ಎಕ್ಸ್ಪೀರಿಯೆನ್ಸು ನನಗಿಲ್ಲ. ನಾನು ರಾಯಚೂರಿಂದ ಬರಬೇಕು, ರಾಯಚೂರಿಂದ ಬಂದು ಎಲ್ಲೋ ಒಂದು ರೂಮ್ ತೊಗೊಂಡು ಸ್ನಾನಗೀನ ಮುಗಿಸ್ಕೊಂಡು ಅಲ್ಲಿ ಹೋಗೋದು, ಹಂಗಾಯಿತು. ಆವಾಗ ಒಂದು 8 ಹಾಡುಗಳ ಒಂದು ಧ್ವನಿ ಸುರುಳಿ ರೆಕಾರ್ಡಿಂಗ್ ಆಯಿತು. ಆವಾಗೆ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಅವಾಗೆ, ರೆಕಾರ್ಡ್ ಮಾಡಿದ್ದು ಅವಾಗೆ. ನೀವು ನಂಬ್ತಿರೋ ಇಲ್ಲೋ, ಇವಾಗ ನಾವು ರೆಕಾರ್ಡ್ ಮಾಡಬೇಕಾದ್ರೆ 8-9 ಸಾಂಗ್ ಮಾಡಬೇಕಾದ್ರೆ ಮಿನಿಮಮ್ 3 ದಿವಸ ತೊಗೋತೀವಿ. ಅವತ್ತು ಸಾಯಂಕಾಲ 5 ಗಂಟೆ ಒಳಗೆ ನಮ್ಮ ಮಾಸ್ಟ್ರು ಕೊಟ್ಬಿಟ್ಟಿದ್ದ ಕೈಗೆ. ಅಂದರೆ ಅವಾಗ ಏನೂ ಗೊತ್ತಿಲ್ಲ, ತಂದಂತ ಹಾಡ್ದು ಹೋಗ್ಬಿಡೋದು ಅಷ್ಟೇ, ನಮಗೇನೂ ಗೊತ್ತಿಲ್ಲ. ಅದು ಫಸ್ಟ್ ಟೈಮ್ ನಾನು ಹೆಡ್ಫೋನ್ ಹಾಕ್ಕೊಂಡು ಆ ನನ್ನ ಧ್ವನಿ ನಾನು ಕೇಳಿದಾಗ ಹಾಡಲೇ ಇಲ್ಲ ನಾನು, ಅಷ್ಟು ಖುಷಿ ಆಗಿಬಿಡ್ತು. ಆ ಸ್ಟೀರಿಯೋ ಇದೆಲ್ಲ ಒಂದ್ಸಲ ಅವರು ಪಾಪ ಅವರು ಹಾಡ್ರಿ, ಸೌಂಡ್ ಇಂಜಿನಿಯರ್ ಹಾಡ್ರಿ, ಸುಮ್ಮನೆ ನಿಂತ್ಬಿಟ್ರಲ್ಲ ಅಂತಂದರು ಆ ಖುಷಿಗೆ. ಹಾಂ, ಆಮೇಲೆ ಮತ್ತೆ ಈಗ ಏನಾಗತ್ತಂದರೆ, ಈಗ ಬೆಂಗಳೂರಲ್ಲಿರೋರಿಗೂ ರಾಯಚೂರಲ್ಲಿರೋರಿಗೂ ಆಗಿನ ಕಾಲದ ಮಾತು ಹೇಳ್ತೀನಿ ನಾನು. ಅಲ್ಲಿಂದ ಇಲ್ಲಿಗೆ ಬಂದು ರೆಕಾರ್ಡಿಂಗ್ನಾಳು ಪಾರ್ಟಿಸಿಪೇಟ್ ಮಾಡೋದು, ಅಲ್ಲಿ ನಮ್ಗೆ ಸೆಲೆಬ್ರೇಷನ್ ಅಲ್ಲಿ, ಇವ್ನು ರೆಕಾರ್ಡಿಂಗ್ ಹೊಂಟಾನೆ ಇವನು ಅಂತ, ಈ ಹುಡುಗ ನಮ್ಮ ಹುಡುಗ ಅಂತೇಳಿ ಹಂಗೆ ಇತ್ತು ಅವಾಗೆಲ್ಲ ಕಾಲ.
ಸೊ ಆಮೇಲೆ ಅಭ್ಯಾಸ ಆಗ್ತಾ ಬಂತು. ಸ್ಟುಡಿಯೋನಲ್ಲಿ ಹೆಂಗೆ ಆಡಬೇಕು, ಏನು ಟೆಕ್ನಿಕ್ಸ್ ಯೂಸ್ ಮಾಡಬೇಕು, ಯಾವ ಥರ ರಿಟೇಕ್ಸ್ ತೊಗೋಬೇಕು, ಏನು ಮಾಡಬೇಕು ಅಂತ. ಮತ್ತು ಟೆಕ್ನಾಲಜಿನೂ ಇಂಪ್ರೂವ್ ಆಯಿತು. ಈ ಸೌಂಡ್ ರೆಕಾರ್ಡಿಂಗ್ ಟೆಕ್ನಾಲಜಿ ಇದೆಲ್ಲ ಅದು ಬಹಳಷ್ಟು ಡೆವಲಪ್ ಆಗ್ಬಿಡ್ತು. ಈಸಿ ಆಯಿತು. ಅಂದರೆ ನಮ್ಮ ರೆಕಾರ್ಡಿಂಗ್ ಮಾಡೋದಕ್ಕೆ ಈಸಿ ಆಯಿತು. ಸ್ವಲ್ಪ ಟೈಮ್ ಕೊಟ್ಟರೆ ಆರಾಮಾಗಿ ಮಾಡ್ಬೋದಂತ ಆಯಿತು. ಸೊ ಆಮೇಲೆ ರೆಕಾರ್ಡಿಂಗಿಂದನೇ ನನಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ವಾದ್ಯಗಾರರು, ಒಳ್ಳೊಳ್ಳೆ ಸಂಗೀತಗಾರರದು ಒಂದು ಸಂಪರ್ಕ ಆಯಿತು. ಅವ್ರ ಜೊತೆ ಕಾಲ ಕಳೆದು ಅವ್ರನ್ನ ಪರಿಚಯ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಅದೊಂದು ದೊಡ್ಡ ಬೆಳವಣಿಗೆಯಲ್ಲಿ, ನಮ್ಮ ಪ್ರಯಾಣದ ಈ ಸಂಗೀತ ಪ್ರಯಾಣ ಬೆಳವಣಿಗೆಯಲ್ಲಿ ಒಂದು ಮೈಲಿಗಲ್ಲು, ಒಂದು ಒಳ್ಳೆಯ ಅವಕಾಶಗಳದೆಲ್ಲ. ಸೊ ಈಗಂತೂ ತುಂಬ ಚೆನ್ನಾಗಿದೆ ಟೆಕ್ನಾಲಜಿ. ಮತ್ತು ಯಾರು ಎಕ್ಸ್ಪರ್ಟ್ಸು, ಯಾರು ಚೆನ್ನಾಗಿ ನುಡಿಸ್ತಾರೆ, ನಾವೇ ಡೈರೆಕ್ಟಾಗಿ ಬುಕ್ ಮಾಡಿಕೊಂಡು ನಾವೇ ಎಲ್ಲ ಲೀಡ್ ಮಾಡಿ, ನಾವೇ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ. ಮೊದಲೆಲ್ಲ ನಾನು ಡಿಪೆಂಡ್ ಆಗ್ತಿದ್ದೆ, ನಂಗೆ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆವಾಗ ಆ ವಿಷಯದಲ್ಲಿ ಫಸ್ಟ್ ನಮಗೆ ಮುರಳಿ ಅಂತ ಒಬ್ಬರು ಫ್ಲೂಟಿಸ್ಟ್ ಇದ್ದರು, ಎನ್ ಎಸ್ ಪ್ರಸಾದ್ ಮುರಳಿ ಅಂತ ಅವ್ರ ಅಣ್ಣ ತಮ್ಮ. ಪ್ರಸಾದ್ ಅವರು ಮ್ಯಾಂಡೋಲಿನು, ಎನ್.ಎಸ್. ಮುರಳಿ ಅವರು ಫ್ಲೂಟ್. ಅವರು ಸಂಗೀತ ನಿರ್ದೇಶನದಲ್ಲಿ ಕಾಯೋ ಕಾವ್ಯರಂಗ ಬಂತು. ಅದಾದಮೇಲೆ ಗೌಡ್ಕಂಡಿ ಅವರು ನಮಗೆ ವಾದ್ಯ ಸಂಯೋಜನೆ ಮಾಡಿಕೊಟ್ರು ಸುಮಾರು ರೆಕಾರ್ಡಿಂಗಲ್ಲಿ. ನರಸಿಂಹನಾಯಕ್ ಅವರು, ಮತ್ತು ಬಿ.ವಿ. ಶ್ರೀನಿವಾಸನ್ ಅವರು, ಮತ್ತು ತಿರುಮಲೆ ಶ್ರೀನಿವಾಸ್ ಅವರು, ಹೀಗೆ ಒಂದು 3-4 ಜನ ಒಳ್ಳೊಳ್ಳೆ ಸಂಗೀತಗಾರರು ನಮ್ಮ ಇದಕ್ಕೆ ವಾದ್ಯ ಸಂಯೋಜನೆ ಮಾಡ್ತಾ ಬಂದರು. ಪ್ರವೀಣ್ ಡಿ ರಾವ್ ಅವರೆಲ್ಲ. ಈಗ ಅದೆಲ್ಲ ನಾಲೆಜ್ ನನಗೆ ಬಂದಿದೆ. ಹೀಗಾಗಿ ನಾನು ನಂದಲ್ಲದೆ ಬೇರೆಯವ್ರಿಗೂ ನಾನು ಮ್ಯೂಸಿಕ್ ಮಾಡ್ತೀನಿ. ಇವಾಗ ಬೇರೆ ಯಾರಾದರೂ ಹಾಡೋರು ಇದ್ದರೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಸುಮಾರು ಜನಕ್ಕೆ ನಾನು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದೀನಿ. ಅದು ಇದು ರೆಕಾರ್ಡಿಂಗ್ದು ನಮ್ಮ ಅಂದರೆ ನೀವು ಎಕ್ಸ್ಪ್ಲೇನ್ ಮಾಡಿದ ಫೇಸಸ್ ಹೇಗಿದೆ ಅಂತಂದರೆ, ಒಬ್ಬ ಯುವಕ ಅಥವಾ ಒಂದು ಪ್ರತಿಭೆ ಒಂದು ಸಣ್ಣ ಊರಿಂದ, ಅಥವಾ ರಾಯಚೂರು ಸಣ್ಣ ಊರು ಅಂತಲ್ಲ, ಬೆಳವಣಿಗೆಯಿಂದ ಇವತ್ತು ಸಣ್ಣ ಊರೇ ಅದು. ಅಲ್ಲಿಂದ ಬೆಂಗಳೂರುವರೆಗೂ ಜಸ್ಟ್ ನಿಮ್ಮ ಪ್ರತಿಭೆಯಿಂದ ಇಲ್ಲಿಂದ ಅಲ್ಲಿವರೆಗೂ ಆ ಡಿಮಾಂಡ್ ಇಟ್ಕೊಂಡು ಜನರು ಕರೆಸಿ, ಸೊ ಇಷ್ಟೊಂದು ಜನ ಸಂಪರ್ಕ ನೀವು ಬೆಳೆಸ್ಕೊಂಡಿದ್ದು ಒಂಥರ ಕೇಳಕ್ಕೆ ಇಟ್ ಇಸ್ ವೆರಿ ವೆರಿ ಸೂಪರ್ಬ್ ಎಕ್ಸ್ಪೀರಿಯನ್ಸ್ ನಿಮ್ಮದು. ಸೊ ನೆಕ್ಸ್ಟ್ ಮಾತಾಡೋದಾದರೆ, ಇವಾಗ ಹೇಳ್ತಾ ಇದ್ರಿ ಟೆಕ್ನಾಲಜಿನ ಬೆಸ್ಟ್ ಯುಟಿಲೈಸ್ ಮಾಡಿದ್ರೆ ನಾವು ಜಾಸ್ತಿ ಜನನ ಆದಷ್ಟು ಬೇಗ ರೀಚ್ ಆಗ್ಬೋದು ಅಂತ. ನಿಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ಸೊ ಅದ್ರ ಬಗ್ಗೆ ಹೇಳೋದಾದರೆ ನಿಮ್ಮ ಮಕ್ಕಳನ್ನು ಕೂಡ ಅದರಲ್ಲಿ ಪರಿಚಯ ಮಾಡಿದ್ದೀರಿ. ಅದು ಈಗೇನಾಗಿದೆ ಅಂದರೆ, ಎಲ್ಲರಿಗೂ ಮುಂಚೆ ಒಂದು ಕಂಪ್ನಿಯವರು ನಮ್ಮನ್ನು ಕರಿಬೇಕಾಗಿತ್ತು. ನಮ್ಮನ್ನು ಅಷ್ಟು ಜನದ ಮಧ್ಯೆ ನಮ್ಮನ್ನು ಗುರುತಿಸಿ ನಮ್ಮನ್ನು ಕರೆದು ಅವಕಾಶ ಮಾಡಿಕೊಟ್ಟು ಅವ್ರ ಕಂಪ್ನಿಯಲ್ಲಿ ಹಾಡಿಸಿ ತನ್ನ ಮೂಲಕ ಜನಕ್ಕೆ ಪ್ರಚಾರ ಮಾಡಬೇಕಾಗಿದ್ದ ಅನಿವಾರ್ಯತೆ ಅವಾಗಿತ್ತು. ಇವಾಗ ಏನಿಲ್ಲ ಅಂದರೆ ನಮ್ಮದೇ ಚಾನಲ್ಲು, ನಮ್ಮದೇ ರೆಕಾರ್ಡಿಂಗು, ನಮ್ಮದೇ ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲಿ ಅಡುಗೆ ಮನೆಯಿಂದ ಬಾತ್ರೂಮಿಂದ ಕೊಡಬೇಕಿದ್ರೆ ಆನ್ಲೈನ್ ಬಂದು ಆ ಥರ ಟೆಕ್ನಾಲಜಿ ಇದೆ ಅವಾಗ. ಅಂದರೆ ನಿಮ್ಮ ಹತ್ರ ಪ್ರತಿಭೆ ಇದ್ದರೆ ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಇವತ್ತು ನಾವು 4 ಜನಕ್ಕೆ ಪರಿಚಯ ಆಗ್ಬೋದು. ಈ ಕೋವಿಡಲ್ಲಿ ಏನಾಯಿತು ಅಂತಂದರೆ ಅದರದ್ದೇ ಅಡ್ವಾಂಟೇಜು ಆಯಿತು, ದುರುಪಯೋಗ ಆಯಿತು. ಏನಾಯಿತು ಅಂತಂದರೆ, ಯೂಶ್ವಲಿ ಏನಾಗುತ್ತೆ, ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತಾರೆ. ನಾನು ಹಾಡಿದ್ದೆಲ್ಲ ನನಗೆ ಚಂದ, ಆದರೆ ನಾನು ಹಾಡಿದ್ದು ಎಲ್ಲರಿಗೂ ಇಷ್ಟ ಆಗಬೇಕಲ್ಲ. ಅದು ಇಲ್ಲ, ನನ್ನ ಹತ್ರ ಟೆಕ್ನಾಲಜಿ ಇದೆ, ನಾನು ಮಾಡ್ಬೋದು ಅನ್ನೋದೊಂದೇ ಅವ್ರ ಹತ್ರ. ಎಷ್ಟೋ ಜನ ನನಗೆ ಇದು ಮಾಡ್ಲಿಕ್ಕೆ ಬರ್ತಿದೆ, ನಾನು ರೆಕಾರ್ಡ್ ಮಾಡಿ ನಾನು ಫೇಸ್ಬುಕ್ಕಲ್ಲಿ ಹಾಕ್ಬೋದು, ನಾನು ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ಬೋದು ಅಂತ ಆ ಎಕ್ಸ್ಪರ್ಟ್ನೆಸ್ಗೋಸ್ಕರ ಅವ್ರು ಹೆಂಗೆ ಹಾಡ್ತಾರೆ, ಏನು ಮಾಡ್ತಾರೆ, ಅದು ಯಾವುದು ಗಣನೆಗೆ ಬರಲಿಲ್ಲ. ಎಲ್ಲರೂ ಸಿಕ್ಕವರೆಲ್ಲ. ಅವಾಗ ನಮಗೆ ಒಂಥರ ಏನಪ್ಪ ಇದು ಹಿಂಗಾಗ್ಬಿಡ್ತಲ್ಲ ಮಾರ್ಕೆಟು, ಏನಿದು ಮತ್ತು ನಾವು ಕಳೆದೋಗ್ಬಿಡ್ತೀವ ಏನದರಲ್ಲಿ ಅಂತ. ಆದ್ರೆ ಒಂದು ರೀತಿದು ಅದು ಹೆಂಗೆ ಅಡ್ವಾಂಟೇಜ್ ಆಯಿತು ಅಂದರೆ, ಬಂತು ಜನ ಎಲ್ಲಿ ಬೇಕಲ್ಲಿ ಸಿಕ್ಕಲ್ಲಿ ಕೂತ್ಕೊಂಡು ಹಾಡ್ಲಕ್ಕತ್ಬಿಟ್ರು. ದಾಸರ ಪದ ಅಲ್ಲ, ಎಲ್ಲನೂ ದಾಸರ ಪದ, ಸಿನಿಮಾ ಹಾಡು ಎಲ್ಲ ಹಾಡು. ಆದರೆ ಒಂದು ಯಾವುದಕ್ಕೊಂದು ಮಿತಿ ಇರ್ತದಲ್ಲ. ಆಮೇಲೆ ಜನ ಏನು ಮಾಡಿದರು, ಅದರೊಳಗೆ ಕ್ವಾಲಿಟಿ ಹುಡ್ಕೊಂಬರ್ಲಿಕ್ಕತ್ತಾರೆ ಮತ್ತೆ. ಅವಾಗ ಮತ್ತೆ ಅಗೇನ್ ನಮ್ಮ ಹತ್ರ ಬಂದು ಸೊ ಧೈರ್ಯ ಬಂದು ಪರವಾಗಿಲ್ಲಪ್ಪ, ಟೆಕ್ನಾಲಜಿಯಿಂದ ಇದನ್ನೂ ಒಂದು ರೀತಿಯಿಂದ ಅಂದರೆ ಏನಾಯಿತು, ಈಗ ಸೆಕೆಂಡ್ ಟೈಮ್ ಮತ್ತೆ ನಾವು ಕ್ಲಿಕ್ ಆಗ್ಬಿಟ್ವಲ್ಲ. ಹೌದು, ಮೊದಲಂತೂ ಪಾಪ್ಯುಲರ್ ಆಗಿದ್ವಿ, ಸೆಕೆಂಡ್ ಮತ್ತೆ ಅಷ್ಟೆಲ್ಲ ಆದಮೇಲೂ ಮತ್ತೆ ನಮ್ಮನ್ನು ಹುಡ್ಕೊಂಬಂದ್ರಲ್ಲ ಜನ. ಸೊ ಕ್ವಾಲಿಟಿ ಬೇಕು ಜನಕ್ಕೆ. ಅಂದರೆ ನಾನು ಹೇಳ್ತಿರೋದು ಯಾರೂ ಮಾಡಬಾರ್ದು ಅಂತಲ್ಲ ನಾನು ಹೇಳೋದು. ಕ್ವಾಲಿಟಿ ಇದ್ದರೆ, ನಿಮ್ಮ ಹತ್ರ ಸಾಧನೆ ಇದ್ದರೆ
ಖಂಡಿತ ನೀವು ಮಾಡಿರಿ. ಎಲ್ಲರೂ ಹಾಡಬೇಕು, ಎಲ್ಲರಿಗೂ ಸಂತೋಷ ಪಡಿಸ್ಬೇಕು. ಹಾಗಾಗಿ ತಂತ್ರಜ್ಞಾನವನ್ನು ನಾವು ಕರೆಕ್ಟಾಗಿ ನಮ್ಮ ಟ್ಯಾಲೆಂಟನ್ನು ಬಳಸ್ಕೊಂಡು ನಮ್ಮಲ್ಲಿರತಕ್ಕಂಥ ಒಂದು ಕಲೆಯನ್ನು ಅದ್ರ ಮೂಲಕ ನಾವು ಜನರಿಗೆ ಕೊಟ್ಟಾಗ 100% ಅವ್ರಿಗೆ ಇಷ್ಟ ಆಗ್ತದೆ. ನಿಮಗೆ ಪ್ರೋತ್ಸಾಹ ಕೊಡ್ತಾರೆ. ಅದಾಗಬೇಕಷ್ಟೇ. ಹೌದು. ಸೊ ಕ್ವಾಲಿಟಿ ಆಡಿಯನ್ಸ್ ಯಾರ್ಯಾರು ಇರ್ತಾರೆ, ಸೊ ದೇ ವಿಲ್ ಕಮ್ ಬ್ಯಾಕ್ ಟು ದ ಒರಿಜಿನಲ್ ಸೋರ್ಸ್. ಎಷ್ಟೇ ಜನ ಡಿಫ್ರೆಂಟ್ ಫಾರ್ಮ್ಸ್ ಬಂದರೂ ಕೂಡ ಅವ್ರಿಗೆ ಶೇಷಗಿರಿದಾಸ್ ಅವ್ರು ಮತ್ತೆ ಬೇಕನ್ಸೋದು, ಸೊ ವಾಪಸ್ ಅವ್ರ ಹತ್ರನೇ ಬಂದು. ಹೌದು. ಸೊ ಇವ್ರದ್ದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಲಿಂಕ್ನ ವಿಲ್ ಜಸ್ಟ್ ಪುಟ್ ಇಟ್ ಡೌನ್. ಅದು ಚೂರು ಹೇಳ್ಬಿಡ್ತೀನಿ. ಅದೇ ಈಗ ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡ್ಲಕತ್ತರು, ಅದನ್ನ ಹೇಳಕ್ಕೆ ಮರ್ಬಿಟ್ಟೆ ನಾನು. ಅದೇ ಇದೇನಿದು ನಾವು ಮಾಡಲಾರ್ದೆ. ಮತ್ತು ಇನ್ನೊಂದು ಏನಂದರೆ ದುರಂತ ಏನಂದರೆ ನಮ್ಮ ಹಾಡುಗಳನ್ನ ಯಾರ್ಯಾರೋ ಹಾಕ್ಲಕತ್ಬಿಟ್ರು. ಸೊ ಯಾಕೆ ಎಲ್ಲರೂ ಕೇಳೋರು, ಎಲ್ಲರೂ ಏನೇನೋ ಇರ್ತದ್ರೆ ಅದ್ರಲ್ಲಿ ನಿಮ್ಮ ಹಾಡಂತ ಹೋದರೆ ನಿಮ್ಮ ಹಾಡು ಒಂದು ಹಾಡು ಕೇಳ್ತೀವಿ, ಎರಡನೇ ಹಾಡು ಬೇರೆ ಯಾವುದೇ ಇರ್ತದೆ. ಸೊ ನಿಮ್ಮ ಹಾಡು ಬೇಕು, ಈ ಥರ ಟೆಕ್ನಾಲಜಿ ಇದೆ, ನೀವು ಯಾಕೆ ಸುಮ್ಮನೆ ಕೂತೀರಿ ಅಂತ. ನಮಗೆ ಅಷ್ಟು ಸಡನ್ನಾಗಿ ನಾವು ಅಪ್ಡೇಟ್ ಆಗ್ಲಿಕ್ಕೆ ಆಗೋದಿಲ್ಲ, ಮನಸ್ಸು ಒಪ್ಪೋದಿಲ್ಲ. ಅದು ಹೆಂಗಿರ್ತದೋ ಏನೋ, ಅದರಿಂದ ಸಾಧಕ ಬಾಧಕ ಬಗ್ಗೆ ಆಲೋಚನೆ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಅವ್ರಿಗೆ ಶುರು ಹಚ್ಕೊಂಡೆ ನಾನು. RSD ಅಂದರೆ ರಾಯಚೂರು ಶೇಷಗಿರಿದಾಸ್, RSD ರಾಯಚೂರು ಶೇಷಗಿರಿದಾಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿದೆ. ಅದಕ್ಕೆ ಅಭೂತಪೂರ್ವ ಇದು ಬಂತು. ಆದರೆ ತಾಂತ್ರಿಕವಾಗಿ ನಿಮ್ಮಂಥವ್ರು ಸಲಹೆ ಸೂಚನೆಗಳು ಬೇಕು. ಇನ್ನೂ ಅದನ್ನೇ ಅಂದರೆ ಇಲ್ಲ ಟೆಕ್ನಾಲಜಿ ಅಲ್ರಿ. ಈಗ ನಾನು ಹಾಡೇನ ನಿಮ್ಮ ಹತ್ರ ಕಲಿಯಲ್ಲ, ನಿಮಗೇನು ಗೊತ್ತು, ಅದು ನಿಮ್ಮ ಹತ್ರ ಕಲಿಬೋದಲ್ಲ, ಹಾಗೆ ಆ ಥರ ಹೇಳೋದು. ಸೊ ಅದನ್ನು ಮಾಡಿ ಇನ್ನೂ ಸ್ವಲ್ಪ ಅಂದರೆ ನಮ್ಮ ಮನಸ್ಸಲ್ಲಿ ಏನೋ ಇರ್ತದೆ, ಈ ಕೃತಿಗಳನ್ನ ಹೊರಗೆ ತರಬೇಕು ಅಂದರೆ ಆವಾಗ ಯಾರೂ ಪ್ರೊಡ್ಯೂಸರ್ ಇರೋದಿಲ್ಲ, ತರಲಿಕ್ಕೆ ಯಾರೂ ರೆಡಿ ಇರೋದಿಲ್ಲ. ಆಗಿದ್ದಂತಹ ಧ್ವನಿ ಸುರುಳಿ ಪ್ರೊಡ್ಯೂಸರ್ಸ್ ಈಗ ಯಾರೂ ಇಲ್ಲ ಇವಾಗ. ಒಂದಿಬ್ಬರು ಇದ್ದಾರೆ. ಒಂದು ಯಾರೋ ಒಬ್ಬರು ಸ್ಪಾನ್ಸರ್ ಬಂದು ನಮ್ಮ ಹತ್ರ ಬಂದು ಒಂದು ಆಲ್ಬಮ್ ಮಾಡಿಕೊಡ್ರಿ ಅಂತ ಹೇಳಬೇಕು. ಇಲ್ಲಾಂದರೆ ಮಠಮಾನ್ಯಗಳು ನಮ್ಮ ಪರಂಪರೆ ಇದೆ ಎತ್ತಿಗಳದು ಹಿಂಗೆ ಮಾಡಿರಿ ಅಥವಾ ಏನಾರು ಮಾಡಿರಿ ಅಂತ ಅವ್ರು ಬರಬೇಕು. ಯಾಕಂದರೆ ಇದು ಇವಾಗ ಲಾಭ ತಂದು ಕೊಡೋಂತಹ ಉದ್ಯಮ ಆಗಿ ಉಳಿದಿಲ್ಲ ಇದು. ಸೊ ಹೀಗಾಗಿ ಯಾರೋ ಒಬ್ಬರು ಸ್ವಯಂ ಪ್ರೇರಿತರಾಗಿ ಲಾಭರಹಿತವಾದ ದೃಷ್ಟಿ ಇಟ್ಕೊಂಡು ಇದು ಒಂದು ಒಳ್ಳೆಯದಾಗಲಿ, ಸಮಾಜಕ್ಕೆ ಇದು ಸಿಗಲಿ ಅಂತ ಮುಂದೆ ಬಂದಾಗ ಅವಕಾಶ ಸಿಗ್ತದೆ. ಹಾಗಾಗಿ ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನನಗೇನು ಬೇಕು, ನಾನು ಯಾವುದು ಜನಕ್ಕೆ ಕೊಡಬೇಕು ಅಂತ ಇದ್ದದನ್ನು ಕೊಡ್ಬೋದಲ್ಲ, ಅದಕ್ಕೊಂದು ಅವಕಾಶ ಇರ್ತದೆ. ಹಾಗಾಗಿ ಅದನ್ನು ಶುರು ಮಾಡಿದೆ. ಈಗ ಇದರಲ್ಲಿ ಇತ್ತೀಚೆಗೆ ನಮ್ಮ ಕೋವಿಡ್ ಟೈಮಲ್ಲಿ ಒಂದು ನಮ್ಮ ಗುರುಗಳೆಲ್ಲರೂ ಹೇಳಿದರು, ಏನು ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಈ ನಾಮತ್ರಯವನ್ನು ಜಪ ಮಾಡಬೇಕು, ಅದನ್ನು ಸ್ಮರಣೆ ಮಾಡಬೇಕು. ಇದರಿಂದ ನಮ್ಮ ಆವಾಗಿನ ಪರಿಸ್ಥಿತಿ, ಮನಸ್ಸಿನ ದುಗುಡ, ಆ ಕೋವಿಡ್ ಟೈಮಲ್ಲಿ ಭಯ ಮತ್ತು ಆರೋಗ್ಯ ಎಲ್ಲ, ರೋಗ ರುಜಿನ ದೂರಾಗಿ, ಭಯ ದೂರಾಗಿ ನಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದಾಗ ನಾನು ವಿಜಯದಾಸರದ ಒಂದು ಹಾಡನ್ನು ಹುಡುಕಿ ನಾನು ಆವಾಗ ಲಾಕ್ಡೌನ್ ಟೈಮ್ ಮನೇಲೇ ಕೂತ್ಕೊಂಡು, ನನ್ನ ಮನೆ ಅಂದರೆ ಬೇರೆ ಆರ್ಟಿಸ್ಟ್ನು ಕೂಡ ನಾನು ಆ ಕಂಪ್ನಿಗೆ ತೊಗೊಳ್ಳೋ ಪರಿಸ್ಥಿತಿ ಇರಲಿಲ್ಲ, ಲಾಕ್ಡೌನಲ್ಲ ಅವಾಗ. ನನ್ನ ಮಕ್ಕಳನ್ನ ಕೂಡಿಸ್ಕೊಂಡು ಅವ್ರಿಗೆ ಎಷ್ಟು ಬರ್ತದೋ ಅದರಲ್ಲೇ ಒಂಚೂರು ಏನೋ ಪ್ರಾಕ್ಟೀಸ್ ಮಾಡಿಸಿ ಅದನ್ನು ಹಾಕಿ ಅದನ್ನು ಬಿಟ್ಟೆ. ಅದು ಈಗ 1 ಲಕ್ಷ ವ್ಯೂಸ್ ಬಂದಿದೆ. ಅಂದರೆ ಅವಾಗ ಭಾಳ ಇಷ್ಟ ಆಗ್ಬಿಡುತ್ತೆ ಎಲ್ಲರಿಗೆ. ಅಂದರೆ ಅದನ್ನು ಕೊಡಬೇಕು ಅಂತ ನನ್ನ ಮನಸ್ಸಿನಾಗಿತ್ತು. ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ, ಅಂದರೆ ರೆಕಾರ್ಡಿಂಗ್ ಸ್ಟುಡಿಯೋ ಯಾವುದೂ ಇರಲಿಲ್ಲ. ಸೊ ನನ್ನ ಚಾನಲ್ ಇತ್ತು, ಕೊಟ್ಬಿಟ್ಟೆ. ಆಮೇಲೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಬರೆದವರು, ಭಾಳ ಪಾಪ್ಯುಲರ್ ಹಾಡೋರು. ಅದನ್ನು ಬರೆದವರು ನಮ್ಮ ಹುಯಿಲುಗೋಳ ನಾರಾಯಣಾಚಾರ್ಯ. ಅವರು ದಾಸರ ಪದಗಳನ್ನು ಬರೆದಾರ. ಅದು ಬಹಳ ಜನಕ್ಕೆ ಗೊತ್ತಿಲ್ಲ, ಗದಗ್ನವರು ಅವರು. ಸೊ ಅವರ ಒಂದು ಹಾಡನ್ನು ಕೋಪವೇತಕ್ಕೆ ಗುರು ರಾಯರೇ ಅಂತ ಒಂದು ರಾಯರನ್ನ ಕುರಿತು ಸ್ತೋತ್ರ ಮಾಡಿ, ನನ್ನ ಮೇಲೆ ಯಾಕೆ ಅನುಗ್ರಹ ಮಾಡ್ತಾ ಇಲ್ಲ, ನಮ್ಮ ಮೇಲೆ ಯಾಕೆ ಸಿಟ್ಟು ನಿಮಗೆ ಅಂತ ಒಂದು ಭಾವನಾತ್ಮಕವಾಗಿ ಒಂದು ಬರೆದಂಥ ಒಂದು ಹಾಡು. ಅದು ನೋಡಿದ ತಕ್ಷಣ ನನಗೆ ಇದು ಹಾಡಬೇಕು ಅನ್ನಿಸ್ತು. ಹಾಡ್ಬೇಕಾದ್ರೆ ಎಲ್ಲಿ ಹಾಡಬೇಕು, ಯಾರು ಕಂಪ್ನಿ ಇಲ್ಲ, ಯಾವ ಪ್ರೊಡ್ಯೂಸರ್ಗಳೇನಿಲ್ಲ, ಯೂಟ್ಯೂಬ್ ಚಾನಲ್ ಅದರ ಹಾಡಿದೆ. ಆದರೆ ನನಗೇನಾದರೂ ಕೊಡಬೇಕು ಅನ್ನಿಸಿದಾಗ ಒಂದು ಮಾಧ್ಯಮ ಬೇಕಲ್ಲ. ಸೊ ನನ್ನದೇ ಆದ ಕೆಲವು ಹಾಡುಗಳಿದ್ದು ಅದನ್ನು ನನ್ನ ಚಾನಲಲ್ಲಿ ಹಾಕ್ಕೊಂಡಿದ್ದೀನಿ. ಯಾರಾದರೂ ಏನಾದರೂ ಬಂದು ಈ ಭಾಳ ಮೊನ್ನೆ ಲಕ್ಷ್ಮೀಶ ವಿಠಲ ಅಂಕಿತದಿಂದ ಒಬ್ಬರು ಲೇಡಿ, ಪ್ರಮೀಳಾಬಾಯಿ ಅಂತ ಒಬ್ಬರು ಲೇಡಿ, ಅವರು ತೆಲುಗು ಆ್ಯಕ್ಸೆಂಟ್ ಅವರು ಪಾಪ ಕನ್ನಡದ ರಚನೆಗಳನ್ನು ಬರೆದಿಲ್ಲ, ಲಕ್ಷ್ಮೀಶ ವಿಠಲ ಅಂಕಿತದಿಂದ ಬರೆದಾರೆ. ಸೊ ಅವರು ಬಂದರು
ಅವ್ರ ಮಗಳು ಪಾಪ ನಮ್ಮ ತಾಯಿದು ಹಿಂಗೆ ಹಾಡುಗಳಿದೆ ಬರಬೇಕು ಅಂತ. ಅವ್ರಿಗೂ ಯಾವುದು ಮಾಧ್ಯಮ ಇಲ್ಲ, ಬಟ್ ಅವರು ಅದನ್ನು ಸ್ಪಾನ್ಸರ್ ಮಾಡಿದರು. ನಾನು ಇಲ್ಲ, ನಿಮ್ಮದೇ ಸುಮಾರು ಒಂದು 20,000 ಜನ ಸಬ್ಸ್ಕ್ರೈಬ್ಸರ್ ಇದ್ದಾರೆ, ಒಂದು ಪಾಪ್ಯುಲರ್ ಆಗೇ ಆಗ್ತದೆ, ಅದು 4 ಜನ ಕೇಳಿ ಒಳ್ಳೇದಾಗಲಿ ಅಂತಂದೇಳಿ ಅವ್ರು ಬಂದಾಗ ಅದನ್ನು ಕೂಡ ಪ್ರೊಡ್ಯೂಸ್ ಮಾಡಿ, ಸ್ಟುಡಿಯೋನಲ್ಲಿ ಪ್ರೊಡ್ಯೂಸ್ ಮಾಡಿ ಎಲ್ಲ ವಿತ್ ಆರ್ಕೆಸ್ಟ್ರಾ ಎಲ್ಲ ಮಾಡಿ ಅದನ್ನು ನನ್ನ ಚಾನಲ್ಗೆ ಹಾಕಿದೆ. ತುಂಬ ಇಷ್ಟ ಆಯಿತು. ರಾಯರ ಕುರಿತಾಗಿ ಸುಮಾರು ಹಾಡುಗಳನ್ನ ಬರೆದಿದ್ದಾರೆ ಅವರು. ಹೀಗೆ ನಮಗೇನಾದರೂ ಒಂದು ಜನಕ್ಕೆ ಕೊಡ್ಬೇಕನ್ನಿಸ್ದಾಗ ಒಂದು ಚಾನಲ್ ಬೇಕಲ್ಲ, ಈಗ ತಂತ್ರಜ್ಞಾನದಿಂದ ನಮ್ಮ ಕೈಯಾಗಿದೆ, ಅದನ್ನು ಯೂಸ್ ಮಾಡ್ಬೋದು. ನಾನು ಇವ್ರ ಕಾಂಟ್ರಿಬ್ಯೂಷನ್ ಎಷ್ಟೊಂದು ಕಡೆ ಎಷ್ಟು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳೋದಕ್ಕೆ, ಇವಾಗ ಯಾವುದೇ ಒಂದು ಮಠದ ಪರಂಪರೆಯನ್ನು ನಾವು ರೆಕಗ್ನೈಸ್ ಮಾಡಬೇಕು ಅಥವಾ ಹೇಗೆ ಲಿಸ್ಟ್ ಹೋಗುತ್ತೆ ಅಂತ ಫಾಲೋ ಮಾಡೋದಕ್ಕೆ ಚರ್ಮ ಶ್ಲೋಕದ ಒಂದು ಲಿಸ್ಟ್ ಇರುತ್ತೆ. ಸೊ ಆ ರೀತಿಯಿಂದ ಒಂದು ಮಠದ ಪರಂಪರೆ ಈ ಯತಿಗಳಿದ್ರು ಅಂತ ಹಾಗೆಲ್ಲ ಗೊತ್ತಾಗುತ್ತೆ. ಆದರೆ ನಂಗೆ ಒಂದು ನೆನಪಿದೆ, ಗುರು ಪರಂಪರೆ ಅಂತ ಒಂದು CD ಮಾಡಿದ್ರಿ. ಆ ಪರ್ಟಿಕ್ಯುಲರ್ CDಲಿ ಉತ್ತರಾದಿ ಮಠದ ಎಲ್ಲ ಯತಿಗಳದ್ದು ಸಾಂಗ್ ಮೀನ್ಸ್ ಅವರೆಲ್ಲ ಹೆಸರುಗಳು ಬಂತು, ಅದ್ರ ಜೊತೆಗೆ ಯಾರಿದ್ರು ಅಂತ ನಮಗೂ ಗೊತ್ತಾಗುತ್ತೆ. ಸೊ ಅದರಿಂದ ಯಾರು ಮಂತ್ರ ಅಷ್ಟು ಕೇಳಲ್ವೋ ಅಥವಾ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಸದ್ಯಕ್ಕೆ ಅಂದ್ಕೊಂಡ್ರು, ಈ ರೀತಿಯಿಂದ ಓಕೆ ಇಂಥವ್ರು ಇದ್ರು, ಅವ್ರು ಒಂದೊಂದು ಲೈನಲ್ಲಿ ಅವ್ರ ಮಹಿಮೆ ಕೂಡ ಆ್ಯಡ್ ಆಗ್ತಿತ್ತು. ಸೊ ನಂಗೆ ಅದ್ರ ಕಾಂಟ್ರಿಬ್ಯೂಷನ್ ಅವಾಗ ತುಂಬ ಸೇರಿತ್ತು. ಸೊ ಗೋಯಿಂಗ್ ಫಾರ್ವರ್ಡ್ ನೆಕ್ಸ್ಟ್ ಇನ್ನೊಂದು ನನಗೇನು ಮನ್ಸಲ್ಲಿ ಅಂತಿತ್ತು ಅಂದರೆ, ಇಷ್ಟೊಂದು ಅಬಂಡೆಂಟ್ ಹಾಡು ಹಾಡಿದರೆ ಮೋರ್ ದೆನ್ ಐ ಕ್ಯಾನ್ ಟೆಲ್ 500-600 ಎಷ್ಟಾದರೂ ಇರ್ಬೋದು. ನಿಮ್ಮದು ಇಲ್ಲ ನನ್ನ ಮನಸ್ಸಲ್ಲಿ ಇದು ನನ್ನ ಫೇವ್ರೆಟ್, ಫಸ್ಟ್ ಡೇ ಆಫ್ ರೆಕಾರ್ಡಿಂಗ್ ಹೆಂಗೆ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರಿ ಅದೇ ರೀತಿ ಇಲ್ಲ ಈ ಹಾಡು ನನಗೆ ಒಂದು ಮೋಸ್ಟ್ ಫೇವ್ರೆಟ್ ಅನ್ನೋದು ಯಾವುದದು? ಈಗ ಒಂದು ಹಾಡಿನ ಬಗ್ಗೆ ಯಾಕೆ ಇಷ್ಟ ಅಂತ ಹೇಳೋಕ್ಕೆ ಹಲವಾರು ಹಾಡುಗಳ ಬಗ್ಗೆ ಹಲವಾರು ರೀಸನ್ಗಳಿದೆ, ಅದು ಕೌಂಟ್ಲೆಸ್. ಅದು ಏನು ಅಂತಂದರೆ ನೋಡಿ, ಈಗ ಹಾಡ್ತಾ ಲಾಸ್ಟ್ ಒಂದು 15 ವರ್ಷದಿಂದ ನಾನು ನಿನ್ನ ಒಲಮೆಯಿಂದ ಹಾಡ್ತಾಯಿದ್ದೆ. ಅದರದ್ದೇ ಒಂದು ಲೋಕ ಬೇರೆ ಅಲ್ವಾ. ಆಮೇಲೆ ವಿಜಯದಾಸರು ಅವರ ಇಡೀ ಜೀವನ ಅನುಭವವನ್ನು ಅದರಲ್ಲಿ ಸುರಿದಂಥ ಒಂದು ಕೀರ್ತನೆ ಅದು. ಈ ಸಾಹಿತ್ಯದ ಹಿನ್ನೆಲೆ ತಿಳ್ಕೊಂಡಾಗ ಇಟ್ ವಿಲ್ ಅಟ್ರ್ಯಾಕ್ಟ್ ಮೋರ್ ಅಲ್ವಾ. ಅದ್ರ ವಿಷಯ ಗೊತ್ತಾಗ್ತದೆ, ಅದ್ರ ಮಹಿಮೆ ಗೊತ್ತಾಗ್ತದೆ, ಮಾಹಿತಿ ಗೊತ್ತಾಗ್ತದೆ, ಇನ್ನೂ ಅದ್ರ ಬಗ್ಗೆ ಜಾಸ್ತಿ ಇದಾಗ್ತದೆ. ಇನ್ನು ಕೆಲವೊಂದು ಹಾಡುಗಳು ಟ್ಯೂನಿಂದ ತೋಳು ತೋಳು ರಂಗ ನೀವು ನಂಬ್ತಿರೋ ಬಿಡ್ತಿರೋ. ಈಗ ಒಂದು ನೀವೇ ಅಂದಂಗೆ ಒಂದು 2,000 ಚಿಲ್ಲರೆ ಕಾರ್ಯಕ್ರಮ ಆಗಿದೆ ನಂದು ಎಲ್ಲ ಇಲ್ಲಿವರೆಗೆ. ಆಲ್ಮೋಸ್ಟ್ ಅದರಲ್ಲಿ 98 ಭಾಗ ನಾನು ತೋಳು ರಂಗ ಹಾಡಿರ್ತೀನಿ. ಹಾಡಿಲ್ಲ ಅಂದರೆ ಬಿಡೋದಿಲ್ಲ ಜನ. ಹೌದು, ಅರ್ಥ ಆಯ್ತಲ್ಲ, ಮೋಸ್ಟ್ ರಿಕ್ವೆಸ್ಟೆಡ್ ಇದ್ದೇ ಇರುತ್ತೆ. ಆದರೆ ನನಗೆ ಅಷ್ಟು ಸತ್ಯ ಹಾಡಿದ್ರು ಅದು ಈಗ 2010ನೇ ಸತ್ಯ ಹಾಡೀನಿ. ನೆಕ್ಸ್ಟ್ 2011ನೇ ಪ್ರೋಗ್ರಾಮ್ಗೆ ಹಾಡಬೇಕು ಅಂದರೆ ನಂಗೆ ಬೋರ್ ಆಗಲ್ಲ. ಅದು ಭಾಳ ಈ ಪಾಯಿಂಟನ್ನು ಭಾಳ ಗಮನಿಸ್ಬೇಕು ನೀವು. ಬೋರ್ ಆಗ್ತಲ್ರಿ, ಒಂದು ಹಾಡನ್ನ ಎಷ್ಟು ಸತಿ ಹಾಡ್ತೀರಿ ನೀವು? ಇರ್ಬೋದು ಭಕ್ತಿ ಇರ್ಬೋದು, ಆಯಿತು, ನಾವು ಮನುಷ್ಯರೇ ಅಲ್ಲ, ಒಂದು ಮೊನಟನಿ ಬರ್ತದಲ್ರಿ, ಆಗಲ್ಲ. ಯಾಕೆ ಗೊತ್ತಾ, ಇಲ್ಲಿ ಒಂದು ವಿಶೇಷ ಏನಂದರೆ ಮುಂದೆ ಕೂತವ್ರು ಬೇರೆ ಇರ್ತಾರೆ. ಹೌದು, ಅವ್ರ ಎಕ್ಸ್ಪ್ರೆಷನ್ಸ್ ನಿಮ್ಗೆ ಅಷ್ಟೇ. ಅದೇ ಈಗ ಏನಾಗ್ತಂದರೆ ಅನುಭವ ಡೆಫಿನೆಟಾಗಿ ತೋಳರಂಗ ಕೇಳ್ತಾರೆ ಅಂತ ಅದು ಅಂಡರ್ಸ್ಟುಡ್ ಫಿಕ್ಸ್. ಅದು ನಾವು ಬೇಕಂತೆ ಅದನ್ನು ಅಕಸ್ಮಾತ್ ಏನಾದರೂ ಒಂದು ಮೈಂಡ್ನೊಳಗೆ ಯೂಶನ್ನಾಗಿ ನಾನು ಲಿಸ್ಟ್ ಪ್ರಿಪೇರ್ ಮಾಡ್ಕೊಂಡು ಯಾವ ಪ್ರೋಗ್ರಾಮ್ ಹೋಗೋದಿಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ಅಲ್ಲಿ ಏನಾದರೂ ಆ ವಿಷಯಾಧಾರಿತ ಕಾರ್ಯಕ್ರಮ ಇರಲಿಲ್ಲ ಅಂದರೆ, ಇತ್ತು ಅಂದರೆ ಅದು ಮಾಡ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ನಾನು ಸುಮ್ಮನೆ ಬ್ಲೈಂಡಾಗಿ ಚಕ್ ಅಂತ ಹಾಡ್ಕೊಂಡು ಹೋಗ್ತೀನಿ. ತಾರತಮ್ಯನೇ ಹಾಡೋದು ಅದ್ರ ಪ್ರಕಾರ ಒಂದು ಇದರೊಳಗೆ. ಆವಾಗ ನಾನು ಪಕ್ಕಕ್ಕೆ ಇಟ್ಟಿರ್ತೀನಿ, ನಾನು ತೊಗೊಳ್ತೊಳಮ್ಮ ಈ ಸತಿ ಬೇರೆ ಹಾಡೋಣ ಅಂತಂದೇಳಿ ಬಂದ್ಬಿಡ್ತದೆ. ಸೊ ನನಗೆ ಬೋರ್ ಆಗಲ್ಲ ಅವಾಗ. ಒಂದು ಅವ್ರು ಕೇಳಿದ ಖುಷಿ ಆಗ್ತದೆ. ಆಮೇಲೆ ಎಷ್ಟೊಂದು ಸತಿ ಭಾಳಷ್ಟು ಜನ ಆರ್ಟಿಸ್ಟ್ ಮಾಡ್ತಾರಂತ ಕೇಳಿದೆ ನಾನು. ಯಾವಾಗಲೂ ಅದನ್ನೇ ಕೇಳ್ತೀರಿ ನೀವು? ಅದನ್ನೇ ಕೇಳೋರು ಅವರೇ ಅಲ್ಲಲ್ಲ, ಬೇರೆ 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 ಜನ ಬೇರೆ ಇರ್ತಾರಲ್ಲ ಪಾಪ, ಅವರೆಲ್ಲಿ ಕೇಳ್ತಾರೆ ಅದನ್ನೇ. ಈಗ ದಿವಸ ನೀವು ಒಂದು 11 ಕಾರ್ಯಕ್ರಮ ಬಂದು 12ನೇ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರೆ ನಿಮ್ಗೆ ಅನ್ಬೋದು, ಇವೇನು ರೀ 12ನೇ ಕಾರ್ಯಕ್ರಮ ಬಂದು ಅದನ್ನೇ ಕೇಳ್ತಿರಲ್ಲ. ಕೇಳೋರು ಬೇರೆ ಇದ್ದಾರೆ, ಹಾಡೋದು ಮಾತ್ರ ಒಬ್ಬನು, ಹಾಡು ಒಂದೇ, ಬಟ್ ಕೇಳೋರು ಬೇರೆ ಇದ್ದಾರಲ್ಲ. ಮತ್ತು ನಾವು ಇರೋದು ಯಾಕೆ? ಕೇಳಿಸೋ ಸಲುವಾಗಿ ಅಲ್ಲ, ನಮ್ಮನ್ನ ಯಾಕೈತಲ್ಲ. ಸೊ ಹೀಗಾಗಿ ಟ್ಯೂನ್ ಪ್ರಕಾರ ಬೇರೆ ಒಂದಿಷ್ಟ ಆಗುತ್ತೆ, ಸಾಹಿತ್ಯದ ಪ್ರಕಾರ ಅದು ಭಾವ ಪ್ರಕಾರ ಒಂದಿಷ್ಟ ಆಗುತ್ತದೆ. ಹಾಗೆ ಹೇಳೋಕ್ಕಾಗಲ್ಲ, ಎಲ್ಲನೂ ಅದರದ್ದೇ ಒಂದು ಇದು. ತೋಳು ರಂಗ ಅದು ಒಂದು ಬೈಟ್ ಬೇಕಿತ್ತು.
ಆ್ಯಕ್ಚುಲಿ ಪುಸ್ತಕ ಹಿಡ್ಕೊಂಡು ಅಭ್ಯಾಸ ನೋಡ್ತೀನಿ, ಟ್ರೈ ಮಾಡ್ತೀನಿ. ತೋಳು 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 ರಂಗ ತೋಳನ್ನಾಡೈ, ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ. ಈ ರಂಗ ತೋಳು 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 ರಂಗ ತೋಳನ್ನಾಡೈ, ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ. ಹುಲಿಯು ಗುರರಳೆಲೆ ಮಗಾಯಿಗಳ ನಿಟ್ಟ ತೋಳನ್ನಾಡೈ, ಸ್ವಾಮಿಗಳಿರು ಗಳಿರೆಂಬ ಗೆಜ್ಜಿಲಿ ನಲಿಯುತ್ತಾ ತೋಳನ್ನಾಡೈ. ಹುಲಿಯು ಗುರರಳೆಲೆ ಮಗಾಯಿಗಳ ನಿಟ್ಟ ತೋಳನ್ನಾಡೈ, ಸ್ವಾಮಿಗಳಿರು ಗಳಿರೆಂಬ ಗೆಜ್ಜಿಲಿ ನಲಿಯುತ್ತಾ ತೋಳನ್ನಾಡೈ. ನಿಲುವಿಗೆ ನಿಲುಕದ ವರಳ ತಂದಿಟ್ಟ ತೋಳನ್ನಾಡೈ, ಸ್ವಾಮಿ ಚೆಲ್ಲುವ ಮಕ್ಕಳ ಮುದ್ದು ಮಾಣಿಕವೇ ತೋಳನ್ನಾಡೈ. ತೋಳು 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 ರಂಗ ತೋಳನ್ನಾಡೈ, ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ. ಬಹಳ ಅದ್ಭುತವಾದಂಥದ್ದು. ನಾನು ಪಕ್ಕದಲ್ಲಿ ಕೂತ್ಕೊಂಡು ಐ ಕುಡ್ ಫೀಲ್ ಇಟ್. ಎಷ್ಟು ಸಾಮ್ಯ ನಾನು ಇದನ್ನ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಅಂದರೆ, ನಮ್ಮ ಚಾನಲ್ ಹೆಸರು ಮಧ್ವ ಹೃದಯವಾಸ. ನೀವು ತೋಳು 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 ರಂಗ, ನಾನು ಅದನ್ನು ರಿಲೇಟ್ ಮಾಡ್ತಿದ್ದೀನಿ. ಸೊ ಎಷ್ಟು ಕೂಡಿ ಬಂತು ಅಂತ. ಇಟ್ ವಾಸ್ ವೆರಿ ಡಿವೈನ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಮಾತಾಡೋದಾದ್ರೆ, ನೀವು ದಾಸರ ಕಾಂಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ನಮಗೆ ಮುಂಚೆ ಹೇಳಿದ್ರಿ. ಸೊ ಇದನ್ನು ಸೋರ್ಸಾಗಿ ಇಟ್ಕೊಳ್ಳೋದಾದರೆ ವ್ಯಾಸರಾಜರ ಕಾಂಟ್ರಿಬ್ಯೂಷನ್ ತುಂಬ ಅಪಾರವಾಗಿದೆ. ಪುರಂದರದಾಸರಂತವ್ರು ಎಷ್ಟೊಂದು ಜನ ನಮ್ಗೆ ಕೊಟ್ಟಿದ್ದಾರೆ. ಸೊ ಇವ್ರ ಬಗ್ಗೆ ಮೆಲುಕು ಹಾಕೋದಾದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ದಾಸ ಸಾಹಿತ್ಯದಲ್ಲಿ ಈ ಮಹಾಮಹಿಮರು ಪುರಂದರದಾಸರಿರ್ಬೋದು, ಶ್ರೀಪಾದರಾಜರಿರ್ಬೋದು, ನರಹರಿ ತೀರ್ಥರಿಂದ ಪ್ರಾರಂಭ ಆಯ್ತಿದ್ದು. ಯತಿಗಳಾಗಿದ್ದುಕೊಂಡು, ಪೀಠಾಧಿಪತಿಗಳಾಗಿದ್ದುಕೊಂಡು ಕನ್ನಡದ ಕೃತಿಗಳನ್ನು ರಚನೆ ಮಾಡಿ ಒಂದು ದೊಡ್ಡ ಆದರ್ಶವನ್ನು ಉಳಿದವರು ಬಿಟ್ಬಿಟ್ರು. ಅವರೆಲ್ಲ ಅವರು ಎಷ್ಟು ಅವರ ಉಪಕಾರವನ್ನು ನಾವು ಸ್ಮರಿಸಿದ್ರೆ ಸಾಲದು. ಶ್ರೀಪಾದರಾಜರು ಅದ್ಭುತವಾದ ರಂಗವಿಠಲ ಅಂಕಿತದಿಂದ ಅದ್ಭುತವಾದ ಕೀರ್ತನೆಗಳನ್ನು ಕೊಟ್ಟರು. ಅದೇ ಒಂದು ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋದವರು ನಮ್ಮ ವ್ಯಾಸರಾಜರು. ವ್ಯಾಸರಾಜರದಂತೂ ಕ್ರಾಂತಿ ಅದ್ಭುತವಾದದ್ದು. ಇಡೀ ದಾಸ ಸಾಹಿತ್ಯಕ್ಕೆ ಎರಡು ಕಣ್ಣುಗಳು ಅಂತಂತೀವಿ ನಾವು. ಪುರಂದರದಾಸರು, ಕನಕದಾಸರು, ಆ ಎರಡು ಕಣ್ಣುಗಳನ್ನು ಕೊಟ್ಟರು. ವ್ಯಾಸರಾಜರೇ ಕೊಟ್ಟಿದ್ದಲ್ಲ, ಇನ್ಯಾರು? ಅವರಿಬ್ಬರಿಗೂ ಗುರುಗಳು ವ್ಯಾಸರಾಜರು, ಪುರಂದರದಾಸರಿಗೆ, ಕನಕದಾಸರಿಗೆ. ಪುರಂದರದಾಸರ ಸಾಹಿತ್ಯವನ್ನು ಪುರಂದರ ಉಪನಿಷತ್ತು ಅಂತ ಕರೀತಾರೆ. ಒಂದು ಸಾಹಿತ್ಯವನ್ನು ಉಪನಿಷತ್ತು ಅಂತ ಕರಿಬೇಕಾದ್ರೆ ಅದರದ್ದು ಒಂದು ವೇಟೇಜ್ ಎಷ್ಟಿರ್ಬೋದು ಅಂತ ನಾವು ಲೆಕ್ಕ ಹಾಕ್ಬೋದು. ಕನಕದಾಸರಂತೂ ಅದ್ಭುತವಾಗಿತ್ತು ಸಾಹಿತ್ಯ. ಕನಕ ನನ್ನ ಕೆಣಕಬೇಡ, ಕೆಣಕಿ ತಿಳುಕಬೇಡ ಅಂತಾರೆ. ಸೊ ಸುಮ್ಮನೆ ಅಲ್ಲ ಇದೆಲ್ಲ ಹೇಳೋದು. ಅವ್ರಿಗೆ ಅಷ್ಟು ಅಂತಹ ಕನಕ ಪುರಂದರರನ್ನು ಕೊಟ್ಟಂತಹ ವ್ಯಾಸರಾಜರು ನೋಡಿ, ಅವರ ವ್ಯಕ್ತಿತ್ವ ಎಷ್ಟು ವೈಡ್ ಆಗಿದೆ ಅಂದರೆ, ಅವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರಕ್ಕನುಗುಣವಾಗಿ ಅಲ್ಲಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು. ಒಂದು ಕನ್ನಡದ ಹರಿದಾಸರ ಶ್ರೇಷ್ಠ ಹರಿದಾಸರಾಗಿ ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿ ಮುಂದಿನ ಎಲ್ಲ ಹರಿದಾಸರಿಗೆ ಪ್ರೇರಿತರಾದರು. ಎರಡು, ಕೃಷ್ಣದೇವರಾಯನ ಸಂಸ್ಥಾನದ ಆ ಟೈಮಲ್ಲಿರೋದ್ರಿಂದ ಅವನಿಗೆ ಬಂದಂತಹ ಒಂದು ಕುಹಯೋಗ ಕಳೆಯೋಕ್ಕೋಸ್ಕರ ಅವರು ಸ್ವತಃ ಸಿಂಹಾಸನದ ಮೇಲೆ ಕೂತು ರಾಜ್ಯಭಾರ ಮಾಡಿದರು. ಅದು ಒಂದು ಅವ್ರದ್ದು. ಇದು ನೋಡ್ರಿ, ಬೇರೆ 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 ಅವ್ರದ್ದು ಆಯಾಮಗಳು ಹಿಂಗಿದೆ. ಅದು ಎಲ್ಲ ಹರಿದಾಸರಿಗಿಲ್ಲ ಆ ಅವಕಾಶ. ಆಮೇಲೆ ತಿರುಪತಿಯಲ್ಲಿ ಆ ದೇವಸ್ಥಾನದ ಆಡಳಿತವನ್ನು, ಅಲ್ಲಿ ಎಲ್ಲ ಕೈಂಕರ್ಯಗಳನ್ನು ಎಷ್ಟೋ ವರ್ಷ ಇದ್ದು ಅದನ್ನು ನಡೆಸಿದರು. ಅಂದರೆ ಅವರಿಗೆ ಅಷ್ಟು ದೊಡ್ಡ ಯೋಗ್ಯತೆ ಇದೆ ಅಂಥೇಳಿ ಅವರಿಗೆ ಅವಕಾಶಗಳು ಸಿಗ್ತಾವೆ. ಹೌದಾ? ನಾವು ಸುಮ್ಮನೆ ಈಗಿನ ಲಾಜಿಕ್ ನೋಡ್ಯಾರ. ಅಂಥ ಮಹಾಮಹಿಮರು ವ್ಯಾಸರಾಜರು.
ಸಾಮಾಜಿಕ ಕಾರ್ಯಗಳು ಹೆಂಗ್ರಿ, ಕೆರೆಗಳನ್ನು ಕಟ್ಟಿಸೋದು, ಹನುಮನ್ ದೇವ್ರ ಹನುಮನ್ ದೇವರ ಪ್ರತಿಷ್ಠಾಪನೆ ಮಾಡಿ, ಅದಂತೂ ಅದು ಹೆಂಗೆ ಸಾಧ್ಯ ಅದು ಗೊತ್ತೇ ಇಲ್ಲ. ಸಾಮಾನ್ಯ ಮನುಷ್ಯರಿಗೆ ನಾವು ಎಕ್ಸ್ಪೆಕ್ಟ್ ಮಾಡೋ ಈಗಿನ ನಾವು ಎಲ್ಲನೂ ವೈಜ್ಞಾನಿಕವಾಗಿ ನೋಡ್ತೀವಿ, ಹೆಂಗೆ ಸಾಧ್ಯ ಅದು? ಎಲ್ಲೆಲ್ಲೂ ಮೂಲ ನಾವಂತೂ ನಿಮಗಿಂತ ನಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್. ಎಲ್ಲೋ ಹೋಗ್ತೀವಿ ಪ್ರೋಗ್ರಾಮಿಗೆ, ಅಲ್ಲಿಂದ ಮತ್ತೆ ಇಂಟೀರಿಯರ್ ಒಳಗೆಲ್ಲೋ ಕರ್ಕೊಂಡು ಹೋಗ್ತಾರೆ. ಇದು ವ್ಯಾಸರಾಜ ಪ್ರತಿಷ್ಠಿತ ಪ್ರಾಣದೇವರು ಅಂತ ಹೇಳ್ತಾರೆ. ಇಲ್ಲಿ ಯಾವಾಗ ಬಂದಿದ್ರಪ್ಪ ಅವರು ಅಂತ ನಮಗೆ ಯಾವಾಗ ಬಂದರು, ಯಾವಾಗ ಮೂಲಿಗೆ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡೋದಷ್ಟೇ ಅಲ್ರಿ, ಅಲ್ಲೆಲ್ಲ ಆ ಸುತ್ತಮುತ್ತ ಆ ಭಕ್ತಿಯನ್ನು ಪ್ರಚೋದನೆ ಮಾಡಿರ್ತಾರೆ ಅವರು. ಸುಮ್ಮನೆ ಒಂದು ಕಲ್ಲಿನ ಮೂರ್ತಿ ಇಡೋದು ಓಡೋಗ್ಬಿಡೋದಲ್ಲ, ಅದರಿಂದ ಒಂದು ಎಷ್ಟು ಕೆಲಸ ಆಗ್ತದೆ. ಆ ಭಕ್ತಿ, ಆ ಪ್ರಾಣದೇವರು ಇರೋ ತನಕ ಅಲ್ಲಿ ಸುತ್ತಮುತ್ತ ಪರಿಸರ ಭಕ್ತಿ ಇರ್ತದೆ. ಅಲ್ಲಿ ಭಗವಂತನನ್ನು ನಂಬ್ತಾರೆ, ಆಸ್ತಿಕರು ಇರ್ತಾರೆ. ಅದೆಲ್ಲ ಒಂದಕ್ಕೊಂದು ಹಂಗೆ ಇಂಥ ಅದ್ಭುತ ಕಾರ್ಯಗಳನ್ನು ಮಾಡಿದಂಥ ವ್ಯಾಸರಾಜರು ಮತ್ತು ಶ್ರೇಷ್ಠ ಕೀರ್ತನೆಗಳನ್ನು ಕೊಟ್ಟೋದ್ರು. ಕೃಷ್ಣ 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 ಎಂದು 3 ಬಾರಿ ಎಂಥ ಇದು ಒಳ್ಳೆ ಕೀರ್ತನೆ ಇದು. ಹಾಗಾಗಿ ವ್ಯಾಸರಾಜರದ್ದು ಬಹಳ ದೊಡ್ಡ ಕೊಡುಗೆ ಮತ್ತು ದೊಡ್ಡ ವ್ಯಕ್ತಿತ್ವ. ವ್ಯಾಸರಾಜರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅದೇ ಹನುಮಂದೇವ್ರ ಪ್ರತಿಷ್ಠಾಪನೆ ಎಷ್ಟೊಂದು ಕಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರು ಸರ್ ಹೇಳ್ದಂಗೆ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತಂದರೆ, ದಾಸ ಸಾಹಿತ್ಯ ಇಷ್ಟು ಪ್ರೆಸೆನ್ಸ್ ಇವಾಗ ನಾವು ಫೀಲ್ ಮಾಡ್ತೀವಿ ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ಅಷ್ಟೊಂದು ದೊಡ್ಡದಾಗಿದೆ. ಸನ್ಯಾಸಿಗಳಾಗಿದ್ದು ಕೂಡ ಈ ದಾಸರನ್ನ ಅಷ್ಟೇ ಅವ್ರ ಜೊತೆಗೆ ಇಟ್ಕೊಂಡು ಹೋಗ್ತಿರೋದ್ರಿಂದ ಮಿಕ್ಕಿದವರು ಭಕ್ತರಿಗೆಲ್ಲ ಅವ್ರ ಇಂಪಾರ್ಟೆನ್ಸ್ ಗೊತ್ತಾಯ್ತು. ಇದನ್ನ ಫಾಲೋ ಮಾಡೋಷ್ಟು ಟೈಮು ಮತ್ತೆ ಕಲ್ಚರ್ ಅದೊಂದು ಆಯಾಮ ಮರ್ತ್ಬಿಟ್ಟೆ. ಒಬ್ಬ ಪೀಠಾಧಿಪತಿಗಳಾಗಿ ಒಂದು ಸಂಸ್ಥಾನವನ್ನು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಇವತ್ತಿಗೂ ವ್ಯಾಸರಾಜ ಮಠದ ಪರಂಪರೆ ನಮ್ಮ ಜೊತೆಗಿದೆ. ಸ್ವಾಮಿಗಳಿದ್ದಾರೆ, ಅವ್ರದ್ದೇ ಒಂದು ಇದಿದೆ. ಇವತ್ತಿಗೂ ಅವರ ಒಂದು ನೆನಪಿನಲ್ಲಿ ದರ್ಬಾರ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಸರ್, ಅವಾಗ ನೀವು ಹೇಳ್ದಂಗೆ ನೀವು ಅಸ್ಕಿಹಾಳ್ ಗೋವಿಂದದಾಸರ ಮನೆತನದಲ್ಲಿ ಬರ್ತೀರಿ. ಸೊ ಅವ್ರ ಬಗ್ಗೆ ವಿಶೇಷವಾಗಿ ಅವ್ರ ಬಗ್ಗೆ ತಿಳ್ಕೊಬೇಕಂತ ಆಸಕ್ತಿ ನಮಗೆ. ಅದ್ರ ಜೊತೆಗೆ ಆ ಮನೆತನನ ಅಲ್ಲಿರೋ ನಿಮ್ಗೆ ಅಷ್ಟು ಆ ಫೀಲಿಂಗ್, ಆ ಪ್ರೌಡ್ ಫೀಲಿಂಗ್ ನೀವು ಹೇಗೆ ಫೀಲ್ ಮಾಡ್ತೀರಿ? ನಾನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ರಾಯಚೂರು ಹರಿದಾಸರ ತೊಟ್ಟಿಲು, ಹರಿದಾಸರ ತವ್ರ ಮನೆ ಅಂತ ಹೇಳಿ. ಸೊ ನಮಗೆ ಆ ಮಣ್ಣಿನಿಂದ ಬಂದಿದ್ದೇ ಒಂದು ದೊಡ್ಡ ಅಭಿಮಾನ. ಅದರಲ್ಲೂ ಒಂದು ದಾಸ ಪರಂಪರೆಯಲ್ಲಿ, ದಾಸರ ಮನೆತನದಲ್ಲಿ ಬಂದಿರೋದು ಇನ್ನೂ ದೊಡ್ಡ ಖುಷಿ. ಮತ್ತು ನಮ್ಮ ಪೂರ್ವಜರು ಮಾಡಿದ ಪುಣ್ಯ, ನಾವು ಭಾಳ ಅದೃಷ್ಟವಂತರು ಅಂತ. ಅಸ್ಕಿಹಾಳ ಗೋವಿಂದದಾಸರು ರಾಯಚೂರು ಪ್ರಾಂತದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಹರಿದಾಸರು. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಅವರು ತುಂಬ ಅಲ್ಪಾಯುಷ್ಯಗಳು, ಬರೀ 28 ವರ್ಷ ಮಾತ್ರ ಅವರು ಜೀವನಾವಧಿ. ಅಷ್ಟರಲ್ಲೇ ತುಂಬ ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಏನು ಕ್ರಾಂತಿ ಅಂತಂದರೆ, ಒಂದು 100 ಜನ ಬ್ರಾಹ್ಮಣೇತರರು ಅವರಿಗೆ ಶಿಷ್ಯರಾಗಿದ್ದರು. ಅವರಿಗೆಲ್ಲ ವೈಷ್ಣವ ದೀಕ್ಷೆ ಕೊಟ್ಟು ಅವರೆಲ್ಲರನ್ನೂ ಸಸ್ಯಾಹಾರಿಗಳನ್ನಾಗಿ ಮಾಡಿ, ಪ್ರತಿ ದಿವಸ ಅವ್ರದ್ದೇನೇ ಕಾಯಕ ಇರಲಿ. ಅದರಲ್ಲಿ ಜಾಸ್ತಿ ಜನ ರೈತರಿದ್ದರು. ಅವರು ಎಷ್ಟು ಪ್ರಭಾವಶಾಲಿಗಳಾಗಿದ್ದರು ಅಸ್ಕಿಹಾಳ ಗೋವಿಂದದಾಸರು ಅಂದರೆ, ರೈತರು ತಮ್ಮ ಉಳುಮೆ ಮಾಡುವಾಗ ಆ ಎತ್ತುಗಳ ಜೊತೆಗೆ ಒಕ್ಕಲತನ ಮಾಡುವಾಗ ಹರಿ ಗೋವಿಂದ ನಾರಾಯಣ ಅಂತ ಸ್ಮರಣೆ ಮಾಡ್ತಿದ್ರಂತ ಆ ಟೈಮಲ್ಲಿ. ಅಷ್ಟು ಇವರಿಂದ ಪ್ರಭಾವ ಆಗಿತ್ತು. ಮತ್ತು ಅಸ್ಕಿಹಾಳ ಅನ್ನೋದು ಒಂದು ರಾಯಚೂರಿಗೆ ಈಗ ಊರಲ್ಲಿ ಬಂದಿದೆ. ಅದಕ್ಕೆ ಹೊಂದ್ಕೊಂಡಂಥ ಒಂದು ಗ್ರಾಮ, ಪುಟ್ಟ ಗ್ರಾಮ. ಅಲ್ಲಿ ಆವಾಗಿನ ಕಾಲದಲ್ಲಿ ಇಡೀ ಒಂದು ಅಸ್ಕಿಹಾಳ ಗ್ರಾಮನೇ ಒಂದು ನಾಮಸ್ಮರಣೆ ಒಂದು ಕೇಂದ್ರವಾಗಿತ್ತು. ಯಾವ ಗಲ್ಲಿನಲ್ಲಿ ಹೋದ್ರೂ, ಯಾವ ಓಣಿಗಳಲ್ಲಿ ಹೋದ್ರೂ ನಿಮಗೆ ನಾಮಸ್ಮರಣೆ ಕೇಳ್ತಿತ್ತಂತೆ. ಅಂತಹ ಒಂದು ಕ್ರಾಂತಿ ಮಾಡಿದವರು ಅಸ್ಕಿಹಾಳ. ಅವರಿಗೆಲ್ಲ ಗುರುಗಳು ಅಸ್ಕಿಹಾಳ ಗೋವಿಂದದಾಸರು. ಅವರಿಗೆಲ್ಲ ಮನಸ್ಸು ಪರಿವರ್ತನೆ ಮಾಡಿ ಈ ಭಕ್ತಿ ಸಾಮ್ರಾಜ್ಯ. ಅದಕ್ಕೆ ಅವರು ಭಗವಂತನನ್ನು ಅವ್ರ ಬಗ್ಗೆ ಹೇಳಬೇಕಾದ್ರೆ ಗುಡಿಯಿಂದ ಗುಡಿಸಲಿಕ್ಕೆ ಕರ್ಕೊಂಬಂದ್ರಂತ ದೇವ್ರನ್ನ. ಜನಕ್ಕೂ ಹೇಳ್ತಾರೆ, ಗುಡಿಯಿಂದ ಗುಡಿಸಲಿಕ್ಕೆ ಕರ್ಕೊಂಬಂದಂಥ ಮಹಾನುಭಾವರು ಅಂತ. ಯೂಶುವಲ್ ಏನಾಗುತ್ತೆ, ಪಾಪ ಅವರು ರೈತಾಪಿ ಜನ, ಅವ್ರು ನಿತ್ಯ ಕೆಲಸ ಮಾಡೋದು, ಅವ್ರ ಪಾರಿಗೆ ಅವ್ರು ದುಡ್ಕೊಂಡು ತಿನ್ನೋದು. ಆದರೆ ಭಕ್ತಿ ಭಗವಂತ ಯಾವಾಗೋ ಜಾತ್ರೆ ಉತ್ಸವಗಳೆಲ್ಲ ಅಷ್ಟೇ ಪಾಪ ಹೋಗಿ ಒಂದು
ಕಾಯಿ ತೊಗೊಂಡು ಹೋಗ್ತಾರೆ, ನೈವೇದ್ಯ ಮಾಡ್ಕೊಂಡು ಬರ್ತಾರೆ. ಹಾಗಲ್ಲ, ಅದು ಪ್ರತಿನಿತ್ಯನೂ ಅವರ ಆಚರಣೆಯಲ್ಲಿ ಬರೋ ಹಂಗೆ ಮಾಡಿದಂಥ ಒಂದು ದೊಡ್ಡ ಕೆಲಸ ಅಸ್ಕಿಹಾಳ ಗೋವಿಂದದಾಸರು. ಅಸ್ಕಿಹಾಳ ಗೋವಿಂದದಾಸರು ಆ ಕಾಲದಲ್ಲಿ ಅವರ ಶಿಷ್ಯ ಒಬ್ಬತ ಗೂಳಪ್ಪ ಅಂತ, ಲಿಂಗಾಯತ ಅವನು. ಅವನಿಗೆ ಅಲ್ಲಿ ಒಂದು ಸಣ್ಣ ಮಾರುತಿ ದೇವಸ್ಥಾನದಲ್ಲಿ ಅವರು ಕೇಳ್ತಿರಂತೆ, ಗುರುಗಳೇ ನಮಗೆ ತಿರುಪತಿ ವೆಂಕಪ್ಪ ನೋಡ್ಬೇಕಂತ ಭಾಳ ಆಸೆ, ಬ್ರಹ್ಮೋತ್ಸವ ನೋಡ್ಬೇಕಂತ ಭಾಳ ಆಸೆ, ಮತ್ತು ಹೆಂಗನ ಮಾಡ್ರಿ ನಮ್ಗೆ ಕರ್ಕೊಂಡು ಹೋಗ್ರಿ ಅಂತಂದಾಗ, ಈ ತಿರುಪತಿನ ಇಲ್ಲದೇನೋ ಅಂದರೆ ಆ ಕಾಲದಲ್ಲಿ ಏನೋ ಇದ್ದಿದ್ದಲ್ಲ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ. ಆಯಿತು, ಹತ್ರ ಅನುಗ್ರಹ ಇದ್ದರೆ ನೋಡ್ಬೋದು, ಹೋಗೋಣ ಅಂತಂದ್ರಂತ. ಅವತ್ತು ರಾತ್ರಿನೇ ಎಬ್ಬಿಸಿ, ಅದೆಲ್ಲ ಸ್ವಪ್ನದಲ್ಲಿ ಅದು ಎಬ್ಬಿಸಿ ಕೂಡಿಸಿ ಅಂಗೈಯಲ್ಲೇ ಬ್ರಹ್ಮೋತ್ಸವ ತೋರಿಸಿದ್ರಂತ. ಅಷ್ಟು ತಪಸ್ಸು ಅವ್ರಿಗೆ, ಎಷ್ಟು ಅವ್ರಿಗೆ ಎಷ್ಟು ಪುಣ್ಯವಂತ ಅಂದರೆ ಅವನು ಅಷ್ಟು ಭಕ್ತಿ ಇವ್ರ ಹತ್ರ ಇಟ್ಟಿದ್ದ. ಸೊ ಈ ಥರದ್ದು ಹಲವಾರು ಘಟನೆಗಳು ಅವರ ಜೀವನದಲ್ಲಿ ಬರ್ತದೆ. ಸೊ ಅವರ ಅಸ್ಕಿಹಾಳ ಗೋವಿಂದದಾಸರು ಅಭಿಮನ್ಯುವಿನ ಒಂದು ಅಂಶ ಅಂತ ನಮ್ಮ ಕಡೆ ಭಾಳ ಮಂದಿ ನಂಬ್ತಾರೆ. ಅವರ ದಾಸ ಸಾಹಿತ್ಯದ ಪರಂಪರೆಯಲ್ಲಿ, ದಾಸರ ಚರಿತ್ರೆಗಳಲ್ಲಿ ಗುರುಗಳ ತೊಡೆಯ ಮೇಲೆ ತಲೆ ಇಟ್ಟು ಪ್ರಾಣ ಬಿಟ್ಟವರು ಅಸ್ಕಿಹಾಳ ಗೋವಿಂದದಾಸರು ಒಬ್ಬರೇ. ಗುರುಗಳ ಮಡಿಲಲ್ಲಿ ಪ್ರಾಣ ತ್ಯಾಗ ಮಾಡೋದು ಅಂದರೆ ಅವ್ರ ಅಲ್ಪಾಯುಷ್ಯಗಳಲ್ಲ, ಗುರುಗಳು ವಯಸ್ಸಿನಲ್ಲಿ ದೊಡ್ಡವರು ಇರ್ತಾರೆ. ಫಸ್ಟಿಗೆ ಸುಮ್ಮನೆ ಏಜಿಂದ ಇದಾಗ್ಬೇಕಾದ್ರೆ ಅವ್ರು ಫಸ್ಟ್ ಹೋಗ್ಬೇಕು, ಗುರುಗಳು ಹೋಗ್ಬೇಕು. ಆದರೆ ಇವರು ಅಲ್ಪಾಯುಷ್ಯಗಳಾದ್ದರಿಂದ ಅವ್ರ ಗುರುಗಳ ಗುರುಭಕ್ತಿನೂ ಅದ್ರ ಮೇಲೆ ಶಿಷ್ಯ ಗುರು ಶಿಷ್ಯ, ಅದು ಅಪ್ಪ ಮಗ ಅಷ್ಟು, ತಂದೆ ಮತ್ತು ಮಗ ಅಷ್ಟು ಅನ್ಯೋನ್ಯತೆ ಇತ್ತಂಥವ್ರಿಗೆ. ಆ ಥರದ ಬೆರಳೆಣಿಕೆಯಷ್ಟು ಉದಾಹರಣೆಗಳಿದೆ. ಇನ್ನೊಬ್ಬರು ವರದೇಶ ಬಿಟ್ರು, ಇನ್ನೊಬ್ರು ಯಾರೋ ಪ್ರಾಣೇಶ್ ದಾಸರ ಶಿಷ್ಯ ಪ್ರಶಿಷ್ಯವರಲ್ಲಿ ಅದೊಂದು ಬರ್ತದೆ, ಒಂದು ಎಕ್ಸಾಂಪಲ್ ಬರ್ತದೆ. ಗುರುಗಳ ಹತ್ರ ಸಾನ್ನಿಧ್ಯದಲ್ಲಿ ಹರಿಪಾದ ಸೇರಿದವರು, ನಿರ್ಯಾಣ ಮಾಡಿದವರು ಅಂತ. ಸೊ ಅದು ಒಂದು ಅಸ್ಕಿಹಾಳ ಗೋವಿಂದದಾಸರ ವಿಶೇಷತೆ. ಆ ಭಾಗದಲ್ಲಿ ಇತ್ತೀಚಿನವರೆಗೂ ನಾವು ಕೇಳ್ತಿದ್ವಿ, ಅವರ ಶಿಷ್ಯರ ಮನೆಯಲ್ಲಿ ಯಾರೇ ಚೊಚ್ಚಲ ಮಗು, ಗಂಡು ಮಗು ಹುಟ್ಟಿದರೆ ಗೋವಿಂದ ಅಂತ ಹೆಸರು ಇಡ್ತಿದಾರಂತ. ಅಂದರೆ ಗೋವಿಂದದಾಸರ ಹೆಸರು. ಅಷ್ಟು ಕ್ರಾಂತಿ ಮಾಡಿದವರು ಅಸ್ಕಿಹಾಳ ಗೋವಿಂದದಾಸರು. ನಮ್ಮ ಭಾಗ್ಯ ಅವರ ವಂಶದಲ್ಲಿ ಬಂದಿರೋದು, ಮೊಮ್ಮಗನಾಗಿರೋದು. ನೀವು ಅವರದ್ದು ಅವ್ರು ಯಾರು ಅಂದರೆ ನಮ್ಮ ಕೀರ್ತನೆ ಕೃತಿಗಳಿಂದ ನೀವು ಪರಿಚಯ ಮಾಡ್ಬೋದು. ಒಂದು 2 ಕೃತಿ ನಾನು ಇದಕ್ಕೂ ಹಾಡಿದ್ದೀನಿ. ಕೇಳುವುದರೊಳಗೆ ಕಳೆದೆ ಎಲ್ಲ ದಿನ ಮಾಡುವುದೆಂದೇಳೆಲೆ ಮನವೇ. ಅಂದರೆ ಬರೀ ನಿತ್ಯ ಪುರಾಣ ಪ್ರವಚನಕ್ಕೆ ಹೋಗಿ ಕೇಳೋದಾಯ್ತು, ನೀನು ಯಾವಾಗ ಮಾಡ್ತೀವಿ ಸಾಧನೆ ಅಂತ ಒಂದು ಮನಸ್ಸಿಗೆ ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಒಂದು ಹಾಡು. ಕೇಳುವುದರೊಳಗೆ ಕಳೆದೆ ಎಲ್ಲ ದಿನ ಮಾಡುವುದೆಂದೇಳೆಲೆ ಮನವೇ. ಮನನ ಮಾಡಿ ಮಾಧವನ ಮಹಿಮೆಯ, ಮನನ ಮಾಡಿ ಮಾಧವನ ಮಹಿಮೆ ಅನುಭವಕ್ಕೆ ತಾರದೆ ಈ ಪರಿಯಲ್ಲಿ ಬರೇ. ಕೇಳುವುದರೊಳಗೆ ಕಳೆದೆ ಎಲ್ಲ ದಿನ ಮಾಡುವುದೆಂದೇಳೆಲೆ ಮನವೇ. ಪರರ ಹರಟೆಗೆ ಪರವಶನಾಗುತ್ತ ನಿರುತ ಈ ಪರಿ ಕಾಲ ಕಳೆವೆ. ಪರರ ಹರಟೆಗೆ ಪರವಶನಾಗುತ್ತ ನಿರುತ ಈ ಪರಿ ಕಾಲ ಕಳೆವೆ. ಮರಳಿ ಹರಿಸ್ಮರಿಸಿರೆಂದು, ಮರಳಿ ಹರಿಸ್ಮರಿಸಿರೆಂದು ಡಂಗುರ ಹೊಯ್ಯುವ ಗುರು ಹಿರಿಯರ ನುಡಿಗಳನೇ. ಕೇಳುವುದರೊಳಗೆ ಕಳೆದೆ ಎಲ್ಲ ದಿನ ಮಾಡುವುದೆಂದೇಳೆಲೆ ಮನವೇ. ಜ್ಞಾನವಿಟ್ಟು ಪವಮಾನ ವಂದಿತನ ಗಾನ ಮಾಡು ಶ್ರೀಹರಿಗುಣವ. ಜ್ಞಾನವಿಟ್ಟು ಪವಮಾನ ವಂದಿತನ ಗಾನ ಮಾಡು ಶ್ರೀಹರಿಗುಣವ. ಮಾನದ ಸಿರಿ ಗೋವಿಂದ ವಿಠಲಗೆ, ಮಾನದ ಸಿರಿ ಗೋವಿಂದ ವಿಠಲಗೆ ಹೀನಲೇಸುಗಳ ಅರ್ಪಿಸು ಮರೆಯದೆ. ಕೇಳುವುದರೊಳಗೆ ಕಳೆದೆ ಎಲ್ಲ ದಿನ ಮಾಡುವುದೆಂದೇಳೆಲೆ ಮನವೇ. ಎಷ್ಟು ಅದ್ಭುತವಾದಂಥ ಲಿರಿಕ್ಸ್ ಅಂದರೆ ಇದು. ಅಂದರೆ ಬೇಸಿಕಲಿ ನಾವು ದಾಸರ ಬಗ್ಗೆ ಯಾಕೆ ಜಾಸ್ತಿ ಮನಸೋಲ್ತೀವಿ ಅಂತಂದರೆ,
ಅಂದರೆ ನಮ್ಮ ಏಜ್ ಗ್ರೂಪ್ ಅಂತ ಹೇಳ್ತಲ್ಲ, ಯಾರಿಗೆ ಅದನ್ನು ಶಾಸ್ತ್ರ ಅರ್ಥ ಆಗದಿರೋರು ಅಥವಾ ಸಂಸ್ಕೃತ ಅರ್ಥ ಆಗದಿರೋರು ಏನಂತಂದರೆ, ಇಲ್ಲ ದಾಸರು ಅದನ್ನು ಎಕ್ಸ್ಟ್ರಾಕ್ಟ್ನ ತಂದು ನಮಗೆ ಕನ್ನಡದಲ್ಲಿ ಈಸಿ ಮಾಡಿಕೊಟ್ಟಿದ್ದಾರೆ ಅಂತ. ಇದು ಎಷ್ಟು ಈಸಿ ಆಗಿದೆ ಅಂದರೆ ಲಿರಿಕ್ಸು ಡೈರೆಕ್ಟಾಗಿ ಮನಸ್ಸಿಗೆ ನಟ್ಟುತ್ತೆ. ಸೊ ಅಷ್ಟು ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಆಮೇಲೆ ನೀವು ಅವಾಗ ಹೇಳ್ತಿರ್ಬೇಕಾದ್ರೆ ಅಭಿಮನ್ಯುಗಳು ಅಂಶರವರು ಅಂತ ಹೇಳ್ತಿರ್ಬೇಕಾದ್ರೆ ನಾನು ಐ ಕುಡ್ ಜಸ್ಟ್ ರಿಲೇಟ್. ಮಹಾಭಾರತದಲ್ಲಿ ಅಭಿಮನ್ಯು ಎಷ್ಟು ನಾವು ನೀಟ್ ಅಷ್ಟು ಅವ್ರ ಕಾಂಟ್ರಿಬ್ಯೂಷನ್ ಅಲ್ಲಿ ಎಷ್ಟು ನೆನೆಸ್ತೀವೋ, ನೀವು ಹೇಳ್ತಿರ್ಬೇಕಾದ್ರೆ ದಾಸರ ಅವ್ರ ಬಗ್ಗೆ ಅಷ್ಟೇ ನಾನು ರಿಲೇಟ್ ಮಾಡ್ತೀನಿ. ಅವ್ರು ಎಷ್ಟೊತ್ತಿ ಆ ಕಥೆಯಲ್ಲಿ ಬರ್ತಾರೋ ಅಷ್ಟು ಎದ್ದು ಕಾಣಿಸ್ತಾರೆ. ಸೊ ಆ ರೀತಿಯಿಂದ ಎಷ್ಟೇ ಅವ್ರ ಆಯಸ್ಸಿದ್ರು ಕೂಡ ಅವ್ರ ಕಾಂಟ್ರಿಬ್ಯೂಷನ್ ಇಂದ ಜನ ಅವ್ರನ್ನ ನೆನ್ಸಿಟ್ಕೋತಾರೆ. ವೆರಿ ಗ್ರೇಟ್ ಅವ್ರ ಬಗ್ಗೆ. ನೆಕ್ಸ್ಟ್ ಮಾತಾಡೋದಾದ್ರೆ ಒನ್ ಬೈಟ್ ಇದೆ ನಿಮ್ದು, ನೀವು ಅನಂತ್ ಕುಲಕರ್ಣಿ ಅವ್ರ ಜೊತೆ ಜುಗಲ್ಬಂದಿ ಮಾಡಿದ್ದು. ಸೊ ಅದ್ರ ಬಗ್ಗೆ ನೀವು ಸ್ಟೇಜ್ ಮೇಲೆ ಕೂತ್ಕೊಂಡು ಹಾಡಿರ್ತೀರಾ. ಸೊ ನಿಮ್ದು ರಿಯಾಕ್ಷನ್ ಅದನ್ನ ನೋಡ್ಬೇಕಿತ್ತು, ಅದು ಹೇಗೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಅವಾಗ ಆಗಿತ್ತು ಅಂತ. ಸ್ಟೇಜ್ ಪರ್ಫಾರ್ಮೆನ್ಸಸ್ ಅಂದರೆ ಇವತ್ತು ರಾಯಚೂರು ಶೇಷಗಿರಿದಾಸ್ ಅವ್ರು ಬರ್ತಾರೆ ಅಂದ ತಕ್ಷಣ ಕೆಲವೊಬ್ರು ಆಡಿಯನ್ಸು ನಿಮಗೋಸ್ಕರ ಅಂತ ಬರ್ತಾರೆ. ಇವಾಗ ಇಬ್ಬರು ಬರ್ತಾರೆ ಅಂದ ತಕ್ಷಣ ಇಟ್ ಈಸ್ ಡಬಲ್. ಜುಗಲ್ ಬಂದಂದರೆ ಅದೊಂಥರ ಐಸಿಂಗ್ ಅಂತ ಕೇಕ್ ಅಂತಾರಲ್ಲ ಆ ಟೈಪ್. ಸೊ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಲ್ಲ, ಅದು ಈಗ ಇತ್ತೀಚೆಗೆ ಆ ಜುಗಲ್ಬಂದಿ ಕಾನ್ಸೆಪ್ಟ್ ತುಂಬ ನಡೀತಾ ಇದೆ. ನಾವು ಹೀಗೆ ಒಂದು 10-15 ವರ್ಷ ಹಿಂದೆ ಈ ಎಲ್ಲ ಸೀನಿಯರ್ ಮೋಸ್ಟ್ ಅಂದರೆ ದಾಸವಾಣಿ ಒಳಗೆ ಯಾರು ಹೆಸರು ಮಾಡಿದ್ದಾರೆ ಅವ್ರನ್ನೆಲ್ಲ ಹಾಕ್ಕೊಂಡು ಒಂದು ಅಂತಾಕ್ಷರಿ ಕಾರ್ಯಕ್ರಮ ನಾನು ಜಯನಗರ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮಾಡಿದೆ. ಜಯನಗರ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಹಳ ಸಕ್ಸಸ್ಫುಲ್ ಕಾರ್ಯಕ್ರಮ. ಅದು ಎಷ್ಟು ಸಕ್ಸಸ್ಫುಲ್ ಆಯಿತು ಅಂದರೆ ಹೊರಗೆ ರೋಡೆಲ್ಲ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು. ವಿದ್ಯಾಭೂಷಣರು ನಮಗೆ ಚೀಫ್ ಗೆಸ್ಟ್ ಅವರು ಎಲ್ಲೋ ಕಾರು ನಿಲ್ಲಿಸಿ ನಡ್ಕೊಂಡು ಬಂದರು. ಅಂದರೆ ಪಾಪ ಅಂದರೆ ಅವ್ರ ಅಭಿಮಾನಿಯಿಂದ ನಮ್ಗೆ ಕರೆದಕ್ಕೆ ಬಂದರು, ಅದು ಬೇರೆ ವಿಚಾರ. ಆದರೆ ಅಷ್ಟು ಕ್ರೌಡ್ ಅಷ್ಟಿತ್ತು. ಯಾಕಂದರೆ ಎಲ್ಲ ನೋನ ಪ್ರಖ್ಯಾತ ಕಲಾವಿದರು. ಇನ್ನೊಂದು ಕಾನ್ಸೆಪ್ಟ್ ಹೊಸದು, ಅಂತಾಕ್ಷರಿ, ದಾಸರ ಪದಗಳ ಅಂತಾಕ್ಷರಿ. ಸೊ ಹೀಗಾಗಿ ಜೊತೆಗೆ ಆರ್ಕೆಸ್ಟ್ರಾ ಅಂದರೆ ವಾದ್ಯ ಬೃಂದದಲ್ಲೂ ಕೂಡ ಎಲ್ಲ ಘಟಾನುಘಟಿಗಳೇ. ಪ್ರವೀಣ್ ಗೋಡ್ಖಂಡಿಯವರು, ಸೀತಾರ್ ಶ್ರೀನಿವಾಸ್ ಅವರು, ಗಿಟಾರ್ ಶ್ರೀನಿವಾಸ್ ಅವರು, ಮತ್ತು ತಬಲಾ ಜಗದೀಶ್ ಕುರ್ತಕೋಟಿಯವರು, ಹೀಗೆ ಅದು ಒಳ್ಳೆ ಎಲ್ಲ ರೀತಿಯಿಂದ ಅದು ಶಶಿಧರ್ ಕೋಟೆ ಕಂಪೇರಿಂಗು. ಸೊ ಹೀಗಾಗಿ ಸಂಗೀತ ಕಟ್ಟಿಯವರು, ಅನಂತ ಕುಲಕರ್ಣಿಯವರು, ಶಂಕರ್ ಶಾನ್ಭಾಗು, ನಾಲ್ಕು ಜನ ಸಿಂಗರ್ಸು, ಶಶಿಧರ್ ಕೋಟೆಯವರು ಕಂಪೇರಿಂಗು. ಉಳಿದಿದ್ದೆಲ್ಲ ಇವರು ವಾದ್ಯವೃಂದದಲ್ಲಿ ಕೂಡ ದೊಡ್ಡ. ಹಾಗಾಗಿ ಅದು ಜುಗಲ್ಬಂದಿ ಅಲ್ಲಿಂದ ಶುರುವಾಯಿತು ಅಥವಾ ಅದಕ್ಕಿಂತ ಮೊದಲೇ ಇರ್ಬೋದು. ಇತ್ತೀಚೆಗೆ ಆ ಥರ ಜಾಸ್ತಿ ಕೇಳ್ತಾ ಇದ್ದಾರೆ. ಅಂದರೆ ಸೋಲೋ ಕಾರ್ಯಕ್ರಮದಲ್ಲಿ ಅದು ಒಂದು ವಿಶೇಷತೆ. ಅದು ಇದ್ರ ಮುಂದೆ ಸಪ್ಪೆ ಅಲ್ಲ. ಯಾಕೆ ಅಂದರೆ ಸೋಲೋ ಕಾರ್ಯಕ್ರಮದಲ್ಲಿ ಇವಾಗ ನೀವೇ ಅಂದ್ರಲ್ಲ, ನಿಮ್ಮ ಅಭಿಮಾನಿಗಳು ಬಂದಿರ್ತಾರೆ, ಅನಂತ್ ಕುಲಕರ್ಣಿ ಅವರ ಅಭಿಮಾನಿಗಳು ಬಂದಿರ್ತಾರೆ ಅಂತ. ಒಂದು ಸತಿ ಇಬ್ಬರು ಸೇರಿ ಹಾಡಿದ್ರೆ ಹೆಂಗಿರ್ತದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಅದು ಸರಿ. ಆದರೆ ಅಟ್ ದ ಸೇಮ್ ಟೈಮ್ ಈಗ ನನ್ನ ಅಭಿಮಾನಿಗಳು ಬಂದಿರ್ತಾರೆ. ನನ್ನ ಅಭಿಮಾನಿಗಳು ಬಂದಾಗ ಒಬ್ಬರು ಹಾಡಿದ್ರು 2 ತಾಸು ಹಾಡಬೇಕು, ಇಬ್ಬರು ಹಾಡಿದ್ರು 2 ತಾಸು ಹಾಡಬೇಕಲ್ವಾ. 2 ಗಂಟೆಗಳಲ್ಲಿ ನನ್ನಿಂದ ಮ್ಯಾಕ್ಸಿಮಮ್ ಅವ್ರಿಗೆ ಬೇಕಾದ ಹಾಡುಗಳೆಲ್ಲ ಕೇಳ್ಬೋದು. ಅಥವಾ ಅನಂತ್ ಕುಲಕರ್ಣಿಯವರು ಇನ್ನೊಬ್ಬರು ನರಸಿಂಹನಾಯಕ್ ಸರ್ ಯಾರೋ ಬಂದರೂ ಕೂಡ ಅವ್ರ ಫ್ಯಾನ್ಸ್ ಅವರ ಹಾಡುಗಳನ್ನ ಕೇಳೋಕ್ಕೆ ಇಷ್ಟಪಡ್ತಾರೆ. ಇದು ಇಬ್ಬರು ಸೇರಿ ಹೇಗೆ ಹಾಡ್ತಾರೆ ಒಂದು ಕ್ಯೂರಿಯಾಸಿಟಿ ಬಿಟ್ಟರೆ ಅವ್ರಿಗೆ ಒಬ್ಬರಿಂದ ಸಾಕಷ್ಟು ಹಾಡುಗಳು, ಅವ್ರಿಗೆ ಬೇಕಾದಷ್ಟು ಹಾಡುಗಳ ಸಂಖ್ಯೆ ಸಿಗೋದಲ್ಲ. ಬಟ್ ಆದರೆ ಅದು ಅಲ್ಲೇ ಇದು ಇಲ್ಲೇ, ಇದ್ರದ್ದೇ ಸ್ಪೆಷಾಲಿಟಿ ಬೇರೆ, ಅದರದ್ದೇ ಸ್ಪೆಷಲ್ ಬೇರೆ. ಆ ಥರ ಕೇಳ್ತೀವಿ ನಾವು. ಆದಮೇಲೆ ಇನ್ನೂ ಆಡಬೇಕಿತ್ತು, ದಾಸನ ಬೇಕಿತ್ತು ಅಂತ ಕೇಳ್ತಾರೆ. ಕೆಲವೊಬ್ಬರು ಏನೋ ಇಬ್ಬರು ಸೇರಿ ಏನೋ ಆಡಿದ್ರಪ್ಪ ಅಂತಂತಾರೆ. ಸೊ ಎರಡೂ ಒಂಥರ ವಿಶೇಷನೇ. ಅಂದರೆ ನಮಗೆ ಒಂಥರ ಅವ್ರ ಜೊತೆಗೆ ಈ ಕುಲಕರ್ಣಿಯವರಾಯಿತು, ಅವರೆಲ್ಲ ನಮಗಿಂತ ಸೀನಿಯರ್ಸ್.
ಅವ್ರನ್ನ ಪಾಪ ನಮ್ಮನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರಲ್ಲ ಅವರು ಗ್ರೇಟ್ ಅವರು. ನಾವು ಅವ್ರೇನು ನಮ್ಮಿಂದ ಅವ್ರಿಗೆ ತೊಂದರೆನೋ ಖುಷಿನೋ ಗೊತ್ತಿಲ್ಲ, ಬಟ್ ವೇದಿಕೆ ಮೇಲಂತೂ ಪಾಪ ನಮ್ಮನ್ನೆಲ್ಲ ಸಹಿಸ್ಕೋತಾರೆ. ಅದು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಎಷ್ಟೊಂದು ಜನಕ್ಕೆ ಅಲ್ಲಿ ಆಫ್ಲೈನ್ ಆ ಪರ್ಫಾರ್ಮೆನ್ಸ್ ನೋಡಿದಾಗ ಅವ್ರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ನಾವು ಆನ್ಲೈನ್ ನೋಡ್ಬೇಕಾದ್ರೆ ಇನ್ನ ಕೇಳ್ಬೇಕು ನಾವು ಯಾವುದೇ ಅಪ್ಡೇಟ್ಸ್ ಇದು ಮಾಡಿದ ತಕ್ಷಣವೇ ಆನ್ಲೈನ್ ಇದೆಯಾ ಅದಕ್ಕೆ ಅಂದರೆ ದೂರದಲ್ಲಿರೋರು ಅಲ್ಲಿಗೆ ಟೆಕ್ನಿಕಲಿ ಫಿಸಿಕಲಿ ಬರ್ಲಿಕ್ಕೆ ಸಾಧ್ಯ ಇದ್ದವರು ಇಮಿಡಿಯೇಟ್ ಕೇಳ್ತಾರೆ ಆನ್ಲೈನ್ ಇದೆಯಾ ಅಂತೇಳಿ. ಅದು ಒಂಥರ ಡಿಫ್ರೆಂಟ್. ನೀವು ಹೇಳ್ದಂಗೆ ಸೋಲೋ ಪರ್ಫಾರ್ಮೆನ್ಸಸ್ ಅಲ್ಲಿ ಎಷ್ಟು ಜನ ಬರ್ತಾರೋ ಜುಗಲ್ ಬಂದು ಇನ್ನ ಅದು ವಾದ್ಯವೃಂದ ಜೊತೆ ಇನ್ನ ಹೆಚ್ಚಿಗೆ ನಮಗೂ ಒಂಥರ ಇರ್ತದೆ. ಒಂದು ಈಗ ನಾವು ಸೋಲೋ ಅಂದರೆ ನಮ್ದು ರೆಗ್ಯುಲರ್ ಆಗಿ ನಮಗೊಂದು ನಮ್ಮ ಕಂಟ್ರೋಲ್ ಇರ್ತದೆ ಅದು. ಹೌದು. ಇನ್ನೊಬ್ಬರ ಜೊತೆಗೆ ಈಕ್ವಲ್ ಆಗಿ ನಾವು ಶೇರ್ ಮಾಡ್ಕೋಬೇಕಲ್ಲ ವೇದಿಕೆಯನ್ನು, ಅವಾಗ ಅದ್ರದ್ದು ಒಂದು ಅನುಭವ ಬೇರೆ. ಅಲ್ಲಿ ನಾವು ಅವ್ರನ್ನ ತೊಡಗಿಸ್ಕೊಂಡು ನಾವು ಜನರಿಗೆ ಸಂತೋಷ ಕೊಡಬೇಕು, ಸಕ್ಸಸ್ ಮಾಡಬೇಕು ಪ್ರೋಗ್ರಾಮ್, ಹಾಗೆ ಇರ್ತದೆ. ಅಲ್ಲಿ ಹೆಂಗಂದರೆ ಸೆಲೆಕ್ಷನ್ ಆಫ್ ಸಾಂಗ್ಸು, ಇಬ್ಬರ ಮನಸ್ಥಿತಿಗೆ ಯಾವುದು ಸೆಟ್ ಆಗ್ತದೋ, ಇಬ್ಬರ ಮನಸ್ಥಿತಿ ಅಲ್ಲ, ಇಬ್ಬರ ಮನಸ್ಥಿತಿ ಪ್ಲಸ್ ಆಡಿಯನ್ಸ್ ಯಾವ ಹಿಂಗೆಲ್ಲ ಇರ್ತದೆ. ಮತ್ತು ಜೊತೆಗಿರೋ ವಾದ್ಯವೃಂದವರು ಎಲ್ಲರೂ ಸೇರಿ ನಮಗೆ ಸಕ್ಸಸ್ಫುಲ್ ಪ್ರೋಗ್ರಾಮ್ ಮಾಡಬೇಕಲ್ಲ, ಹೀಗಾಗಿ ಅದೊಂಥರ ಎಕ್ಸ್ಪೀರಿಯನ್ಸೆ. ನೆಕ್ಸ್ಟ್ ಬರೋದಾದರೆ ಸರ್, ಇದು ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ನಿಮ್ಗೆ ಎಷ್ಟೊಂದು ಇವಾಗ ನೀವು ಹೇಳ್ತಿರೋಬೇಕಾದ್ರೆ ನಮಗೆ ಮುಖದಲ್ಲಿ ಆ್ಯಸ್ ಅ ಸ್ಕ್ರೀನ್ ನೋಡ್ತಿರೋಬೇಕಾದ್ರೆ ನಮ್ಗೆ ಸಿಂಗರ್ಸೇ ಜಾಸ್ತಿ ಎದ್ದು ಕಾಣಿಸೋದು. ವಾದ್ಯವೃಂದದ ಬಗ್ಗೆ ನೀವು ಎಷ್ಟು ಇವಾಗ ಹೇಳ್ತಿದ್ದೆ, ಪ್ರವೀಣ್ ಗೋಡ್ಖಿಂಡಿಯವರು ಆಗಿರಲಿ ಅಥವಾ ಬೇರೆಯವ್ರು ಆಗಿರಲಿ, ನಮ್ಗೆ ಅಷ್ಟು ಪರಿಚಯ ಜಾಸ್ತಿ ಇಲ್ಲ. ಸೊ ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ಎಷ್ಟು ಜನ ನಿಮ್ಮ ಕನೆಕ್ಟಲ್ಲಿ ನಮಗೆ ಪರಿಚಯ ಮಾಡ್ಕೊಳ್ಬೋದು? ಯಾರ ಜೊತೆ ನಿಮ್ಗೆ ಜಾಸ್ತಿ ಒಡನಾಟ ಇದೆ? ವಾದ್ಯವೃಂದವರು ಅಂತಂದರೆ ಏನಾಗ್ತದೆ ಈಗ ನೋಡಿ, ಅದು ವಿಶೇಷ ಸ್ಪೆಷಲ್ ಕಾರ್ಯಕ್ರಮ ಸ್ಪೆಷಲಾಗಿ ಆರ್ಗನೈಸ್ ಮಾಡಿ ಎಲ್ಲ ಅಂದರೆ ಖರ್ಚು ವೆಚ್ಚದಿಂದ ಹಿಡಿದು ಏನು ಮುಚ್ಚುಮರೆ ಇಲ್ಲ, ಇಲ್ಲಿ ಎಲ್ಲನೂ ಚೆನ್ನಾಗಿದ್ದರೆ ಆ ಥರದ್ದು ಭವ್ಯವಾದ ಕಾರ್ಯಕ್ರಮ ಹುಡ್ಕೊಳಕ್ಕೆ ಸಾಧ್ಯ. ಆಮೇಲೆ ಅದರಲ್ಲಂತೂ ಗೋಡ್ಖಿಂಡಿ ಅವರು ಪಾಪ ಭಾಳ ಇದರಿಂದ ನಾನು ಇಡೀ ಜವಾಬ್ದಾರಿ ಅವ್ರಿಗೆ ಒಪ್ಪಿಸಿದ್ದೆ ನಾನು. ಅವರು ಪಾಪ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವನ್ನೆಲ್ಲ ಇದು ಮಾಡಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಅಂಥ ಕಲಾವಿದರು ನಮ್ಮ ಜೊತೆಗೆ ಬಂದು ಪರ್ಫಾರ್ಮ್ ಮಾಡಿರೋದು ಗ್ರೇಟು ಅನ್ನೋದಕ್ಕಿಂತ ಪಾಪ ಅವ್ರದ್ದು ದಾಸ ಸಾಹಿತ್ಯದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ರೆಸ್ಪೆಕ್ಟನ್ನು ನಾವು ಕನ್ಸಿಡರ್ ಮಾಡಬೇಕು. ಹಾಗಾಗಿ ಬಂದಿದ್ದು. ಬೇರೆ ಯಾವುದೋ ಸಂಗೀತ ಇತ್ತಂದ್ರೆ ಅವ್ರು ಬರ್ತಿರೋಲ್ಲ ಗೊತ್ತಿಲ್ಲ. ಆಮೇಲೆ ನಾವು ಯಾವಾಗಲೂ ಸಿಗೋದು ಅವ್ರಿಗೆ ರೆಕಾರ್ಡಿಂಗ್ ಟೈಮಲ್ಲೇ. ಸುಮಾರು ಗೋಡ್ಖಿಂಡಿಯವರಂತೂ ನಮ್ಗೆ ಸುಮಾರು ಕಾರ್ಯಕ್ರಮಗಳಲ್ಲಿ ಮ್ಯೂಸಿಕ್ ವಾದ್ಯ ಸಂಯೋಜನೆ ಅವರೇ ಮಾಡಿಕೊಟ್ಟಿದ್ದಾರೆ. ಹನುಮಂತಲ್ಲ, ಬೇರೆ ಇದು ಯಾವುದು ದಾಸಶ್ರೀ ಏನೋ ಇದೆ. ಹಾಂ, ಹನುಮಂತ ಮಾಡಿದ್ದು ಇವರು ಪ್ರವೀಣ್ ಡಿ ರಾವ್ ಅವರು. ಆಮೇಲೆ ಕೆಲವು ಕಡೆ ನರಸಿಂಹನಾಯಕ್ ಅವರು ವಾದ್ಯ ಸಂಯೋಜನೆ ಮಾಡಿದ್ದಾರೆ, ಅದರಲ್ಲಿ ಗೋಡ್ಖಿಂಡಿಯವರು ಫ್ಲೂಟ್ ನುಡಿಸಿದ್ದಾರೆ, ಹಂಗೂ ಆಗಿದೆ. ಆಮೇಲೆ ಆವಾಗೆಲ್ಲ ರೆಕಾರ್ಡಿಂಗ್ಸ್ ಜಾಸ್ತಿ ನಡೀತಾ ಇದ್ವಲ್ಲ, ಈಗ ರೆಕಾರ್ಡಿಂಗ್ ಎಷ್ಟು ಕಮ್ಮಿ ಆಗಿದೆ ಅಂದರೆ ಅವ್ರ ಭೇಟಿನೇ ಅಪ್ರೂಪ ಆಗ್ಬಿಟ್ಟಿದೆ, ಹಾಗಾಗಿ ರೇರ್ ರೆಕಾರ್ಡಿಂಗ್ಸ್ ಆಗೋದು. ಆವಾಗ ಅವ್ರದ್ದು ಡೇಟ್ ಅವೈಲೇಬಲ್ ಇರೋದಿಲ್ಲ. ಮತ್ತು ಈಗ ಅವರು ರೆಕಾರ್ಡಿಂಗಿಗೆ ಅಂದರೆ ಅವ್ರದ್ದು ಬೇರೆ ಕಾರ್ಯಕ್ರಮಗಳು ವಿದೇಶಕರು ಬ್ಯುಸಿ ಇರೋದ್ರಿಂದ ಅವರು ಸಿಗೋದಿಲ್ಲ ನಮಗೆ. ಬೇರೆ ಎಕ್ಸ್ಪರ್ಟ್ಸ್ ಹತ್ರ ನಾವು ಮಾಡ್ಕೊಂಡ್ಬಿಡ್ತೀವಿ. ಸೊ ಹೀಗಾಗಿ ಇವರೆಲ್ಲ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ರೆಕಾರ್ಡಿಂಗ್ ನುಡಿಸಕ್ಕಂಥ ವಾದ್ಯದವರಂತೂ ಅಪ್ರತಿಮ. ಅವ್ರನ್ನ ಸಿಕ್ಕಾಪಟ್ಟೆ ನಾವು ಅವರ ಒಂದು ಕಾಂಟ್ರಿಬ್ಯೂಷನ್ನು ಟು ದಿ ಮ್ಯೂಸಿಕ್ ಆಫ್ ಕರ್ನಾಟಕ ಒಂದು. ಎರಡನೇದ್ದು ಅವರೆಲ್ಲ ಮಹಾನ್ ಸಾಧಕರು ಒಂದು. ಇನ್ನು ವೇದಿಕೆ ಕಾರ್ಯಕ್ರಮಕ್ಕಾದರೆ ನಾವು ನಮ್ಮದೇ ಆದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಟೀಮ್ ಮಾಡ್ಕೊಂಡಿರ್ತೀವಿ. ನೀವು ನೋಡ್ತಿರ್ಬೋದು, ಎಲ್ಲಾದರೂ ಆಲ್ಮೋಸ್ಟ್ ನಮ್ಮ ಜೊತೆಗಿರೋ ಮುಖಗಳೆಲ್ಲ ಅದೇ ಇರ್ತದೆ, ಬೇರೆ ಬೇರೆ ವ್ಯತ್ಯಾಸಗಳು ಜಾಸ್ತಿ ಇರೋದಿಲ್ಲ. ಯಾಕೆ ಹಾಗೆ ಅಂತಂದರೆ, ಇಲ್ಲಿ ಏನಾಗುತ್ತೆ ಅಂದರೆ ಲೈವ್ ಹಾಡುವಾಗ ಒಂದು ರೆಡಿ ಫುಡ್ ಬೇಕು. ನಾವು ಉಪ್ಪು ಜಾಸ್ತಿ ಹಾಕಿದ್ರೆ ಸಕ್ಸಸ್ ಆಗ್ತದಾ, ಖಾರ ಜಾಸ್ತಿ ಹಾಕಿದ್ರೆ ಸಕ್ಸಸ್ ಆಗ್ತದಾ ಅಂತ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕಾಗೋದಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ರುಚಿ ಊಟ ಸಿಗ್ತದಂತೆ ರೆಡಿಯಾಗಿ ಕೂತ್ಬಿಡ್ತಾರೆ ಜನ ಅಲ್ವಾ. ಸೊ ಹಾಗಾಗಿ ನಮ್ಮ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇರೋರು, ನಮಗೆ ಬೇಕಾದ ಪ್ಯಾಟರ್ನ್ಸ್ ನುಡಿಸೋರು, ನಾವು ಹೇಳ್ದಂಗೆ ಕೇಳೋರು, ಅಥವಾ ಅವರು ಒಳ್ಳೆಯ ಸಜೆಸ್ಟ್ ಮಾಡೋರು ಇದ್ದಾಗ
ನಾವು ಪ್ರತಿ ಸತಿ ಕಾರ್ಯಕ್ರಮ ಇದ್ದಾಗ ನಾವು ರಿಹರ್ಸಲ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಮ್ಮ ಕಾರ್ಯಕ್ರಮಗಳು ಇದೇ ಮಾರ್ಚ್ ತಿಂಗಳಲ್ಲಿ ನನಗೆ 30 ದಿವಸದ ತಿಂಗಳಲ್ಲಿ 26 ಕಾರ್ಯಕ್ರಮ 25 ಕಾರ್ಯಕ್ರಮ ಇತ್ತು. ಸೊ ಕಂಟಿನ್ಯೂ ಹೋಗ್ತಾ ಇರ್ತೀವಿ ನಾವು. ರಿಹರ್ಸಲ್ಲು ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಸೊ ಹೀಗಾಗಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರ್ತಕ್ಕಂಥ ಹೆಚ್ಚು ಕಮ್ಮಿ ಕಲಾವಿದರನ್ನ ನಾನು ರೆಗ್ಯುಲರಾಗಿ ಕರ್ಕೊಂಡು ಹೋಗ್ತಿರ್ತೀವಿ. ಹೀಗಾಗಿ ಸ್ಟುಡಿಯೋ ಆರ್ಟಿಸ್ಟ್ಗೂ ಮತ್ತು ವೇದಿಕೆ ಆರ್ಟಿಸ್ಟ್ಗಳು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಎಲ್ಲ ವಾದ್ಯವೃಂದವರು ಎಲ್ಲ ಕಲಾವಿದರು ಒಳ್ಳೆಯ ಸಾಥ್ ಕೊಡ್ತಾರೆ. ಸೊ ಅವ್ರು ಕನ್ಸಿಡರ್ ಮಾಡಿರೋದು ಅವ್ರು ಎಲ್ಲರೂ ಹೇಗೆ ನೀವು ಜೊತೆಗೆ ಕರ್ಕೊಂಡು ಹೋಗ್ತೀರಿ ನಿಮ್ದು ಒಂದು ಟೀಮ್, ಸೊ ಅವ್ರದ್ದು ಈಕ್ವಲ್ ಕಾಂಟ್ರಿಬ್ಯೂಷನ್ ಇದೆ ಸ್ಟೇಜ್ ಪರ್ಫಾರ್ಮೆನ್ಸ್. ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಒಬ್ಬನೇ ಕೂಡ ಹಾಡಿದ್ರೆ ಅಷ್ಟು ಚೆನ್ನಾಗಿರ್ತದಾ? ಇಲ್ಲ, ನಾನು ವೇದಿಕೆ ಮೇಲೆ ಹೇಳ್ತೀನಿ, ನಾನೊಬ್ಬನೇ ಇಲ್ಲಿ ಕೂತ್ಕೊಂಡು ಹಾಡಿದರೆ ಅದು ಪರಿಪೂರ್ಣ ಆಗೋದಿಲ್ಲ. ಮತ್ತು ಅದು ಅಷ್ಟೊಂದು ಚೆನ್ನಾಗಿ ಒಂದು ಹಾಡು ಕೇಳ್ಬೋದು ಅಷ್ಟೇ. ಅದ್ರ ವಿತ್ ಇನ್ಸ್ಟ್ರೂಮೆಂಟ್ ಬಂದಾಗ ಅದೊಂದು ರಿಚ್ನೆಸ್ ಬೇರೆ ಇರ್ತದೆ. ಮತ್ತು ಅವ್ರದ್ದು ಆಟೋಮೆಟಿಕ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅಂತ ಅರ್ಥ ಆಯ್ತಿಲ್ಲ. ಅವ್ರಿಗೆ ಹಂಗೆ ಹೇಳೇ ಎಲ್ಲರ ಕಡೆ ಚಪ್ಪಾಳೆ ಹೊಡ್ಸೋದು ನಾನು. ಹೌದು. ನೀವು ಇವಾಗ ಹೇಳ್ದಂಗೆ ಇನ್ಸ್ಟ್ರೂಮೆಂಟ್ಸ್ ಇರೋದ್ರಿಂದನೇ ಆಡಿಯನ್ಸಿಗೆ ಜಾಸ್ತಿ ತಲುಪುತ್ತೆ ಅನ್ನೋದ್ರ ಐಡಿಯಾಯಿಂದ ನೀವು ಅದೇನು ಜುಗಲ್ಬಂದಿ ಕಾರ್ಯಕ್ರಮ ಬಗ್ಗೆ ಹೇಳ್ತಾ ಇದ್ರಿ. ಇಫ್ ಯಾರಾದರೂ ನೋಡಿರ್ತೀರ ಅವ್ರಿಗೆ ಕ್ಲಿಯರಾಗಿ ಜ್ಞಾಪಕ ಇದ್ರೆ, ನಂಗೇನೋ ನೆನಪಿದೆ, ಅದು ಹನುಮಂತ ಹಾಡಲ್ಲಿ ಫಸ್ಟ್ ಸ್ಟ್ಯಾನ್ಸಾಕಿನ ಮುಂಚೆ ಪ್ರವೀಣ್ ಗೋಡ್ಕಿರಿಂದಿರೋದು ಒಂದು ಬೈಟ್ ಬರುತ್ತೆ, ಸೆಕೆಂಡಲ್ಲಿ ಗಿಟಾರ್ದು ಒಂದು ಬೈಟ್ ಬರುತ್ತೆ. ಸೊ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಸ್ಗೂ ಅದೇ ಆದಂತಹ ಒಂದು ಟೈಮ್ ಅದರಲ್ಲಿದೆ. ಸೊ ಆಡಿಯನ್ಸ್ಗೆ ಎಲ್ಲ ರೀತಿಯಿಂದ ಲಿರಿಕ್ಸು ಬಂತು, ಈ ಕಡೆ ಇನ್ಸ್ಟ್ರೂಮೆಂಟ್ಸು ಬಂತು. ಸೊ ಕಂಪ್ಲೀಟ್ ಪ್ಯಾಕೇಜ್ ಒಂದು ಹಾಡಲ್ಲಿ ಸೂಪರ್. ನೋಡಿ, ಅಷ್ಟು ದೊಡ್ಡ ಕಾರ್ಯಕ್ರಮ, ಬೇರೆ ಥರದ್ದು ಯಾವುದೇ ಆ ಥರದ್ದು ಆರ್ಗನೈಸಿಂಗ್ ಮಾಡಿದ ಕಾರ್ಯಕ್ರಮ ಆದರೆ ಅವ್ರು ಏನಿಲ್ಲ ಅಂದರೆ 2 ರಿಂದ 3 ರಿಹರ್ಸಲ್ ಮಾಡ್ತಾರೆ. ಒಂದು ದೊಡ್ಡ ಹಾಲ್ ಬುಕ್ ಮಾಡಿ ಅವ್ರನ್ನೆಲ್ಲ ಕರೆದು, ಇನ್ಸ್ಟ್ರೂಮೆಂಟ್ನವರೆಲ್ಲ ಕರೆದು ರಿಹರ್ಸಲ್ ಮಾಡಿ, ರಿಹರ್ಸಲ್ದು ಪೇಮೆಂಟ್ ಇರ್ತದೆ ಅವರಿಗೆ. ಟೈಮ್ ಕೊಡಬೇಕಲ್ಲ ಅವರು, ಪಾಪ ಒಂದು ದಿವಸ ಬರಬೇಕಲ್ಲ. ಇವತ್ತು ರಿಹರ್ಸಲ್ ಅಂದರೆ ಇವತ್ತು ಬರಬೇಕಲ್ಲ, ಬೇರೆ ಎಲ್ಲ ಕೆಲಸ ಬಿಟ್ಟು ಅಷ್ಟೆಲ್ಲ ಮಾಡಿ ಪ್ರೋಗ್ರಾಮ್ಗೆ ಹೋಗ್ತಾರೆ. ಇವತ್ತಿಗೂ ಅದೇ ರೂಢಿ ಇದೆ. ಆದರೆ ನಮ್ಮ ಅಂತ್ಯಾಕ್ಷರಿಗೆ ಯಾವುದೂ ರಿಹರ್ಸಲ್ ಇಲ್ಲ, ಅಟ್ ಎ ಟೈಮ್ ಸ್ಟೇಜ್ ಮೇಲೆ ಬಂದಿದೆಯಲ್ಲ, ಅಷ್ಟು ಅದ್ಭುತವಾಗಿ ನುಡಿಸಿರ ಅಂದರೆ ಅವರು ಎಷ್ಟು ಎಕ್ಸ್ಪರ್ಟ್ ಲೆಕ್ಕ ಹಾಕ್ಬಿಡಿ. ಆನ್ ದ ಸ್ಪಾಟ್ ಸರ್. ಏನಂದ್ರೆ ಪರಿಚಯ ಇರೋರು ಎಲ್ಲರೂ. ಸಂಗೀತ ಕಟ್ಟಿ ಅವರಿಗೆ ಎಲ್ಲರೂ ಪರಿಚಯ ಇರೋರು, ಶಂಕರ್ ಶಾನ್ ಅವ್ರಿಗೆ ಎಲ್ಲರೂ ಪರಿಚಯ ಇರೋರು. ಪರಿಚಯದ ಅಂಡರ್ಸ್ಟ್ಯಾಂಡಿಂಗ್ ಹೊರತು ಅಲ್ಲಿ ಪ್ರೆಸೆಂಟ್ ಮಾಡ್ತಕ್ಕಂಥ ಹಾಡು ಎಲ್ಲ ಲೈವ್ ಆಗಿ, ಎಕ್ದಮ್ ಲೈವ್. ಅದೊಂಥರ ವೈಬ್ರೇಷನ್ ಎಕ್ಸ್ಪೀರಿಯನ್ಸ್ ಅದು. ಸೂಪರ್ ಸರ್. ಸೊ ನೆಕ್ಸ್ಟ್ ಇವಾಗ ಬಹಳ ಜನಕ್ಕೆ ಒಂದು ಐಡಿಯಾ ನಿಮ್ಮ ಹತ್ರ ಕೇಳಬೇಕಂತಿದ್ದಾರೆ. ಇವಾಗ ಸಣ್ಣ ಮಕ್ಕಳಿಗೆ ಇಂಗ್ಲೀಷ್ ರೈಮ್ಸ್ ಆಗಿಲ್ಲದೆಲ್ಲ ಇವಾಗ ಒಂದು ರೂಢಿ ಆಗಿಬಿಟ್ಟಿದೆ ಇವಾಗ. ಸೊ ನಮಗಾಗಿರಲಿ ಅಥವಾ ಚಿಕ್ಕ ಮಕ್ಳಿಗಾಗಿರಲಿ ಒಂದು ಪುಟ್ಟ ಹಾಡನ್ನ ಒಂದು ಆಲ್ಬಮ್ ಮಾಡಿ ನೀವು ಕೊಡ್ಬೋದಾ? ಸೊ ಅವ್ರ ರೈಮ್ಸ್ ಬದಲು ಇದನ್ನು ಕೇಳುವ ಒಂದು ಚಾನ್ಸ್ ಸಿಗುತ್ತಾ ಅಂತ. ಬಹಳ ಬೆಸ್ಟ್ ಐಡಿಯಾ. ನನಗೂ ಆ್ಯಕ್ಚುಲಿ ಇಲ್ಲ ತಲೆಯಲ್ಲಿ, ಈಗ ನೀವು ಕೊಟ್ರಿ ಶುರು ಹಚ್ಕೋಬೇಕು. ಏನು ಅಂದರೆ, ಈ ಸಹಜವಾಗಿ ನಾವೇನು ಮಾಡ್ತೀವಿ, ದೊಡ್ಡ ದೊಡ್ಡ ಆಲೋಚನೆ, ಗಂಭೀರವಾದ ಚಿಂತನೆಗಳು, ಆಳವಾದ ಶಾಸ್ತ್ರ ಅಧ್ಯಯನ, ಅದು ಆ್ಯಕ್ಚುಲಿ ನಾವು ಮಾಡಬೇಕಾಗಿದ್ದು ಬೇಸಿಕ್ ಕೆಲಸ. ಈಗ ಅದಕ್ಕೆ ಆದ ಪಂಡಿತರು, ಸಾಧನೆ ಮಾಡ್ಕೊಂಡವರು, ಆಳವಾಗಿ ಶಾಸ್ತ್ರ ಅಧ್ಯಯನ ಮಾಡಿದವರು ಇದ್ದಾರೆ. ಬಟ್ ನಮ್ಮ ಕೆಲಸ ರುಚಿ ಹಚ್ಚೋದು, ಅದು ಮಾಡಬೇಕಲ್ಲ. ಅದಕ್ಕೆ ಈ ಪ್ರಯತ್ನ ಭಾಳ ಮಾಡ್ಬೋದು. ಸಣ್ಣ ಸಣ್ಣ ಶ್ಲೋಕಗಳನ್ನ ಹಾಕ್ಕೊಂಡೊಂದು ಮಾಡ್ಬೋದು. ಉದಯಾಸ್ತಮಾನ ಅಂತ ಹೇಳ್ತಾರೆ, ಉದಯಾಸ್ತಮಾನದ ಕಂಪ್ಲೀಟ್ ಏನು ಬರ್ತದೆ ಅದು ತಕ್ಕಂಗೆ ನಮ್ಮ ದಾಸಾಹಿತ್ಯದೊಳಗೆ ಏನದೆ ಹುಡುಕಿ ಅದನ್ನು ಮಾಡ್ಬೋದು. ಅಥವಾ ಪುಟ್ ಸಾಂಗ್. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬಹಳಷ್ಟು ಜನ ನನಗೆ ಪ್ರೋಗ್ರಾಮ್ಗಿಂತ ಮುಂಚೆ, ಪ್ರೋಗ್ರಾಮ್ ಆದಮೇಲೆ ಈ ಮಕ್ಕಳನ್ನ ಎತ್ಕೊಂಡ್ಬರ್ತಾರೆ. ಮಕ್ಕಳನ್ನ ಎತ್ಕೊಂಬಂದು ಫೋಟೋ ತೆಗೆಸ್ಕೋತಾರೆ. ತಾಯಿ ಅಂದ್ರೆ ಪಾಪ ಅಲ್ಲಿ ಆ ಮಗು ಅಪ್ಪ ಅವನ ಕೈಯಾಗ ಕ್ಯಾಮ್ರಾ ಕೊಟ್ಟಿರ್ತಾರೆ. ನಾನು ಯಾರ್ಯಾರ ಜೊತೆಗೆ ನಿಂತು ಮಗು ಜೊತೆ ನಿಂತು ಫೋಟೋ ತೆಗೆಸ್ಕೊತಿರ್ತೀನಿ. ಅದೇನೇನೋ ರಿಯಾಕ್ಷನ್ ಅದಕ್ಕೆ ಇದು ಬರ್ತಿರ್ತಾರೆ, ಕಮೆಂಟ್ ಬರ್ತಿರ್ತದೆ. ಸೊ ಅದು ಅಭ್ಯಾಸ ನಮಗೆ, ಅದೇನು ಪ್ರಾಬ್ಲಮ್ ಇಲ್ಲ. ಅದನ್ನು ತಮಾಷೆಗೆ ಹೇಳಿದೆ. ಬಟ್ ಅಲ್ಲಿ ಏನು ಅಂದರೆ, ನಮ್ಮ ಮಗು ನಿಮ್ಮ ಹಾಡು ಕೇಳಿದ ಮೇಲೆ ಮಲಗೋದು ಒಂದು ಕಾಂಪ್ಲಿಮೆಂಟ್. ಆಮೇಲೆ ನಮ್ಮ ಮಗುಗೆ ಈ ಹಾಡು ತುಂಬ ಇಷ್ಟ, ಏನೇ ಹಠ ಮಾಡ್ತಿರ್ಲಿ ಈ ಹಾಡು ಪ್ಲೇ ಮಾಡಿದ ತಕ್ಷಣ ಇನ್ ಬ್ರಾಕೆಟ್ ಸುಂದರಿ ಇರ್ಬೋದು. ಇನ್ನೂ ಒಂದಿದೆ, ಬಾರೆ ಗೋಪಮ್ಮ, ಅದು ಹಾಡು ಭಾಳ ಇದು. ಅದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾನು ರೆಕಾರ್ಡಿಂಗ್ ಹೋಗೋಕ್ಕಿಂತ ಮೊದಲೇ. ಭಾಳಷ್ಟು ಏನೋ ಎಕ್ಸ್ಪೆಕ್ಟ್ ಮಾಡಿರ್ತೀನಿ, ನಾವು ಆಗೋದಿಲ್ಲ. ಇದು ಎಕ್ಸ್ಪೆಕ್ಟ್ ಮಾಡಿದ್ದು ಆಗಿದೆ. ತುಂಬ ಮಕ್ಕಳ ತಾಯಿಯಂದರಿಗೆ ಇದು ಇಷ್ಟ ಆಗ್ತದೆ ಅಂತಂದೇಳಿ. ನೋಡಿ, ಸಂಸ್ಕಾರ ಅನ್ನೋದು ಹೆಂಗೆ ಅಂದರೆ, ಮಗುಗೆ ಒಂದೇನೋ ಸೌಂಡ್ ಕೇಳಿಸ್ಬೇಕು. ಈಗ ತೋರಿಸ್ತಾರೆ, ಇವಾಗ ಮೊಬೈಲ್ ಇದೆ ತೋರಿಸ್ತಾರೆ, ಸೌಂಡ್ ಕೇಳಿಸ್ಬೇಕಲ್ಲ. ಕೇಳಿಸೋ ಟೈಮಿಗೆ
ಏನು ಕೇಳಿಸ್ಬೇಕು ಅನ್ನೋದು ಅವ್ರ ತಾಯಿ ಅವ್ರ ಮೇಲೆ ಇರ್ತದೆ. ಅವರು ತಿಳ್ಕೊಂಡವರಿದ್ದರೆ ಒಳ್ಳೇದು ಕೇಳಿಸ್ಬೇಕಾದ್ರೆ ಒಳ್ಳೇದು ಕೇಳಿಸ್ತಾರೆ, ಕೆಟ್ಟದ್ದು ಕೆಟ್ಟ ಯಾವುದೋ ಗುಡುಕ್ ಸೌಂಡ್, ಕೆಟ್ಟ ಸೌಂಡ್ ಮಾಡೋದು, ಸೌಂಡ್ ಕೇಳಿಸೋದಕ್ಕಿಂತ ಒಂದು ಮೆಲೋಡಿಯಸ್ ಆಗಿ ಯಾವುದಾದ್ರೂ ಒಂದು ಕೇಳಿಸ್ಬೇಕಂದಾಗ ಅದರಲ್ಲಿ ಮೆಲೋಡಿಯಸ್ ಯಾಕೆ ಒಂದು ಭಕ್ತಿ ಪ್ರಧಾನವಾದದ್ದೇ ಒಂದು ಕೇಳಿಸ್ಬೋದಲ್ಲ ಅಂತಂದು ಆಲೋಚನೆ ತಾಯಿಗೆ ಬರ್ತದೆ. ಆಲೋಚನೆ ಬರ್ತದೆ, ಬೇಕಲ್ಲ ಅಲ್ವಾ, ಅದನ್ನು ನಾವು ಕೊಡಬೇಕು ಅಲ್ವಾ. ಸೊ ಅದು ಬಾರೆ ಗೋಪಮ್ಮ ಇತ್ತು. ಈಗ ಒಂದು ಲಾಸ್ಟ್ ಒಂದು 10 ವರ್ಷದಿಂದ ಅದೆಷ್ಟು ಮಕ್ಕಳ ತಾಯಿ ಅಂದ್ರೆ ಬಂದು ನನಗೆ ಕೂಸಿನ ಕರ್ಕೊಂಬಂದು ಹೇಳ್ಯಾರ ಗೊತ್ತಿಲ್ಲ, ಇದು ಭಾರಿ ಇಷ್ಟ, ಇದು ಭಾರಿ ಇಷ್ಟ, ದಯವಿಟ್ಟು ಒಂದು ಹಾಡ್ರಿ. ಅದು ಪ್ರಾಬ್ಲಮ್ ಏನಾಗ್ತದೆ, ಇನ್ನೊಂದು ತಮಾಷೆ ಹೇಳ್ತೀನಿ. ನಾ ತಾರತಮ್ಯ ಆಡ್ಕೊಂಡು ಶುರು ಮಾಡಿಕೊಂಡು ಆ ಕೃಷ್ಣನ ದೇವರಿಗೆ ಬಂದು ಬಾರೆ ಗೋಪಮ್ಮ ಹಾಡೋರಾಗ ಮೊದಲೇ ಮಲ್ಕೊಂಡ್ಬಿಟ್ಟಿರ್ತಾರೆ ಮಗು. ಆಮೇಲೆ ಬೈದು ಹೋಗ್ತಾರೆ, ನೀವು ಜಲ್ದಿ ಹಾಡಲಿಲ್ಲ, ಮಗು ಮಲ್ಕೊಂಡ್ಬಿಡ್ತು ನೋಡ್ರಿ. ಸೊ ಈಗೆಲ್ಲ ಆಗ್ತದೆ. ಸೊ ನೀವು ಹೇಳ್ದಂಗೆ ಅದು ಮಕ್ಕಳಿಗೋಸ್ಕರನೇ ಒಂದು ಮಾಡ್ಬೋದು. ಅದು ಭಾಳ ಚೆನ್ನಾಗಿದೆ ಅದು ಬಾರೆ ಗೋಪಮ್ಮ. ಮತ್ತು ಇನ್ನು ಈಗ ಇತ್ತೀಚೆಗೆ ಸುಂದರಿ ರಂಗನ ಅಂತೂ ಅದು ಸ್ವಲ್ಪ ರಂಜನೀಯ. ಇನ್ನೊಂದು ಅಳದಿರು ಸುಮ್ಮನಿವರಮ್ಮ ಅಂತ ಒಂದು ಹಾಡು ಈಗ ಪ್ರಸನ್ನ ವೆಂಕಟದಾಸರದು, ಬಹಳ ಅದ್ಭುತ ಸಾಹಿತ್ಯ. ಲೋರಿ ಥರ ಇದೆ ಅದು, ಬಟ್ ಅದು ಸಾಹಿತ್ಯ ಒಳಗೆ ಹೋಗ್ಕೊಂಡ್ರೆ ಏನಂದರೆ ಯಶೋದೆ ಕೃಷ್ಣನಿಗೆ ರಮಿಸ್ತಾಳೆ, ಅಳ್ಬೇಡ ಮುದ್ದು ಬಂಗಾರ ಅಂತಾಳೆ, ಕೆನೆ ಸವರ್ತಾಳೆ. ಆಮೇಲೆ ಏನು ಮಾಡ್ತಾಳೆ ತಾಯಿ, ಒಂದು ಸ್ವಲ್ಪ ಗದರ್ತಾಳೆ, ಏಯ್ ಸುಮ್ಮನಿರ್ತಿಲ್ಲ, ಭಾಳ ಆಯ್ತೈದು ಏನಿಂದ ಹಂಗೆ. ಆಮೇಲೆ ಇನ್ನೊಂದು ಪ್ರಯತ್ನ, ಏನೋ ಕಲ್ ಸಕ್ಕರೆ ಉತ್ತತ್ತಿ ಏನೋ ಕೊಡ್ತಾರೆ. ನಾನು ಕಾರ್ಯಕ್ರಮದಲ್ಲಿ ಹೇಳ್ತೇನೆ, ಇವಾಗೆಲ್ಲ ಮೊಬೈಲ್ ಕೊಡ್ತಾರೆ ಮಕ್ಕಳಿಗೆ. ಅದು ಯಾವುದೋ ಆಗದಿದ್ದರೆ ಹೆದರಿಸ್ತಾರೆ. ಅಲ್ಲಿ ನೋಡು ಯಾರೋ ಬಂದಾರ ನೋಡು, ಗುಗ್ಗಣ ಬರ್ತಾನೆ, ಬವ್ವ ಬಂತು, ದೆವ್ವ ಬಂತು, ಭೂತ ಬಂತು, ರಾಕ್ಷಸ ಬಂತು, ಬೈರಾಗಿ, ಬಾವಾಜಿ, ಏನೇನೋ ಪ್ರಾಂತೀಯ ರಾಕ್ಷಸಗಳು ಬೇರೆ ಬೇರೆ ಇರ್ತಾವೆ, ಬೇರೆ ಬೇರೆ ಹೆಸರಿಂದ ಇರ್ತಾವೆ. ಸೊ ಇಲ್ಲಿ ಪ್ರಸನ್ನ ವೆಂಕಟದಾಸರು ಗುಮ್ಮ ಬವ್ವ ಅಂತಕ್ಕಂಥ ಒಂದು ಶಬ್ದನ ಯೂಸ್ ಮಾಡಿ ಒಂದು ಕೀರ್ತನ ರಚನೆ ಮಾಡ್ಯಾರ. ಅಳದಿರು ಸುಮ್ಮನಿರಮ್ಮ ನೀ ಹತ್ತರೆ ಬವ್ವ ಬಂದಾವಮ್ಮ ಕೃಷ್ಣಮ್ಮ ಅಳದಿರು ಸುಮ್ಮನಿರಮ್ಮ ಅಂತ ಒಂದು ರಚನೆ. ಅಲ್ಲಿ 5 ನುಡಿಯದು. ಬವ್ವ ಅಂತಕ್ಕಂಥದ್ದು ಮಕ್ಕಳಿಗೆ ಅನ್ಸ್ಲಿಕ್ಕೆ ಉಪಯೋಗ ಮಾಡತಕ್ಕಂಥ ಒಂದು ಇದು ಭಯಾನಕವಾದ ಒಂದು ಏನೋ ಇದೆ ಅಲ್ಲಿ, ಮಕ್ಕಳಿಗೆ ಏನು ಗೊತ್ತಿಲ್ಲ. ಆದರೆ ಅವ್ರದ್ದು ನೋಡಿ ಪ್ರಸನ್ನ ವೆಂಕಟದಾಸರದ್ದು ಎಂಥ ಇದು ಅಂದರೆ, ಹೇಳ್ತಾ ಹೇಳ್ತಾ ಬವ್ವ ಅಂದರೆ ಬೇರೆ ಯಾರೂ ಇಲ್ಲ, ಎಲ್ಲ ಬವ್ವಗಳನ್ನ ಸೃಷ್ಟಿ ಮಾಡಿದ ದೊಡ್ಡ ಬವ್ವನೇ ಭಗವಂತ, ಹೌದಲ್ಲ. ಅವ್ರು ಬವ್ವ ಅಂತಕ್ಕಂಥ ಒಂದೊಂದು ರೂಪಗಳನ್ನು, ಒಂದೊಂದು ಬವ್ವದ ರೂಪವನ್ನು ವರ್ಣಿಸ್ತಾ ಬ್ರಹ್ಮ ರುದ್ರ ವಾಯು ಇಂದ್ರಾದಿಗಳನ್ನ ವರ್ಣಿಸ್ತಾರಲ್ಲಿ. ಈ ಎಲ್ಲ ಬವ್ವಗಳು ಸದಾಕಾಲ ನಿನ್ನ ಸುತ್ತಾ ಇರ್ತವೆ, ನೀನು ಬಿಟ್ಟು ಎಲ್ಲೂ ಹೋಗೋದಲ್ಲ ಅಂತಕ್ಕಂಥ ಒಂದು ಸೂಪರ್ ಕಾನ್ಸೆಪ್ಟನ್ನು ಇಷ್ಟೇ ಒಂದು ಕೃತಿಯೊಳಗೆ ಅದು ಕೇಳಿದರೆ ಲೋರಿ. ಆದರೆ ಅದು ಒಳಗೆ ಸಾಹಿತ್ಯ ಅದು ಹೆಂಗೆ ಅವ್ರಿಗೆಲ್ಲ ಹೆಂಗೆ ಅದು ಹೊಳಿತದೋ ಏನೋ, ಭಗವದ್ ಅನುಗ್ರಹ, ಭಗವದ್ ಭಕ್ತರು. ಅದರಲ್ಲೂ ಪ್ರಸನ್ನ ವೆಂಕಟದಾಸರು ಸಾಕ್ಷಾತ್ ವೆಂಕಟರಮಣನೇ ಅವ್ರ ನಾಲಿಗೆ ಮೇಲೆ ಓಂಕಾರ ಬರ್ತಿದ್ದು. ಸೊ ಹಾಗೆ ಇಂಥದ್ದೆಲ್ಲ ಮಾಡಿ ಒಂದು ಪ್ಲೇಲಿಸ್ಟ್ ಮಾಡ್ಬೋದು ಅಂತ. ಬಾರೆ ಗೋಪಮ್ಮ ಒಂದು ಸಣ್ಣ ನೋಡಿ. ಆರು ತೂಗಿದರು ಮಲಗನು ಮುರವೈರಿ ಬಾರೆ ಗೋಪಮ್ಮ, ಬಾರೆ ಗೋಪಮ್ಮ ನಿನ್ನ ಬಾಲಯ್ಯ ಅಳುತ್ತಾನೆ, ಬಾರೆ ಗೋಪಮ್ಮ. ಆರು ತೂಗಿದರು ಮಲಗನು ಮುರವೈರಿ ಬಾರೆ ಗೋಪಮ್ಮ, ಬಾರೆ ಗೋಪಮ್ಮ. ನೆಲವ ನಳಿದು ಪುಟ್ಟ ಚರಣ ನೊಂದಳುತ್ತಾನೆ, ಬಾರೆ ಗೋಪಮ್ಮ. ನಿಲುವಿನ ಬೆಣ್ಣೆ ಕೈ ನಿಲುಕದೆಂದಳುತ್ತಾನೆ, ಬಾರೆ ಗೋಪಮ್ಮ. ಬಲು ಕಪಿಗಳ ಕಂಡು ಅಂಜಿಕೊಂಡಳುತ್ತಾನೆ, ಬಾರೆ ಗೋಪಮ್ಮ. ನೆಲುವಿನ ಬೆಣ್ಣೆ ಛಲದಿಂದ ಕೊಡಲಿಯ ಪಿಡಿವೇನೆಂದಳುತ್ತಾನೆ, ಬಾರೆ ಗೋಪಮ್ಮ, ಬಾರೆ ಗೋಪಮ್ಮ ನಿನ್ನ ಬಾಲಯ್ಯ ಅಳುತ್ತಾನೆ, ಬಾರೆ ಗೋಪಮ್ಮ.
ಆರು ತೂಗಿದರು ಮಲಗನು ಮುರವೈರಿ ಬಾರೇ ಗೋಪಮ್ಮ ಬಾರೇ ಗೋಪಮ್ಮ. ಇದು ಎಂಥದಂದರೆ ನೋಡಿ, ಪುರಂದರದಾಸರ ಸಾಹಿತ್ಯ ಇದು. ಈ ಒಂದು ಸನ್ನಿವೇಶ, ಯಶೋದೆಯ ಸಖಿ ಪುಟ್ಟ ಕೃಷ್ಣ, 3 ಸನ್ನಿವೇಶ ಅಮ್ಮ. ಅಲ್ಲಿ ಕೃಷ್ಣ ಮಲಗ್ತಾ ಇಲ್ಲ, ತುಂಬ ಹಠ ಮಾಡ್ತಾ ಇದ್ದಾನೆ. ಯಶೋದೆಯ ಸಖಿ ಆ ಮಗುವನ್ನು ಸುಮ್ಮನಾಗಿಸಿ ಮಲಗಿಸೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅವಳಿಗೆ ಸಾಕಾಯಿತು, ಕೇಳ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ, ಅವಳ ಕಂಟ್ರೋಲಿಗೆ ಬರ್ತಾ ಇಲ್ಲ ಕೃಷ್ಣ. ಪುರಂದರದಾಸರು ಈ ಸನ್ನಿವೇಶವನ್ನು ಅದ್ಭುತವಾಗಿ ಬಳಸ್ಕೊಂಡ್ರು. ಯಶೋದೆಯ ಸಖಿಯ ಸ್ಥಾನದಲ್ಲಿ ಪುರಂದರದಾಸರು ನಿಂತ್ಕೊಂಡು ಕೃತಿ ರಚನೆ ಮಾಡ್ತಾರೆ. ಬಾರೆ ಗೋಪಮ್ಮ ನಿನ್ನ ಬಾಲ ಎಳುತ್ತಾನೆ ಬಾರೆ ಗೋಪಮ್ಮ ಅಂತ ಹೇಳ್ತಾ ಯಶೋದೆಯನ್ನು ಕರಿತಾ ಕರಿತಾ ಭಾಗವತದ 10 ಅವತಾರಗಳನ್ನು 3 ಚರಣಗಳಲ್ಲಿ ಸ್ತೋತ್ರ ಮಾಡ್ತಾರೆ. ಅಷ್ಟು ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟು ಒಂದು ಹಾಡು ಕೂರ್ಸಕ್ಕೆ ಎಷ್ಟು ಸನ್ನಿವೇಶ ಏನಿದೆ. ಕೃಷ್ಣ ಲೀಲೆ, ಕೃಷ್ಣ ಮಲಗ್ತಾ ಇಲ್ಲ, ಯಶೋದೆ ಸಖಿ ಗೋಪಮ್ಮನನ್ನು ಕರೀತಾ ಇದ್ದಾರೆ, ಅಷ್ಟೇ ಸಿಚುವೇಶನ್. ಮುಂದೆ ಅವರು ಅದನ್ನು ಓಪನ್ ಮಾಡಿದ್ದು ಇಡೀ ಭಾಗವತ ದಶಾವತಾರಕ್ಕೆ. ಅದೇ ಪುರಂದರ ಉಪನಿಷತ್ತು. ಉಪನಿಷತ್ತು ಅನ್ಬೇಕಾದ್ರೆ ಅದೇ ಕಾರಣ. ಅದ್ಭುತವಾದ ಒಂದು ಇದು. ಈ ಏನಾಗ್ತಂದರೆ, ಈಗ ನೋಡಿ, ಈಗ ಶಾಸ್ತ್ರ ಅಧ್ಯಯನ, ಇನ್ನು ನಿಮಗೆ ಎಲ್ಲ ಕಠಿಣವಾದ ವಿಚಾರಗಳು, ಪ್ರಮೇಯಗಳು, ಅದೆಲ್ಲ ಒಂದು ಭಾಗ ಆದರೆ, ಈ ಚೂರು ಬಾಯಿಗೆ ಹಚ್ತೀವಿ ನಾವು ಊಟಕ್ಕೆ ಕೂತಾಗ ಸಿಹಿಯನ್ನು ಪಾಯಸದ್ದು ಒಂದು ಚೂರು ಬಾಯಿಗೆ ಹಚ್ತೀವಿ, ಅವಾಗ ಅದು ಅಟ್ರಾಕ್ಟ್ ಆಗ್ತದೆ. ದಾಸರು ಮಾಡಿರೋದು ಅದೇ ಕೆಲಸ. ಫಸ್ಟ್ ಇನ್ನು ಹಾಡು ಕೇಳು, ಅದನ್ನು ಅನುಭವಿಸು ಅಂದರೆ ಸಂಗೀತ ದೃಷ್ಟಿಯಿಂದ ಎಂಜಾಯ್ ಮಾಡು, ಆಮೇಲೆ ನಿನ್ಗೆ ಗೊತ್ತಾಗ್ತದೆ. ಈಗ 10 ಅವತಾರ ತೆಕ್ಕೊಂಟಿಲ್ಲಿ ಈ ಕೇಳಿ ಶುರು ಮಾಡಿದ್ದು ಕೇಳಕ್ಕೆ ಎಲ್ಲಿ ಬಾರೆ ಗೋಪಮ್ಮ ಸುಮ್ಮ ಮೆಲೋಡಿಯಸ್ ಆಗಿ ಹಾಡೋ ಟಿಂಗ್ ಟಿಂಗ್ ಅಂತ, ಆಮೇಲೆ ನಿಧಾನ ಏನು ಕೊಡಲಿಯ ಪಿಡಿನಿಂದ ಅಳ್ತಾನೆ, ಅದು ಹೆಂಗೆ ಸಾಧ್ಯ, ಕೃಷ್ಣ ಪುಟ್ಟ ಕೃಷ್ಣ ಹಂಗೆ ಇಲ್ಲ, ಹಂಗೆ ಕಳ್ತಾನೆ ಅಂದಾಗ ಅದು ಸಂದರ್ಭನ ತಗೊಂಡಿದ್ದಷ್ಟೇ. ಅವರು ಸ್ತೋತ್ರ ಮಾಡಿದ್ದು ದಶಾವತಾರ. ಬಟ್ಟ ಬತ್ತಲೆ ನಿಂತು ಎತ್ತಿಕೊಂಡ ಹೇಳ್ತಾನೆ ಅಂತ ಬರ್ತದೆ, ಬೌದ್ಧಾವತಾರ ಹಂಗೆ. ರೆಂಡಿಷನ್ ಡಿಫರೆಂಟ್ ವರ್ಡ್ಸ್ 10 ಅವತಾರ ಡಿಸ್ಕ್ರೈಬ್ ಮಾಡ್ತಾರಲ್ಲ, ಅದೇ ವೆರಿ ಡೈರೆಕ್ಟ್ ಆಗಿ 10 ಅವತಾರ ಕಥೆ ಹೇಳಕ್ ಹೋಗ್ರಿ, ಅದು ಗೊತ್ತಿದ್ದೆ ಅದು, ಅಥವಾ ಗೊತ್ತಿರಲಿಲ್ಲ ಅಂದ್ರೂ ನಿಮಗೆ ಹಿಂಗೆ ಹೋದಾಗ ಜಾಸ್ತಿ ಇಟ್ ವಿಲ್ ಅಟ್ರಾಕ್ಟ್ ಮೋರ್. ಆ ಕೆಲಸನ ದಾಸರು ಮಾಡಿದ್ದು. ಹೌದು. ನಾನು ಇದು ಮುಂದೆ ಹೋಗ್ತಾ ಇವಾಗ ದಾಸರ ಸಾಹಿತ್ಯ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅದ್ರ ಬಗ್ಗೆ ಮಾತಾಡೋಬೇಕಾದ್ರೆ, ನಿಮ್ಗೊಂದು ಹಾಡದ ಸಿರಿರಮಣ ತವಚರಣದ ಬರಕು ಇದೆ ಹಾಗೆ, ಅದರಲ್ಲಿ ಒಂದು ನುಡಿ ಬರ್ತದೆ, ಸಾಕಲ್ಯದಿಂದ ಶಾಲಿಗ್ರಾಮದ ಅಭಿಷೇಕ. ನನ್ನ ಕಮೆಂಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಓದಿದ್ದೆ ಅದನ್ನು. ಒಂದು ಫ್ಯಾಮಿಲಿ ಅವರು ಕಾರಲ್ಲಿ ಹೋಗ್ತಿರೋಬೇಕಾದ್ರೆ ಅಪ್ಪ ನಿಮ್ಗೆ ಬಹಳ ದೊಡ್ಡ ಫ್ಯಾನ್ ಅವರು. ಸೊ ಅವರು ಆ ಹಾಡ್ ಪ್ಲೇಲಿಸ್ಟ್ ಇರ್ಬೇಕಾದ್ರೆ ಪ್ಲೇ ಆಗಿದೆ. ಅವ್ರ ಮನೇಲಿ ಅಷ್ಟು ಪದ್ಧತಿ ಫಾಲೋ ಮಾಡ್ತಿರ್ಲಿಲ್ಲ. ದ ಡೇ ಆ ಸಾಂಗ್ ಪ್ಲೇ ಆದಮೇಲೆ ಮಗ ಕೇಳಿದಾನೆ, ನಮ್ಮ ಮನೇಲಿ ಯಾಕೆ ಶಾಲಿಗ್ರಾಮಕ್ಕೆ ಹಾಲಿನ ಅಭಿಷೇಕ ಮಾಡ್ತಾ ಇಲ್ಲ. ಸೊ ಇಟ್ ಎಂಟೈರ್ಲಿ ಚೇಂಜ್ ದ ಸಿಸ್ಟಮ್ ಮನೇಲಿ. ಸೊ ಅದು ಯು ಆರ್ ಆಲ್ಸೋ ಒಂದು ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದನೂ ಅಲ್ಲಿದೆ. ಸೊ ಈ ಥರ ಬಹಳಷ್ಟು ಸನ್ನಿವೇಶಗಳು ಎಷ್ಟೋ ಮನೇಲಿ ಕೂಡ ಆಗ್ತಿರುತ್ತೆ. ಸೊ ನಿಮ್ಗೆ ಇದೆಲ್ಲ ಕೇಳಿದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ? ನೋಡಿ, ಶ್ರೀರಮಣ ತವಚರಣ ಅದೇನು ಕೃತಿಯಲ್ಲ, ಅದು ಹೈಟ್ ಆಫ್ ಪಾಶ್ಚಾತ್ತಾಪ. ಅದು ಪಾಶ್ಚಾತ್ತಾಪದೊಳಗೇನು ಜಾಸ್ತಿ ಇರ್ತಲ್ಲ, ಅದಕ್ಕಿಂತ ದೊಡ್ಡ ಅಂದರೆ ಜಗನ್ನಾಥದಾಸರು ನೋಡಿ, ಅದು ಅವ್ರದ್ದು ಹೆಂಗೆ ಇರ್ತದಂದರೆ, ಅದು ನಾವು ಪ್ರತಿನಿತ್ಯ ಮಾಡಬಾರ್ದ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ, ಅದರಿಂದ ಅದನ್ನೆಲ್ಲ ಕ್ಷಮಿಸಿ ನಿನ್ನ ಚರಣ ದರ್ಶನ ಮಾಡಿಸಪ್ಪ ಅಂತ ಕೇಳೋ ಒಂದು ಭಾವನೆ ಉಳ್ತಕ್ಕಂಥ ಒಂದು ಕೀರ್ತನೆ ಅದು. ಅದು ಅದ್ರ ಜೊತೆಗೆ ಅನ್ನೊಂದು ಹೇಳ್ತೀನಿ. ಮತ್ತು ನಾನು ಇವತ್ತಿನವರೆಗೂ ನನ್ನದೇ ಆದ ಸಂಯೋಜನೆಗಳ ಮೂಲಕ ನಾನು ಪಾಪ್ಯುಲರ್ ಆಗಿದ್ದೀನಿ. ಇವತ್ತು ಬರ್ತಿರೋ ಹಾಡುಗಾರರಿಗೆ ಇದು ಭಾಳ ಎಚ್ಚರಿಕೆ ಮಾತು ಮತ್ತು ಒಳ್ಳೆಯ ಸಜೆಷನ್ ಕೂಡ. ಏನಾಗಿದೆ, ಬರೀ ಕಾಪಿ ಮಾಡ್ತಾರೆ. ಇವಾಗ ಕಾಪಿ ಮಾಡಿ ನಾಳೆ ಹೀರೋ ಆಗ್ಬಿಡ್ತಾರೆ. ನಾಡ್ದವ್ರು ಹೀರೋ ಆಗಿರ್ತಾರೋ ಇಲ್ಲ ಅದು ಕಷ್ಟ. ಹೀರೋ ಆಗಿದ್ದರೆ ದೈವಾನುಗ್ರಹ. ನಿಮ್ಮ ಗಟ್ಟಿತನದಿಂದ ನೀವು ಬರಬೇಕು. ನನ್ನ ಹಾಡುಗಳನ್ನ ಕಾಪಿ ಮಾಡಿ ಹಾಡಿ, ಅದು ಇವತ್ತಿನ ಯುವ ಪೀಳಿಗೆ ಮತ್ತು ಈಗ ಅಪ್ಕಮಿಂಗ್ ಏನು ಹುಡುಗರಿದಾರಲ್ಲ, ಹಾಡೋದು ಬೇಡನಲ್ಲ,
ಅದೇ ಹಾಡನ್ನು ನಿಮ್ಮ ಬಂಡವಾಳ ಮಾಡ್ಕೋಬೇಡ್ರಿ, ನನ್ನ ಸಜೆಷನ್. ಇರಲಿ, ಅದು ಅಲ್ಲಿಗಿರಲಿ. ಅದು ಯಾಕೆ ಹೇಳ್ತೀನಿ ಅಂದರೆ, ಅದು ನನಗೆ ಅವಾಗ 98 ಫಸ್ಟ್ ಆಲ್ಬಮ್ನೊಳಗೆ ನಾನು ಮಾಡಿದ ಹಲವು ಸಂಯೋಜನೆಗಳಲ್ಲಿ ಇದು ಕೂಡ ಒಂದು ಅತ್ಯಂತ ಪಾಪ್ಯುಲರ್ ಆಗಿದ್ದು. ಅವಾಗ ಹೆಂಗೆ ಪಾಪ್ಯುಲರ್ ಆಗಿತ್ತು ಅಂದರೆ, ಕೊಪ್ಪಳದೊಳಗೆ ಒಬ್ಬರು ಅವಾಗ ಕ್ಯಾಸೆಟ್ CD ಇದ್ದಿಲ್ಲ, ಕ್ಯಾಸೆಟ್ಟು. ಅದು 45 ಮಿನಿಟ್ಸ್ ಕ್ಯಾಸೆಟ್ಟು, 8 ಹಾಡು ಈ ಸೈಡ್, ಎ ಸೈಡು ಬಿ ಸೈಡ್ ಅಂತ ಇರ್ತಿತ್ತು ಅವಾಗ. ಎ ಸೈಡ್ 4 ಹಾಡು, ಬಿ ಸೈಡು ಆಮೇಲೆ ತಿರ್ಸಿ ಹಾಕ್ಬೇಕು ಹಿಂಗೆ, ಆಮೇಲೆ ಬಿ ಸೈಡ್ 4 ಹಾಡು ಬರ್ತಿದ್ವು. ಒಬ್ಬನು 60 ಮಿನಿಟ್ಸು, 45 ಮಿನಿಟ್ಸ್ ಕಮರ್ಷಿಯಲ್ ಕ್ಯಾಸೆಟಲ್ಲಿ 8 ಬರ್ತಿತ್ತು, 60 ಮಿನಿಟ್ಸು ಕ್ಯಾಸೆಟು ಸಿಗ್ತಿದ್ದು, MT ಕ್ಯಾಸೆಟ್ ಸಿಗ್ತಿದ್ದು. ಅದು 60 ಮಿನಿಟ್ಸ್ MT ಕ್ಯಾಸೆಟ್ ತೊಗೊಂಡು ಒಬ್ಬರು ಎರಡೂ ಸೈಡು ಶ್ರೀರಾಮನ ತವಚರಣೆ ಮಾಡಿದ್ರು, ಅದೇ ರಿಪೀಟು. ಅವಾಗ ನಾನು ಹೇಳೋದು, ಇವಾಗ ಒಂದು ಹಿಂಗೆ ಒತ್ತಿರ ಟಕ್ ಅಂತ ಹಿಂದಕ್ಕೆ ಬಂದ್ಬಿಡ್ತು, ರಿವರ್ಸ್ ಬಂದ್ಬಿಡ್ತದೆ. ಅವಾಗಿಲ್ಲ, ಫುಲ್ ಹಾಡು ಹಿಂಗೆ ಒತ್ಕೊಂಡು ಅದು ರೀಲ್ ಅಷ್ಟು ತಿರುಗೋವರೆಗೂ ಹಿಡ್ಕೊಂಡಿರ್ಬೇಕಾಗ್ತಿತ್ತು ಮತ್ತೆ ಹಾಡು ಕೇಳಬೇಕಾದ್ರೆ. ಅದು ಕಿರಿಕಿರಿ ಬೇಡ ಅಂತಂದು ಹೇಳಿ ಆವಾಗ 60 ಮಿನಿಟ್ಸ್ ಕ್ಯಾಸೆಟ್ ತೊಗೊಂಡು ಫುಲ್ಲು ಎ ಸೈಡು ಶ್ರೀರಾಮನ ತವಚರಣ ಹಾಡು ಒಂದು 10 ಸತಿ, ಬಿ ಸೈಡು ಅಷ್ಟು ಪಾಪ್ಯುಲರ್ ಆಗಿತ್ತು ಅವಾಗ. ಅದನ್ನು ಹೇಳಬೇಕಾಗಿತ್ತು ನಾನು. ಸೊ ಅದರಲ್ಲಿ ಅದ್ಭುತ ಸಾಹಿತ್ಯ. ನನ್ನ ಕಾಂಟ್ರಿಬ್ಯೂಷನ್ ಅಂತ ನಾ ಏನಲ್ಲ ಸರ್, ಸಂಗೀತದ ಮಟ್ಟಿಗೆ ಸರ್ ನಂದಷ್ಟೇ, ಸಾಹಿತ್ಯ ಎಲ್ಲ ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಅವ್ರು ಮಾಡಿ ಅವ್ರು ಹಾಡ್ಲಿಕ್ಕೆ ನಮ್ಗೆ ಅವ್ರ ಹಾಡು ಸಿಕ್ಕಿದೆಯಲ್ಲ, ಅದು ನಮ್ಮ ಭಾಗ್ಯ ಅಷ್ಟೇ. ಅವ್ರು ಹಾಡು ಕೊಟ್ಟಿರಲಿಲ್ಲ ಅಂದ್ರೆ ನಾನು ಯಾವ ಗಿಡದ ಎಲೆ ಸೊಪ್ಪು ಅಂತಲ್ವಾ ಅಲ್ವಾ. ಜಗನ್ನಾಥ ದಾಸರಂಥ ಮಹಾಮಹಿಮರು ಬರೆದಂಥ ಸಾಹಿತ್ಯನ ಹಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ, ಅದೇ ನಮ್ಮ ಭಾಗ್ಯ. ನಿಮ್ಮ ಅಂದರೆ ಏನಂತಾರೆ ಅದರ ಪಾತ್ರೆಯಲ್ಲಿ ಅಡುಗೆ ಇರುತ್ತೆ, ಎಲೆಯಲ್ಲಿ ಮುಂದೆ ನಾವು ಕೂತ್ಕೊಂಡಿವಿ ಅಷ್ಟು ಸರ್. ಸಣ್ಣ ಸೇವೆ ಕೆಲಸ ಮಾಡಿದ್ದೀನಿ ಸರ್ ಅಷ್ಟು. ಅಲ್ಲಲ್ಲ, ಈಗ ಏನಾಗತ್ತಂದ್ರೆ ನೋಡಿ, ಒಂದು ಒಳ್ಳೆ ಕೃಷ್ಣನ ಮೂರ್ತಿ ಇದೆ, ಅಲ್ಲೊಂದು ಸ್ವಲ್ಪ ಏನೋ ಯಾವುದೋ ಒಂದು ಹಿಂಗೆ ಕರ್ಟನ್ ಅಡ್ಡಾಗಿ ನಾವು ಕತ್ಲಿರುತ್ತೆ. ಕೃಷ್ಣನ ಮೂರ್ತಿಯಲ್ಲಿ ಅದು ಬೇಕಾದಷ್ಟು ಅದೇ ಇದೆ, ಸುಂದರ ಕೆತ್ತನೆ ಇದೆ, ಅದರಲ್ಲಿ ಒಂದು ದೈವ ಸ್ವರೂಪ ಇದೆ, ಎಲ್ಲ ಇದೆ. ಅದು ಯಾವುದೋ ಒಂದು ಪರದೆಯಿಂದ ಅದ್ರ ಮೇಲೆ ಬೆಳಕು ಬಿದ್ದಿಲ್ಲ. ನಾನು ಸ್ವಲ್ಪ ಹಿಂಗೆ ಸರಿಸಿನಿ ಸರ್ ಅಷ್ಟೇ, ಉಳಿದಿದ್ದೆಲ್ಲ ಅಲ್ಲೇ. ಯು ಆರ್ ಸರೆಂಡರಿಂಗ್ ಎವ್ರಿಥಿಂಗ್ ಟು 100% ಸರ್, 100% ಸರ್. ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸರ್. ಹೌದು, ಬ್ಯೂಟಿಫುಲ್ ಸರ್. ಈಗ ಅದೇನೀಗ ನೋಡಿ, ನಾನು ಯಾವಾಗಲೂ ಹೇಳಿದೆ, ಸಂಗೀತ, ನಾನು ಸಂಗೀತಗಾರ ಒಂದು, ಆದರೆ ಸಂಗೀತದಲ್ಲೇ ನನಗೆ ಭಾಳಷ್ಟಿದೆ. ಜಾನಪದ ಸಂಗೀತ, ಸಿನಿಮಾ ಸಂಗೀತ, ಮತ್ತೊಂದು ಸಂಗೀತ, ಇನ್ನೊಂದು ಎಷ್ಟೋ ಸಂಗೀತ, ಪಾಪ್ ಏನೇನೇ ಇದೆ. ನನಗೆ ಭಕ್ತಿ ಸಂಗೀತ, ಅದರಲ್ಲೂ ದಾಸ ಸಂಗೀತ ಹಾಡುಗರನಾಗಿದ್ದಾಗಿಂದ ನನಗೆ ಇಹ ಮತ್ತು ಪರ ಎರಡೂ ಲಾಭ ಸಿಗ್ತಾಯಿದೆ ನನಗೆ ಅಲ್ವಾ. ಆರ್ಥಿಕ, ಪಾರಮಾರ್ಥಿಕ. ಕಾರ್ಯಕ್ರಮ ಕರೆಸಿ ದುಡ್ಡು ಕೊಡ್ತಾರೆ, ನನ್ನ ಜೀವನ ನಡೀತದೆ. ಅದೇ ಟೈಮಲ್ಲಿ ನಾನು 10 ಜನರಿಗೆ ದೇವ್ರ ನಾಮ ಹಾಡಿ ಅವ್ರಿಗೆ ಕೇಳಿಸಿದ ಪುಣ್ಯನೂ ಬರ್ತಾಯಿದೆ ಅಲ್ವಾ. ಇದು ಇರೋದಿಲ್ಲ ಈ ಮಲ್ಟಿ ಪ್ರಾಫಿಟ್. ಹೌದು, ಒಂದರಲ್ಲಿ 2 ಪ್ರಾಫಿಟ್ ಬರ್ತದೆ ಅಲ್ವಾ. ಹೌದು. ಮತ್ತು ಧನ್ಯತಾ ಅದು ಅದ್ರೊಳಗೆ ಏನೂ ಇಲ್ಲ. ಅದಷ್ಟೇ ಭಗವಂತನ ಕೇಳ್ಕೊಳ್ಳೋದು, ಎಷ್ಟು ಕಾಲ ಸಾಧ್ಯದ ಅಷ್ಟು ಕಾಲ ಧ್ವನಿ ಇದು ಕೊಟ್ಟು, ಶಕ್ತಿ ಕೊಟ್ಟು, ನಾಮಸ್ಮರಣೆ ಸದಾ ಕೇಳಿಸುವಂಗೆ ಅನುಗ್ರಹ ಮಾಡ್ತಾ ಇರಪ್ಪ ಅಂತ. ನೀವು ಅಷ್ಟು ಪಾಪ್ಯುಲರ್ ಆಗಿರೋದಕ್ಕೆ ಎಲ್ಲ ಎಷ್ಟೊಂದು ಜನರೇಷನ್ಸ್ ಅದಕ್ಕೆ ನಿಮ್ಮನ್ನೇ ಇಂಪ್ಯಾಕ್ಟ್ ಹೋದ್ರೆ, ಎಷ್ಟು ಜನ ಹೊಸ ಸಿಂಗರ್ಸ್ ಇಲ್ಲ ನಮ್ಗೆ ಅವರೇ ಬೇಕು. ಸೊ ಗೋಯಿಂಗ್ ಫಾರ್ವರ್ಡ್, ಇದು ಅಂದರೆ ಇನ್ನೊಂದು ಆ್ಯಂಗಲಿಂದ ನನಗೆ ವಿಚಾರ ಬಂದಿದ್ದು, ಇವಾಗ ವಿತಿನ್ ಇಂಡಿಯಾ ನೀವು ಮೋಸ್ಟ್ ಪಾಪ್ಯುಲರ್ ಆಗಿದ್ದೀರಿ, ಆಡಿಯನ್ಸ್ ಇದ್ದಾರೆ, ನಿಮ್ಮ ಬಗ್ಗೆ ಹಾಡೆಲ್ಲ ಕೇಳ್ತಾರೆ. ಸೊ ನೀವು ಅಬ್ರಾಡ್ ಹೋಗಿ ಕಾರ್ಯಕ್ರಮ ಕೊಡೋಬೇಕಾರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಇಸ್ ಇಟ್ ಇಲ್ಲೇ ಥರನೇ, ಇಸ್ ಇಟ್ ದ ಸೇಮ್, ಆರ್ ಹೌ ಡಿಫ್ರೆಂಟ್ ಇರುತ್ತದೆ? ಒಂದು ಓವರಾಲ್ ಆಗಿ ಈ ಪ್ರಶ್ನೆ ಡೈರೆಕ್ಟಾಗಿ ಆನ್ಸರ್ ಮಾಡಬೇಕಾದ್ರೆ, ಅಲ್ಲಿ ಕೇಳೋರು ಕೂಡ ನಮ್ಮವರೇ. ಅಲ್ಲಿ ಹಾಗೆ ಇದೆ, ಅಲ್ಲಿಯವರು ಬಿಳಿಯರಂತೀವಲ್ಲ ನಾವು, ಅವರು ಒಂದೆರಡು ಕಾರ್ಯಕ್ರಮ ಬಂದು ಅವರ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡಿಕೊಂಡು ಸಂತೋಷಪಟ್ಟಿದ್ದಿದೆ. ಆದರೆ ಮೇಜರಾಗಿ ಹೇಳಬೇಕಾದ್ರೆ ಅಲ್ಲಿರ್ತಕ್ಕಂಥ ಇಲ್ಲಿಯವರೇ ಇಂಡಿಯನ್ಸೇ ಯೂಶ್ವಲಾಗಿ ಅಲ್ಲಿ ಆರ್ಗನೈಸ್ ಮಾಡೋದು, ಅಲ್ಲಿ ಕೇಳ್ತಾರೆ. ಬಟ್ ಅಲ್ಲಿದೆ ಆದ ಏನದು ಅನುಭವಗಳು, ಎಕ್ಸ್ಪೀರಿಯನ್ಸ್ಗಳು ಅದರದ್ದು ಬೇರೆ. ಮೊಟ್ಟ ಮೊದಲು ಇನ್ಫೋಸಿಸ್ನ ಸುಧಾಮೂರ್ತಿ ಮೇಡಮ್ ಅವರು 2000 ಐ ಥಿಂಕ್ 3-4 ಅವಾಗ ಇನ್ನೂ ನಾನು ಬೆಂಗಳೂರು ಬಂದು ಹೋಗ್ತಾ ಇದ್ದೆ. ಮನೆ ರಾಯಚೂರಲ್ಲೇ ಇತ್ತು. ಒಂದೇ ನಂಗೆ ಫೋನ್ ಕಾಲ್ ಬಂತು ಸುಧಾಮೂರ್ತಿ ಮೇಡಮ್ದು. ಶೇಷಗಿರಿದಾಸರೇ ಹಿಂಗೆ ನೀವು ಲಂಡನ್ ನೋಡಿರಿ ನಾವು. ರಾಯಚೂರು ಪ್ರತಿಭೆ ಅವ್ರಿಗೆ
ಮೇಡಮ್ ನಾ ಬೆಂಗಳೂರೇ ಮನ್ ನೋಡೀನಿ ಈ ಹಾಡ್ಲಿಕ್ಕೆ ಶುರು ಮಾಡೀನಿ ಎಲ್ಲರೂ ಕರೀಲಿಕ್ಕತ್ತಾರ. ನಾ ಹೌದಾ ಸರಿ ಸರಿ, ಮತ್ತು ನೀವು ಹೋಗಿ ಬರ್ತೀರೇನು ಲಂಡನ್ಗೆ ಅಂತ. ಹೋಗಿ ಬರ್ತೀರಿ, ಅಂಥ ಚಾನ್ಸ್ ಯಾರು ಮಿಸ್ ಮಾಡ್ಕೋತಾರ ಅಂತ. ಆಮೇಲೆ ಅವ್ರು ಅಂದರು, ನೀವು ಪಿಕ್ನಿಕ್ ಟ್ರಿಪ್ಪಿಗೆ ಕಳಿಸ್ಲಿಕ್ಕತ್ತಿಲ್ಲ ರೀ, ಮತ್ತು ನೀವು ದಾಸವಾಣಿ ಕಾರ್ಯಕ್ರಮ ಮಾಡ್ಬೇಕು, ಭಾಗ್ಯ ರೀ ಮಹಾಭಾಗ್ಯ ಅಂತ ತಮಾಷೆ ಮಾಡಿದ್ರು ಅವರು. ಅವ್ರೇನು ಹೇಳ್ಬಿಟ್ರು, ಏನು ನೋಡ್ರಪ್ಪ ಅದೆಲ್ಲ ವೀಸಾ ಗೀಸಾ ಅದೆಲ್ಲ ನನಗೆಲ್ಲ ಅಡ್ಡಾಡೋದಾಗೋದಿಲ್ಲ, ಅಥವಾ ನಮಗೆ ಅದು ಕೇರ್ ತೊಗೊಳಕ್ಕಾಗಲ್ಲ, ಏನು ಬೇಕು ಸ್ಪಾನ್ಸರ್ ನಾವು ಮಾಡೋದು. ಅಲ್ಲಿ ಭಾರತೀಯ ವಿದ್ಯಾಭವನ ಇದೆ ಲಂಡನ್ನಲ್ಲಿ, ಅವರು ನಿಮಗೆ ವೇದಿಕೆ ಎಲ್ಲ ಮಾಡಿಕೊಡ್ತಾರೆ. ನಾವು ಉಳಿದಿದ್ದೇನದ ಅದು ಫೈನಾನ್ಷಿಯಲ್ಲು ಅಥವಾ ಮತ್ತು ಉಳಿದೇನದು ಅದು ನಾವು ಕೇರ್ ತೊಗೋತೀವಿ, ನೀವು ಆಯ್ತು ಮೇಡಮ್ ಅಂತ. ಅವಾಗ ಫಸ್ಟ್ ನಾನು UK ಟ್ರಿಪ್ಪು ಫಸ್ಟ್ ಹೋಗಿದ್ದು. ಅದು ನಮಗೆ ಎಲ್ಲ ರಾಯಚೂರಾಗೆಲ್ಲ ಎಲ್ಲ ಏರಿಯಾದವ್ರು ಕರೆದು ಆರತಿ ಮಾಡಿ ಎಲ್ಲರೂ ಹಳ್ಳಿಯಿಂದ ಸಿಟಿಗೆ ಬಂದ್ರೆ ನೀವು ಹಳ್ಳಿಯಿಂದ ಫಾರಿನ್ ಹೊಂಟಿದ್ರು ಹಂಗೆ ಆ ಥರ. ಅಂದರೆ ನೋಡ್ರಿ, ನಮ್ಗೆ ಖುಷಿ ಅಂದರೆ ಊರಿನವ್ರ ಪ್ರೀತಿ. ಸೊ ಆ ರಾಯಚೂರು ಜನದ ಪ್ರೀತಿ, ಅವ್ರ ಎನ್ಕರೇಜ್ಮೆಂಟು, ಹಿತ್ತಲ ಗಿಡ ಮದ್ದಲ್ಲ ಅನ್ನೋದನ್ನ ಅವ್ರು ಸುಳ್ಳು ಮಾಡ್ಯಾರ ನಮ್ಮ ರಾಯಚೂರವರು. ಅದನ್ನು ನಾನು ಎಲ್ಲಿ ಅಂತ ಹೇಳೋದು ಹೇಳ್ತೀನಿ. ನಾನು ಬರೀ ಶೇಷಗಿರಿದಾಸ್ ಫಸ್ಟ್ ಬಂದಾಗ, ಆಮೇಲೆ ಲೀಗಲಿ ಚೇಂಜ್ ಮಾಡ್ಕೊಂಡಿದ್ದೆ ರಾಯಚೂರು ಶೇಷಗಿರಿದಾಸ್ ಅಂತ. ನನ್ನ ಊರಿನ ಅಭಿಮಾನ ನನಗೆ ಇದೆ ಅದ. ಮತ್ತು ಎಲ್ಲರೂ ಬೆಳೆಸ್ಯಾರ ನನಗೆ ಅವ್ರವ್ರದ್ದೇ ಆದ ರೀತಿಯಿಂದ. ಕೆಲವೊಬ್ಬರು ಫಿಸಿಕಲ್ ಹೆಲ್ಪ್ ಮಾಡ್ಯಾರ, ಕೆಲವೊಬ್ಬರು ಸಾಹಿತ್ಯದ ಮಾರ್ಗದರ್ಶನ ಮಾಡ್ಯಾರ, ಇನ್ನೊಬ್ಬರು ಆರ್ಗನೈಸ್ ಮಾಡಿ ನಮಗೆ ಒಳ್ಳೊಳ್ಳೆ ವೇದಿಕೆಗಳು ಮಾಡಿಕೊಟ್ರ, ಭಾಳಷ್ಟು ಜನ ಮಾರಲ್ ಸಪೋರ್ಟ್ ಕೊಟ್ರ. ಸೊ ನಮ್ಮದು ಹಿಂಗದ, ನಮ್ಮ ಫ್ಯಾಮಿಲಿ ಅಷ್ಟಕ್ಕಷ್ಟೇ, ಅಂತ ಏನು ಏನಂದ್ರೆ ಬ್ಯಾಕ್ಗ್ರೌಂಡ್ ಅಥವಾ ಏನೋ ಇದಿಲ್ಲ ಅಂತ, ಫೀಡ್ಬ್ಯಾಕ್ ಇರ್ತಕ್ಕಂಥ ದೊಡ್ಡ ಏನಿಲ್ಲ, ಮಾಮೂಲು ಮಧ್ಯಮ ಕುಟುಂಬ. ಸೊ ಇದಕ್ಕೆಲ್ಲ ಸ್ವಲ್ಪ ಬೇಕಲ್ಲ, ಏನಾದರೂ ಹೇಳಬೇಕು, ಇನ್ಸ್ಪೈರ್ ಮಾಡಬೇಕು, ಅದಕ್ಕೆ ಹಾಗೆಲ್ಲ ರಾಯಚೂರು ಜನ ಪಾಪ ಭಾಳ ಇದು ಮಾಡ್ಯಾರ. ಮತ್ತು ಎಲ್ಲ ಬೆಂಗಳೂರು ಜನನೂ ಅಷ್ಟೇ. ನಾನು ಸ್ಟಾರ್ಟಿಂಗ್ನ ಬೆಂಗಳೂರಾಗ ಬರೋ ಮುಂದೆ ಭಾಳಷ್ಟು ಜನ ನನ್ನ ಲೈಫು ಇದರೊಳಗೆ ಈ ಪ್ರೊಫೆಷನ್ ಇದರೊಳಗೆ ಬಂದು ಎಷ್ಟೋ ಜನ ಭಯಂಕರ ಸಪೋರ್ಟ್ ಮಾಡ್ರಿ ಸರ್. ಅವರ ಋಣವನ್ನು ನಾನು ಏನು ಮಾಡೋದು ಸಾಧ್ಯ ಇಲ್ಲ, ಅಷ್ಟು ಹೆಲ್ಪ್ ಮಾಡ್ರಿ ಪಾಪ. ಏನಂದರೆ ಯೂಶ್ವಲಿ ಒನ್ ಟಾಕ್ ಏನಂದರೆ, ಆ ಕಡೆಯವರಿಗೆ ಬೆಂಗಳೂರವರು ಅಂದರೆ ಒಂಥರ ಏನೋ ಹಂಗೆ ಅಂತಾರೆ, ಬೆಂಗಳೂರವ್ರಿಗೆ ಆ ಕಡೆ ಮುಂದೆ ಬರೀ ರಫ್ ಇರ್ತಾರೆ ಕಣ್ರಿ ಹಾಗೆ ಅಂತ. ಸೊ ನನಗೆ ರಾಯಚೂರು ಬೆಂಗಳೂರು ಎರಡೂ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಕೆಟ್ಟ ಜನ ರಾಯಚೂರಾಗೂ ಇದ್ದಾರೆ, ಕೆಟ್ಟ ಜನ ಬೆಂಗಳೂರಾಗೂ ಇದ್ದಾರೆ, ಒಳ್ಳೆ ಜನ ಬೆಂಗಳೂರಾಗಿದ್ದಾರೆ, ಒಳ್ಳೆ ಜನ ರಾಯಚೂರಾಗಿದ್ದಾರೆ. ಸೊ ನಾವು ಹೆಂಗೆ ತೊಗೋತೀವಿ, ನಮಗೆ ಯಾವಾಗ ಯಾರಿಂದ ಏನು ತೊಂದರೆ ಆಗ್ತದೆ ಆವಾಗಿನ ಅಷ್ಟೇ ಹೊರತು ಒಂದು ಪ್ರದೇಶನೇ ಕೆಟ್ಟದು, ಒಂದು ಪ್ರದೇಶನೇ ಒಳ್ಳೇದು ಅನ್ಲಕ್ಕೆ ಇವರು ಅನ್ನಬಾರ್ದು, ಅವರು ಅನ್ನಬಾರ್ದು. ಯಾಕಂದ್ರೆ ನಂಗೆ ಬೆಂಗಳೂರು ಕೈ ಹಿಡಿದು ಸರ್. ಬೆಂಗಳೂರು ಅಂದರೆ ಇವಾಗೇನೋ ನಮಗೆ ಬೇರೆ ಸಾಕಷ್ಟು ಜನ ಹೊರಗಿನವ್ರು ಬಂದು ಮೈಗ್ರೇಟ್ ಆಗ್ಯಾರ, ಆ ಕಡೆ ಉತ್ತರ ಕನ್ನಡದವ್ರು ಬಂದು. ಆವಾಗ ನಾನು ಬರುವಾಗ ಬೆಂಗಳೂರು ಎನ್ಸಿದ್ರು ಜಾಸ್ತಿ, ಅವರೆಲ್ಲರೂ ಸಪೋರ್ಟ್ ಸಿಕ್ಕಿದೆ ನನಗೆ. ಅವರೆಲ್ಲರೂ ಕೈ ಹಿಡಿದಾರೆ, ಕಾರ್ಯಕ್ರಮಗಳು ಮಾಡಿಸ್ಯಾರ, ಭಾಳಷ್ಟು ಸಪೋರ್ಟ್ ಮಾಡ್ಯಾರ. ಹೀಗಾಗಿ ಯಾವ ಪ್ರಾಂತೀಯ ದೃಷ್ಟಿಯಿಂದ ಯಾರೂ ಕೆಟ್ಟವರು ಯಾರೂ ಒಳ್ಳೆಯವರು ಅಂತ ಹಿಂಗೆ ನಾವು ಮಾಡೋಕ್ಕಿಲ್ಲ. ಸುಮ್ಮನೆ ಒಂದು ಇರ್ತದೆ ಅಷ್ಟೇ, ನಮ್ಮ ಅಭಿಮಾನ ಜಾಸ್ತಿ ಆದಾಗ ಅಂಥ ಮಾತು ಬರ್ತಾವೆ ಅಷ್ಟೇ. ಹಾಗಾಗಿ ಸೊ ಅಲ್ಲಿ ಎಲ್ಲ ಎನ್ಕರೇಜ್ ಮಾಡಿ ನಮಗೆ UK ಪ್ರೋಗ್ರಾಮ್ ಆಯಿತು. ಭಾಳ ಸಂತೋಷಪಟ್ಟರು, ನಮಗೆ ವೆಲ್ಕಮು ಹಾಗೆ ಆಯಿತು. ಈವನ್ ಬೇರೆ ಬೇರೆ ಊರಾಗೂ ನಮ್ಮನ್ನು ಕರೆಸಿ ಬೀಳ್ಕೊಡುಗೆ ಸಮಾರಂಭ ಮಾಡಿದರು. ಸಮಾರಂಭ ಮಾಡೋದು ಮತ್ತು ವಾಪಸ್ ಬರ್ರಿ ಅಂತ ಹೇಳೋದು, ಅಲ್ಲೇ ಇರಬೇಡ. ಆ ಟ್ಯಾಲೆಂಟ್ನ ಆ ಮೂಮೆಂಟಿಗೆ ನಿಮ್ನ ಕ್ಯಾಚ್ ಮಾಡಿ ನಮಗೂ ಬೇಕು, ಅವ್ರು ಹಾಡು ಇಲ್ಲೇ ಕೇಳಬೇಕು ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡ್ರಲ್ಲ. ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳಿ ಧಾರವಾಡದಾಗ ಒಂದು ಕಲಾಭವನದಾಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಬೀಳ್ಕೊಡುಗೆ ಲಂಡನ್ ಕಾರ್ಯಕ್ರಮಕ್ಕಿಂತ ದೊಡ್ಡದಿತ್ತು ಅದು. ನಮ್ಮ ಇವರು ಗೆಸ್ಟ್ ರೀ, ರಾಜಗೋಪಾಲಾಚಾರ್ಯ ಇದ್ರಲ್ಲ, ಸ್ವಾಮಿಗಳ ಮಗ ಮಕ್ಕಳಿದ್ರಲ್ಲ, ಪೂರ್ವಾಶ್ರಮ ಮಕ್ಕಳು, ಸುಷ್ಮೇಂದ್ರ ತೀರ್ಥ, ಅವ್ರು ಗೆಸ್ಟ್ ಆ ಫಂಕ್ಷನ್ಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ನೀವು ಲಂಡನ್ಗೆ ಹೋಗುವಾಗ. ಫಸ್ಟ್ ನಮ್ದು ವಿದೇಶ ಪ್ರಯಾಣ ಅಲ್ಲ. ಸೊ ಅದೆಲ್ಲ ಅನುಭವ ಮಾತ್ರ. ಫ್ಲೈಟ್ ಹತ್ತಿದ್ರಿ ನೀವು? ಫ್ಲೈಟ್ ಹತ್ತಿದೆ ಒಂದ್ಸತಿ. ಫಸ್ಟ್ ಫ್ಲೈಟ್ ಹತ್ತಿದ್ದಾಗೆ ನಾನು ಇದರಿಂದ ಡೆಲ್ಲಿಯಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು. ಆದ ಫ್ಲೈಟ್ನಾಗೆ ಏನೋ ಒಂದು ಇದು ಬಾಂಬ್ ಕರೆ ಬಂದು ನಡುವೆಲ್ಲೋ ನಾಗ್ಪುರ್ನಾಗ ಲ್ಯಾಂಡ್ ಮಾಡಿ ಭಾರಿ ಕೆಟ್ಟ ಎಕ್ಸ್ಪೀರಿಯನ್ಸ್. ಅಂದರೆ ನನಗೆ ಖುಷಿ, ಮತ್ತೆ ಇದು ಮತ್ತೆ ಬಾಂಬನಿರಲಿ ಏನೇನಿರಲಿ ಅಂತ ಅವಾಗ ಫಸ್ಟ್ ಅಲ್ಲ. ಸೊ ಆಮೇಲೆ ಇದರಿಂದ ಹೈದರಾಬಾದಿಗೆ ಬರ್ಬೇಕು, ಕರೆಕ್ಟ್ ಡೆಲ್ಲಿಯಿಂದ ಹೈದರಾಬಾದ್ ಬರಬೇಕಾಗಿತ್ತು. ನಡುವಂತಾರೆ ನಾಗ್ಪುರಕ್ಕೆ ಲ್ಯಾಂಡ್ ಮಾಡಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿ ಎಲ್ಲ ನಮ್ದೆಲ್ಲ ಚೆಕ್ ಮಾಡಿ ಮತ್ತೆ ಫಸ್ಟ್ ಇಂಟರ್ನ್ಯಾಷನಲ್ ಕಾನ್ಸರ್ಟ್ ಇದು UK. ಎಸ್. ಆಮೇಲೆ ಅದಾದಮೇಲೆ ಇದಕ್ಕೆ ಹೋದೆ ನಾನು, ಕತಾರ್ಗೆ ಹೋದೆ.
ಆಮೇಲೆ ಕತಾರ್ ಅಲ್ಲ, ಸಾರಿ, ನ್ಯೂಜಿಲೆಂಡು ಮಲೇಷ್ಯಾ. ನ್ಯೂಜಿಲೆಂಡ್, ಮಲೇಷ್ಯಾ, ಆಮೇಲೆ ಕತಾರ್, ಆಮೇಲೆ ಮತ್ತೆ ನ್ಯೂಜಿಲೆಂಡಿಗೆ ಸೆಕೆಂಡ್ ಟೈಮು, ಆಮೇಲೆ US ಹೋದೆ. US 3 ಸತಿ ಆಯಿತು ಈಗ. ಅದಾದಮೇಲೆ ಮಸ್ಕತ್ಗೆ ಹೋದೆ, ಒಮಾನ್ ಆಯಿತು, ಅಲ್ಲಿ ಅದ್ಭುತ ಕಾರ್ಯಕ್ರಮ. ಅದಾದಮೇಲೆ ಮತ್ತೆ ಆಸ್ಟ್ರೇಲಿಯಾಗೆ ಸೆಕೆಂಡ್ ಟೈಮ್ ಹೋದೆ. ಹಾಂ. ಸೊ ಆಡಿಯನ್ಸ್ ಎಲ್ಲ ಕಡೆಯಿಂದ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸೊ ರಿಪೀಟೆಡ್ಲಿ ಮಾಡ್ತಾರೆ. ಇವಾಗ ನೆಕ್ಸ್ಟ್ ಆಚರೆ ಈ ತಿರುಪತಿ ಬ್ರಹ್ಮೋತ್ಸವ ಅವಾಗೂ ಒಂದು ಇದು ಮಾಡಿದ್ರಿ. ಸೊ ಅದರ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ? ಬಿಕಾಸ್ ಸನ್ನಿಧಾನನೇ ಅಷ್ಟು ವೈಬ್ರೇಷನ್ ಇರ್ತದೆ. ಸೊ ಅಲ್ಲಿ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ದು ಅದು ಹೆಂಗೆ ಎಕ್ಸ್ಪೀರಿಯನ್ಸ್ ಇದೆ? ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಮನೆಯೊಳಗೆ ಕಲಿಸ್ಕೊಂಡಿದ್ದೆಲ್ಲ ದೊಡ್ಡವರು, ಸನ್ನಿಧಾನಗಳು, ಕ್ಷೇತ್ರಗಳು ಅಂಥ ಪ್ರಶ್ನೆ ಬಂದಾಗ ನಾವು ಜಾಸ್ತಿ ಸ್ವಲ್ಪ ಆ ಕಡೆ ಇನ್ವಾಲ್ವ್ ಆಗಿಬಿಡ್ತೀವಿ. ಹೌದು. ಅಂದರೆ ಬೇರೆ ಲೌಕಿಕ ಇದಕ್ಕೆ ಮಹತ್ವ ಕೊಡಿ. ಎಲ್ಲಿ ತನಕ ಅಂದರೆ ನಮ್ಗೆ ಒಳ್ಳೆ ಚಲೋ ಸೌಂಡ್ ಸಿಸ್ಟಮ್ ಇರಬೇಕು, ಟೆಕ್ನಿಕಲಿ ನಾವು ಕರೆಕ್ಟಾಗಿರಬೇಕು. ಅದು ಬಿಟ್ಟರೆ ಬೇರೆ ಅಲ್ಲೆಲ್ಲ ನಮಗೆ ಜಾಸ್ತಿ ಜೈಕಾರ ಸಿಗಬೇಕು, ನಮಗೆ ಚಪ್ಪಾಳೆ ಹೊಡಿಬೇಕು, ಅದು ಇಲ್ಲ. ನಾವು ಸೇವಾ ಪಕ್ಕ. ತಿರುಪತಿ ವೆಂಕಪ್ಪನ ಸನ್ನಿಧಾನ ಕೂತ್ರೆ ಅಲ್ಲೇ ಅವನಿಗೆ ಸೇವಾ, ಹಂಗಿರ್ತದೆ. ಅದ್ರಾಗಂತೂ ಮ್ಯಾಕ್ಸಿಮಮ್ ನಮ್ಮ ದಾಸಾಹಿತ್ಯ ಪ್ರಾಜೆಕ್ಟ್ ಇರೋದ್ರಿಂದ ಅದರ ಆಫೀಸರು ನಮ್ಮ ಪಗಡಾಲ ಆನಂದ ತೀರ್ಥಾಚಾರ್ಯ ಅವರ ಒಂದು ಪರಮಾನುಗ್ರಹದಿಂದ ಮ್ಯಾಕ್ಸಿಮಮ್ ಸೇವೆ ಸಲ್ಲಿಸ್ತೀನಿ ಸರ್. ಅಲ್ಲಿ ಭಾಳ ಖುಷಿ ಆಗ್ತದೆ. ಮತ್ತು ಅವರು ಇದ್ರ ಕಡೆಯಿಂದ ನಮಗೆ ಪುರಂದರದಾಸರ ಅನುಗ್ರಹ ಪ್ರಶಸ್ತಿನ ಕೊಟ್ಟರು. ಅದು ಒಂದು ಗ್ರೇಟ್, ಇನ್ನೂ ಗ್ರೇಟ್. ನಮಗೆ ಅದು ಮರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೇ ನಮಗೆ ಅಲ್ಲಿ ಒಂದು ತೆಲುಗು ಭಾಷೆ ಮಾತಾಡೋ ಪ್ಲೇಸ್ನೊಳಗೆ ನಮ್ಮನ್ನು ಯಾರಿಗೆ ಕನ್ಸಿಡರ್ ಮಾಡ್ತಾರೆ? ಒಂದು ಈಗ ಏನಂದರೆ ಈ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಲು ಶಾಸ್ತ್ರೀಯ ಸಂಗೀತದಲ್ಲಿ ಹೆಸರು ಮಾಡಿರಬೇಕು, ಅವ್ರಿಗೆ ಕನ್ಸಿಡರ್ ಮಾಡ್ತಾರೆ ಪಾಪ. ಇಲ್ಲಾಂದರೆ ಒಂದು ಯಾವುದೋ ದೊಡ್ಡ ಸಿನಿಮಾ ಸ್ಟಾರ್ ಆಗಿರಬೇಕು. ಈಗ ಏನು ನಡೀತಾ ಇದೆ ತಿರುಪತಿನಲ್ಲಿ ಹೇಳ್ತಾ ಇದ್ದೀನಿ, ಏನಾದರೂ ಒಂದು ನಿಮಗೆ ಸೆಲೆಬ್ರಿಟಿ ಅಂತ ನಿಮಗೆ ಆ ಲೆವೆಲ್ಗೆ ಇರಬೇಕು. ನಾವೆಲ್ಲೋ ಒಂದು ದೇವ್ರನಾಮ ಹಾಡ್ಕೊಂಡು ಕೊಡೋರಿಗೆ ಆ ಭಾಷೆ ಬೇರೆ ಬೇರೆ, ಭಗವಂತ ಒಂದೇ, ಭಾಷೆ ಬೇರೆ. ಅಡ್ಮಿನಿಸ್ಟ್ರೇಷನ್ ಅವರೆಲ್ಲ ತೆಲುಗುದವ್ರಲ್ಲ, ಕನ್ನಡದವ್ರನ್ನ ಯಾರು ಗೊತ್ತು? ಈ ದಾಸಾಹಿತ್ಯ ಪ್ರಾಜೆಕ್ಟ್ ಇರೋದ್ರಿಂದ ನಮ್ಮಂಥವ್ರಿಗೆ ಅಲ್ಲಿ ಅವಕಾಶ ಸಿಗ್ತದೆ. ದಾಸ ಸಾಹಿತ್ಯ ಮೆಜಾರಿಟಿ ಈ ಕಡೆನೇ ನಮಗೆ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕಾಗ್ತದೆ, ಕನ್ನಡಿಗರಾಗಿರ್ಲಿ ಅಥವಾ ಪುರಂದರದಾಸರು. ಸೊ ಅದರಿಂದ ನಿಮಗೂ ನಿಮ್ಮನ್ನು ಪಿಕ್ ಮಾಡ್ಲಿಕ್ಕೆ ಈಸಿ, ಕಾಂಟ್ರಿಬ್ಯೂಷನ್ ಹೌದು, ರೆಕಗ್ನಿಷನ್. ಮತ್ತು ಎಷ್ಟೋ ಕಡೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ದ್ವಾರಕಾ ಸರ್, ದ್ವಾರಕಾಧೀಶ, ದ್ವಾರಕಾ ಅಲ್ಲಿ ಏನು ಸರ್, ನಮ್ಮ ಭಾಷೆ, ನಮ್ಮ ದಾಸರ ಪದ ಯಾರು ಕೇಳ್ತಾರೆ ಸರ್? ಯಾರಿಗೆ ಅರ್ಥ ಆಗುತ್ತೆ? ಭಗವಂತ ನಾಮಸ್ಮರಣೆ ಅದು ಬೇರೆ ವಿಷಯ. ಆದರೆ ಇದು ನಮಗೆ ಹೆಂಗೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡುತ್ತಂದರೆ, ಯಾರೋ ಕರ್ನಾಟಕದವ್ರು ಅಲ್ಲಿ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿಬಿಡ್ತಾರೆ. ನಮಗೆ ಅದು ಅದೇ ಸೇಮ್ ಇಲ್ಲಿ ವೆಂಕಪ್ಪನ ಹತ್ರ ಏನು VIP ಟ್ರೀಟ್ಮೆಂಟ್ ಸಿಗ್ತದೋ ಅದೇ ಸೇಮ್ ಅಲ್ಲಿ ಅವರೆಲ್ಲ ಇನ್ಫ್ಲುಯೆನ್ಸ್ಡ್ ಇರ್ತಾರೆ. ಅಲ್ಲಿ ಆರ್ಗನೈಸ್ ಮಾಡೋರೆಲ್ಲ ಅಲ್ಲಿ ಆರ್ಗನೈಸ್ ಮಾಡ್ತಾರೆ ಅಂದರೆ ಮತ್ತೆ ಎಲ್ಲ ಪಕ್ಕ ಇರ್ತದೆ. ಅವರೆಲ್ಲ ಸಿಕ್ಕಾಪಟ್ಟೆ ವ್ಯವಸ್ಥೆ ಮಾಡಿ ನಮಗೆಲ್ಲ ದೇವ್ರ ಹತ್ರ ಕರ್ಕೊಂಡು ಹೋಗೋದು, ಅದು ಮಾಡಿಸೋದು, ಅಲ್ಲಿ ಪ್ರಸಾದ ಕೊಡಿಸೋದು. ಇನ್ನು ಏನು ಬೇಕು ಸರ್ ಅದಲ್ಲಿ? ಹಾಡು ಜೊತೆಗೆ ದೇವ್ರ ದರ್ಶನ ಪ್ಯಾರಲಲ್ಲಿ ನೆನ್ಸ್ಕೊಂಡ್ರೆ ಎಷ್ಟು ಡಿವೈನ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು. ಇಲ್ಲ ಅದೇ ಆಮೇಲೆ ಇನ್ನೂ ಕೆಲವೊಂದು ಹೆಂಗಂದರೆ, ಒಂದು ಪ್ಲೇಸಿಗೆ ಹೋಗ್ತೀವಿ, ಆ ಪ್ಲೇಸು ಅಲ್ಲಿ ಗೊತ್ತಿರ್ತದೆ, ಆದರೆ ಅದರಿಂದ ಆಚೆ ನಮ್ಗೇನು ಗೊತ್ತಿರೋದಲ್ಲ. ಇಂತಿಂಥ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಸರ್. ಅಲ್ಲಿ ಇಂಟೀರಿಯರ್ ಎಲ್ಲೋ ಇರ್ತದೆ, ಅಲ್ಲಿ ಒಳಗೆ ಹೋದರೆ ಆ ದೇವರು, ಆ ದೇವಸ್ಥಾನ ನೋಡಿದರೆ ನಮ್ಗೆ ಗೊತ್ತೇ ಇಲ್ಲ, ಅದು ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಯವ್ರಿಗೆ ಪರಿಚಯ ಇರ್ತದೆ ಅದು. ಬಟ್ ನಾವು ಯಾವುದೋ ರೀತಿಯಿಂದ ಹಾಡ್ಲಿಕ್ಕೆ ಅಲ್ಲಿ ಹೋಗಿರ್ತೀವಲ್ಲ, ಅವ್ರು ಫಸ್ಟ್ ನಾವು ಯಾವುದೇ ಊರಿಗೆ ಹೋಗಲಿ 2 ಎನ್ಕ್ವೈರಿ ಮಾಡ್ತೀನಿ ನಾನು. ಇಲ್ಲಿ ಏನು ಸ್ಪೆಷಲ್, ಹಿಸ್ಟಾರಿಕಲ್ಲಿ ಪೌರಾಣಿಕವಾಗಿ ಏನು ದೇವಸ್ಥಾನ ಒಂದು ಸ್ಪೆಷಲ್, ಇನ್ನೊಂದು ಫುಡ್ ಏನು ಸ್ಪೆಷಲ್ ಅಂತ. ಅಂದರೆ ಕೆಲವೊಂದು ಸ್ವೀಟ್ಸು, ಕೆಲವೊಂದು ಇದು, ಮತ್ತು ಕೆಲವೊಂದು ಕಡೆ ಬಟ್ಟೆ ಗಿಟ್ಟಿ ಎಲ್ಲ ಇರ್ತಲ್ಲ. ಯೂಶ್ವಲಾಗಿ ನಂದು ಹ್ಯಾಬಿಟ್, ಅಲ್ಲಿ ಹೋದರೆ ಅಲ್ಲಿ ಏನು ಸ್ಪೆಷಲ್ ಫಸ್ಟ್ ಎನ್ಕ್ವೈರಿ ಮಾಡ್ಕೋತೀನಿ. ಅದನ್ನು ಮಿಸ್ ಮಾಡ್ಕೊಂಗಿಲ್ಲ ನಾನು. ಏನಾದರೂ ಮಾಡಿ ಒಂದು ಟೈಮ್ ಮಾಡ್ಕೊಂಡು ಅದನ್ನು ದರ್ಶನ, ಇಲ್ಲಿ ಇದೆ ಎಂತಿದ್ದವ್ರದ್ದು ಹಳೆ ಕಾಲದ್ದು 1000 ವರ್ಷದ ದೇವಸ್ಥಾನ ಇದೆ ರೀ ಇಲ್ಲಿ ಅಂತಾರೆ, ಫಸ್ಟ್ ತೊಗೊಂಡ್ರಿ ಅಂತ. ಆಪರ್ಚುನಿಟಿ ಯಾಕೆ ಮಿಸ್ ಮಾಡಬೇಕು? ಸೊ ಅಲ್ಲಿವರೆಗೂ ಸಿಗ್ತದಲ್ಲ ಇದರಿಂದ, ಅದು ಖುಷಿ. ಹೌದು. ಇನ್ನು ಬೇರೆ ಫೀಲ್ಡಲ್ಲಿ ಇದ್ರೆ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್, CEO ಒಂದು ಯಾವುದೋ ಕಂಪ್ನಿ CEO ಆಗಿದ್ರು ಅಂತ ತಿಳ್ಕೊಳ್ರಿ, ಇದು ಸಿಗ್ತದಾ? ಇದು ಸಿಗ್ತದೆ. ಇದು
ಪಾರಮಾರ್ಥಿಕದ್ದು ಏನೂ ಸಿಗೋದಿಲ್ಲಲ್ಲ. ಹೌದು. ಅದು ಆ ವಿಷಯಕ್ಕೆ ನಾವು ಧನ್ಯರು ಈ ಇರೋದ್ರಿಂದ. ಭಗವಂತ ಅಂದರೆ ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಒಂದೇ ಮಾಡಿಕೊಂಡ್ರೂ ನಮಗೆ ಯಾವ ರೀತಿಯಿಂದ ಇಲ್ಲಿವರೆಗೂ ಅನ್ಯಾಯ ಆಗಿದೆ ಅಂತ ನಾನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಎಲ್ಲ ಪರಮ ದಾಸರ ನಮ್ಮ ಎಲ್ಲ ಇವತ್ತಿನ ಎಲ್ಲ ಪೀಠಾಧಿಪತಿಗಳ ಪರಮಾನುಗ್ರಹ ಇದೆ. ಇವಾಗ ಬರೀ ಹಾಡೋದಕ್ಕೆ ಮಾತ್ರ ನೀವು ಲಿಮಿಟ್ ಆಗಿಲ್ಲ, ಪುಸ್ತಕ ಬರಲಿಕ್ಕೂ ನೀವು ಶುರು ಮಾಡಿದ್ರಿ. ಸೊ ಪುಸ್ತಕದಿಂದನೂ ಜನಕ್ಕೆ ರೀಚ್ ಆಗಲಿಕ್ಕೆ ನೀವು ನಿಮ್ಮದು ಅದರೇ ಆದ ಡಿಫ್ರೆಂಟ್ ಕಾಂಟ್ರಿಬ್ಯೂಷನ್ ಅದ, ಜನ ಓದ್ತಾರೆ ಕೂಡ. ಸೊ ಈ ಇಂಟ್ರೆಸ್ಟ್ ನಿಮ್ಗೆ ಯಾತಕ್ಕೋಸ್ಕರ ಬಂತು? ಅಂದರೆ ನಾನು ಸ್ವಲ್ಪ ಬರವಣಿಗೆ ಹುಚ್ಚು. ನನಗೆ ಆವಾಗ ಟೈಮ್ ಇರ್ತಿತ್ತು, ಎಂಗೇಜ್ನಿಂದಲೂ ನಾನು ಬರೀತಿದ್ದೆ, ಲೇಖನಗಳು ಬರೀತಿದ್ದೆ. ಅಲ್ಲಿ ಲೋಕಲ್ ರಾಯಚೂರಾಗಿದ್ದ ರಾಯಚೂರುವಾಣಿ ಅಂತ ಅಲ್ಲಿ ಬರೀತಿದ್ದೆ, ಲೇಖನಗಳು ಬರೀತಿದ್ದೆ. ಯಾವುದೋ ಒಂದು ಸುಮ್ಮನೆ ನನಗೆ ಗೊತ್ತಿದ್ದು, ನನಗೆ ಇರೋ ನಾಲೆಜ್ ಎಷ್ಟಿತ್ತು ಅದಕ್ಕೆ ಸಂಬಂಧಪಟ್ಟ ಲೇಖನ ಬರವಣಿಗೆ ಆವಾಗಿಂದ ಇತ್ತು. ಆಮೇಲೆ ಈ ವಿಜಯ ಕರ್ನಾಟಕ ಬೋಧಿ ವೃಕ್ಷ ಅಂತ ಬರ್ತದೆ, ಅದಕ್ಕೆ ಸುಮಾರು ಆರ್ಟಿಕಲ್ ಬರೆದೆ ನಾನು. ಆಮೇಲೆ ಒಂದು 10-15 ವರ್ಷ ಕೆಳಗೆ 475ಕ್ಕೂ ಹೆಚ್ಚು ಹರಿದಾಸರು ರಚನೆ ಮಾಡಿದ 400-500 ಹನುಮಂತ ದೇವರ ಕೃತಿಗಳನ್ನು ಒಂದು ಕಡೆ ತಂದು ಹನುಮಂತ ಅಂತ ಒಂದು ಪುಸ್ತಕ ರಿಲೀಸ್ ಮಾಡಿದೆ. ನಮ್ಮದು ಹರಿದಾಸ್ ಸೇವಾ ಇಂಟರ್ನ್ಯಾಷನಲ್ ಟ್ರಸ್ಟ್ ಅಂತ ಒಂದು ಇತ್ತು ಅವಾಗ. ಇದರ ಕಡೆಯಿಂದ ಆ ಪುಸ್ತಕ ಹೊರತಂದ್ವಿ. ಇತ್ತೀಚೆಗೆ ನಮ್ಮ ಅಸ್ಕೆಹಳ ಗೋವಿಂದಾಸರದ್ದು ಬುಕ್ ಏನಂದರೆ ಗೋವಿಂದ ಗಾನ ಅಂತ ಒಂದು. ಗೋವಿಂದ ಗಾನ ಯಾಕಂದರೆ ನಾವು ಲಾಸ್ಟ್ ಒಂದು 10 ವರ್ಷದಿಂದ ರಾಯಚೂರಿನಲ್ಲಿ ಆ ಗೋವಿಂದದಾಸರ ಸ್ಮರಣೋತ್ಸವ ಅಂತ ಕಾರ್ಯಕ್ರಮ ಮಾಡ್ತೀವಿ, ದೊಡ್ಡ ಪ್ರಮಾಣದ ಮಾಡ್ತೀವಿ. ಅದರ ಹೆಸರು ಗೋವಿಂದ ಗಾನ. ಆ ಕಾರ್ಯಕ್ರಮದ 2 ದಿವಸದ ಕಾರ್ಯಕ್ರಮ. ಸೊ ಅದೇ ಟೈಮಿಗೆ ಅದು ರಿಲೀಸ್ ಮಾಡೋಣ ಅಂದರೆ ಈಗ ಒಂದು 35 ವರ್ಷದಿಂದ ಅಲ್ಲಿ ಗುರುರಾಜ್ ಭಜನಾ ಮಂಡಳಿಯವರು ಒಂದು ಗೋವಿಂದಾಸರ ಚರಿತ್ರೆ, ಜೀವನ ಮತ್ತು ಚರಿತ್ರೆ ಅಂತ ಒಂದು, ಅವಾಗ ಮಳಿ ಪ್ರಿಂಟಿಂಗ್ ಇತ್ತು ನೋಡ್ರಿ, ಹಿಂಗೆ ಜೋಡಿಸಿ ಅರ್ಧ ಕಾಣಿಸ್ತು ಅರ್ಧ ಕಾಣಿಸಿರ್ಲಿಲ್ಲ ಹಂಗಿತ್ತಲ್ಲ, ಅದು ಅವಾಗ ರಿಲೀಸ್ ಮಾಡಿದ್ದದು. ಆಮೇಲೆ ಬಂದಿರಲಿಲ್ಲ. ಸುಮಾರು ಜನ ಕೇಳ್ತಿದ್ರು, ನೀವು ಗೋವಿಂದಾಸರ ಹೆಸರು ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತೀರಿ, ಗೋವಿಂದಾಸರು ವಂಶಸ್ಥರು ಅಂತ ಹೇಳ್ಕೊತೀರಿ, ಅವ್ರದ್ದೇನು ಚರಿತ್ರೆ ಇದ್ರೆ ಕೊಡ್ರಿ, ಪುಸ್ತಕ ಇದ್ರೆ ಕೊಡ್ರಿ ಅಂತ ಕೇಳ್ತಿದ್ರು. ಸೊ ನಮಗೆ ಅದೊಂದು ಕೊರತೆ ಅದು ಕಾಣಿಸ್ತಿತ್ತು, ಏನನ್ನು ಮಾಡ್ಬೇಕಂತ ಹೇಳಿ ಸ್ವಲ್ಪ ಅವ್ರವ್ರನ್ನ ಹಿಡ್ಕೊಂಡು ಏನೋ ಮಾಡಿ ಅದಕ್ಕೊಂದಿಷ್ಟು ಶೇಖರಣೆ ಮಾಡಿ ಒಂದು ಗೋವಿಂದ ಗಾನ ಅಂತ ಒಂದು ಸಮಗ್ರ ಅವ್ರದ್ದು ಪರಿಚಯ ಆಗತಕ್ಕಂಥದ್ದು. ಆ ಹಳೆ ಪುಸ್ತಕದಾಗ ಮಿಸ್ ಆಗಿರ್ತಕ್ಕಂಥ ಅವ್ರ ವಿಷಯಗಳು ಅದನ್ನೂ ಎಲ್ಲ ಸೇರಿಸ್ಬಿಟ್ಟು ಅವರು ಬಯಲಾಟ ಬರೆದಾರೆ. ಬಯಲಾಟ ಗೊತ್ತು, ನಮ್ಮ ಕಡೆ ಬಯಲಾಟ, ದೊಡ್ಡಾಟ ಅಂತ ಬಯಲಾಟ, ಕನಕಾಂಗಿ ಕಲ್ಯಾಣದ ಬಯಲಾಟ ಅಂತ ಬರೆದಾರೆ. ಆ ಬಯಲಾಟ, ಲಾವಣಿ ಪದ, ಅವನ್ನೆಲ್ಲ ಸೇರಿಸ್ಕೊಂಡು, ಅವೆಲ್ಲ ಅದ್ರಾಗ ಬಂದಿದ್ದಿಲ್ಲ, ಅವನ್ನೆಲ್ಲ ಸೇರಿಸ್ಕೊಂಡು ಒಂದು ಸಮಗ್ರ ಇದರಲ್ಲಿ ಚಿತ್ರಣದಲ್ಲಿ ಒಂದು ಗೋವಿಂದ ಗಾನ ಅಂತ ಒಂದು ಪುಸ್ತಕ ತಂದಿದೆ. ಸೊ 2 ಬುಕ್ಕು. ಆ ಪುಸ್ತಕ ಬಂದು ಬರವಣಿಗೆ ನಿಮ್ಗೆ ಇಂಟ್ರೆಸ್ಟ್ ಅದ ಅಂತ ಇಂಟ್ರೆಸ್ಟ್ ಅದ. ಈಗೂ ನಾನು ಸುಮಾರು ಇದು ಬರಿತೀನಿ. ಅದೇ ಟೈಮ್ ಆಗೋದ್ರ, ಅದೇ ಸಮಸ್ಯೆ. ಇದ್ರ ಜೊತೆಗೆ ಪ್ರೊಫೆಷ್ನಲಿ ಈ ಹಾಡೋದಾಗಿರಲಿ, ದಾಸ ಸಾಹಿತ್ಯ ಕಡೆ ನಿಮಗೆ ಒಲವು ಜಾಸ್ತಿ ಇದ್ದೇ ಇದೆ. ಸೊ ಹೌ ಲಕ್ಕಿ ಯು ಫೀಲ್, ಇಲ್ಲ ನನಗೆ ಈ ಪ್ರೊಫೆಷನ್ನ ಚೂಸ್ ಮಾಡೋದಕ್ಕೆ ಏನೋ ಸೆಕ್ಯೂರ್ಡ್ ಅನ್ನೋಕಿನ, ಇಲ್ಲ ನಂಗೆ ಮನಸ್ಸಿಗೆ ತೃಪ್ತಿ ಇದೆ, ನಾ ಆರಾಮ್ಸೆ ಇದ್ದೀನಿ. ಸೊ ಹೌ ಹ್ಯಾಪಿ ಯು ಫೀಲ್ ಎವ್ರಿ ಡೇ? ಯಾವುದು ಮುಚ್ಚು ಮರೆ ಇರಲಾರ್ದಂಗೆ ಹೇಳಬೇಕು ಅಂತಂದರೆ, ಒನ್ ಟೈಮಲ್ಲಿ ನಂದು ಆಟೋಮೊಬೈಲ್ ಇಂಜಿನಿಯರಿಂಗ್ ನಂದು, ಆ ಪ್ರೊಫೆಷನ್ಗೆ ನಾನು ಟೆಲ್ಕೋ ಡೀಲರ್ ಹತ್ರ ಇದ್ದೆ, ಅವ್ರ ಶೋರೂಮಲ್ಲಿ ಇದ್ದೆ ನಾನು. ಅಲ್ಲಿಂದ ನನಗೆ ಇದು ಈ ಕಡೆ ಎಳಿತಾ ಇತ್ತು. ಯಾವುದು ಆವಾಗ ರಾಯಚೂರಾಗಿದ್ದಾಗ ಏನೋ ಗ್ರೂಪ್ ಸಾಂಗ್ ಅಂತ ಅದಂತಿದಂತ ಆ್ಯಕ್ಟಿವಿಟೀಸ್ ಅವಾಗೇನೋ ಯಾರಿಗೂ ಗೊತ್ತಿದ್ದಿಲ್ಲ ನಾನು. ಸೊ ಎಳಿತಾ ಇತ್ತು. ಅಲ್ಲಿ ಟೈಮ್ ಸಲ್ತಿ ರಾತ್ರಿ 9 ಗಂಟೆ 10 ಗಂಟೆಗೆ ಮನೆಗೆ ಬರ್ತಿದ್ದೆ. ಆಮೇಲೆ ಒಂದು ಕಡೆ ಮ್ಯೂಸಿಕ್ ಟೀಚರ್ ಅಂತ ಸೇರಿಕೊಂಡೆ, ಒಂದು ಯಾವುದೋ CBSE ಸ್ಕೂಲ್ ಒಳಗೆ ಮ್ಯೂಸಿಕ್ ಟೀಚರ್ ಅಂತ ಸೇರ್ಕೊಂಡ್ಮೇಲೆ ಅಷ್ಟೊತ್ತಿಗೆ ಇದು ರೆಕಾರ್ಡಿಂಗು, ಕ್ಯಾಸೆಟ್ಟು ಎಲ್ಲ ಶುರುವಾಯ್ತಲ್ಲ. ನಿಧಾನಕ್ಕೆ ಕಡೆ ಕಾರ್ಯಕ್ರಮಗಳು ಬರ್ಲಿಕ್ಕೆ ಶುರುವಾಯಿತು. ಈಗ ಕಾರ್ಯಕ್ರಮಕ್ಕೆ ಹೋಗೋದು, ನೌಕರಿಗೆ ಹೋಗೋದು, ನೌಕರಿ ಡೈಲಮ. ಯಾಕಂದರೆ ಇದೇ ಜೀವನ ನಡಿಬೇಕಲ್ಲ ಮುಂದೆ. ದಾಸರ ಮೇಲೆ ಭಾರ ಹಾಕಿ ಧನ್ನತಿ ಕಡೆ ಹಾಕಿಬಿಟ್ಟೆ, ಏನಾಗಲಿ. ಬಟ್ ಅವಾಗ ಹೆಗರಿದೆ ಒಳ್ಳೇದಾಯ್ತು. ಒಳ್ಳೆ ಕ್ಷೀರ ಸಮುದ್ರದಲ್ಲಿ ಹೇಗೆ ಯಾವುದು ಹಾಳ್ಬಾಯ್ ಬಿಡಲಿಲ್ಲ. ದಾಸರು ಸೇಫ್ ಆಗಿ ಇಟ್ಕೊಂಡ್ರೆ ಖಂಡಿತ. ಅಯ್ಯೋ,
ಹಿಡ್ಕೊಳ್ಳೋದಲ್ಲ ಸರ್, ಹಿಂಗೆ ಎತ್ತಿ ಮೆರೆಸ್ಲಕ್ಕತ್ ಬಿಟ್ರೆ ಪಾಪ. ಮುಂದೆ ಹೋಗೋದಾದ್ರೆ ವ್ಯಾಸರಾಜರ ಬಗ್ಗೆ ನಾವು ಮುಂಚೆ ಮಾತಾಡ್ತಾ ಇದ್ವಿ, ಅದೇ ರೀತಿ ವಾದಿರಾಜರ ಕಾಂಟ್ರಿಬ್ಯೂಷನ್ನು ಇನ್ ದ ಪ್ಲೇಸ್ ಆಫ್ ದಾಸ ಸಾಹಿತ್ಯನೂ ಅವ್ರದ್ದು ಅಬಂಡೆಂಟ್ ಆಗಿದೆ ಇದೆ. ನಾವು ಫಸ್ಟ್ ನಮ್ಮದು ಪಾಡ್ಕಾಸ್ಟ್ ಎಪಿಸೋಡ್ ಕೃಷ್ಣಾಚಾರ್ಯ ಕುತ್ಪಾಡಿ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಶಾಸ್ತ್ರದ ವಿಚಾರವಾಗಿ ಅವ್ರ ವ್ಯಾಖ್ಯಾನಗಳಾಗಲಿ ಅವ್ರ ಗ್ರಂಥಗಳು ಒಂದು ಬದಿಗಾದರೆ ಅವ್ರು ಬರ್ತಿರೋ ಹಾಡುಗಳನ್ನು ಅಷ್ಟೇ ಜನರಿಗೆ ಇಂಪ್ಯಾಕ್ಟ್ ಆಗಿದೆ. ಸೊ ಲೇಮ್ಯಾನ್ ಟರ್ಮ್ಸಲ್ಲಿ ನಮ್ಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಅವರು ಮಿಕ್ಕಿದ ಸೆಕ್ಷನ್ ಅವ್ರು ಓದೋರು ಅದನ್ನ ಓದ್ತಾರೆ, ನಮ್ಗೆ ಇದು ಹತ್ತಿರ ಆಗುತ್ತೆ. ಸೊ ನಮ್ಗೆ ಫೇವ್ರೇಟ್ ಆಗಿರೋ ಹಾಡು ಅಂದ್ರೆ ಆವ ರೀತಿಯಿಂದ. ಸೊ ನಿಮಗೆ ಯಾವ್ದು ಫೇವ್ರೇಟ್ ಸಾಂಗ್ ಇದೊಂದು ಯಾವುದು ಅಂತ ಹೇಳೋದಾದ್ರೆ ಮತ್ತೆ ಇದೊಂದು 2 ಲೈನ್ ಬೇಕು ನೋಡಿ. ವಾದಿರಾಜರದ ಕಾಲಮಾನ ಇದೆಯಲ್ಲ, ಅದೊಂದು ಸುವರ್ಣ ಯುಗ ರೀ ದಾಸ ಸಾಹಿತ್ಯಕ್ಕೆ. ವಾದಿರಾಜರು, ವ್ಯಾಸರಾಜರು, ಕನಕ ಪುರಂದರದ ಅವರೆಲ್ಲರೂ ಹೆಚ್ಚು ಕಮ್ಮಿ ಸಮಕಾಲೀನರು. ವಯಸ್ಸಿನಲ್ಲಿ ದೊಡ್ಡವರು ಚಿಕ್ಕವರು ಇರ್ಬೋದು, ಅದೊಂದು ಯುಗ ಹೆಂಗೆ ಬರ್ತಾರೆ ನೋಡ್ರಿ. ಆ ಟೈಮಲ್ಲಿ ಎಲ್ಲ ನಕ್ಷತ್ರಗಳು ಒಟ್ಟಿಗೆ ಅಲ್ವಾ, ಅದ್ಭುತ. ಒಬ್ರಿಗಿಂತ ಒಬ್ಬರು ಮಹಾನ್ ವ್ಯಕ್ತಿಗಳು, ಅವರ ಕೀರ್ತನೆಗಳು, ಕೃತಿಗಳು ಅಷ್ಟೇ ದೊಡ್ಡ ಕೊಡುಗೆ. ವಾದಿರಾಜರು ಅದ್ಭುತ. ವಾದಿರಾಜರು ಕೀರ್ತನೆಗಳಲ್ಲಿ ಹರಿಭಜನೆ ಮಾಡೋ ನಿರಂತರ, ಯಾವ ರೀತಿಯಿಂದ ನೀಯನ್ನು ಸಲಹುವಿ, ಆಮೇಲೆ ಸುಮಾರು ಕೀರ್ತನೆಗಳು, ನಾರಾಯಣನ ನೆನೆ ಮನವೇ, ಅದರಲ್ಲಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಸಾಹಿತ್ಯ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೇಳಿದ್ದಾರೆ ಅದರಲ್ಲಿ. ಹೌದು, ನೀವು ಒಂದೊಂದು ಕೀರ್ತನೆಗಳನ್ನು ತಗೊಂಡ್ರೆ, ಕುದುರೆ ಬಂದಿದೆ ಚಲುವ ಕುದುರೆ ಬಂದಿದೆ ಅಂತ ಹೆಗ್ರವಿದ್ಯರ ಉಪಾಸಕರಲ್ಲ ಅವರು. ಸೊ ಹೀಗಾಗಿ ವಿಶೇಷ ಕೀರ್ತನೆಗಳನ್ನು ನಾವು ಅದರಲ್ಲಿ ತುಳು ಸಾಹಿತ್ಯದ ಕೀರ್ತನೆಗಳನ್ನು ಕೊಟ್ಟಿದ್ದಾರೆ. ಅದು ಭಾಳ ವಿಶೇಷ. ಅವರು ತುಳು ಪ್ರಾಂತದವರಲ್ಲ, ಸೊ ತುಳು ಭಾಷೆಯಲ್ಲೂ ಕೂಡ ದಾಸರ ಪದಗಳನ್ನು ಕೊಟ್ಟಿದ್ದಾರೆ. ಅದು ವಾದಿರಾಜರ ಒಂದು ವಿಶೇಷತೆ. ಹಾಗಾಗಿ ಅದರಲ್ಲೂ ಈ ಯಾವ ರೀತಿಯಿಂದ ನೀಯನ್ನು ಸಲಹುವೆ ಹಾಡು, ಅದು ತುಂಬ ನನಗೂ ಬಹಳ ಇಷ್ಟ. ಒಳ್ಳೆಯ ಮೋಹನ್ ರಾಗದಲ್ಲಿ ಇದೆ ಅದು, ಅಂದರೆ ಭೂಪಾಲಿ ಅಂತ ನಾವು ಹಿಂದೂಸ್ತಾನದಲ್ಲಿ ಹೇಳ್ತೀವಿ. ಈ ವಿಧ ಭವದೋಳು ಇಷ್ಟು ಬವಣೆ ಪಟ್ಟೆ, ತಾವರೆ ದಳನಯನ ಹಯವದನ, ಆವರೀತಿಯಿಂದ ನೀಯನ್ನ ಸಲಹುವಿ ಶ್ರೀ ವಿಭು ಹಯವದನ. ಕಾಮನ ಬಾಧೆಯ ತಾಳಲಾರದೆ ಕಂಡ ಕಾಮಿನಿಯರನೆ ಕೂಡಿ, ನೇಮನಿಷ್ಠೆಯಿಂದ ನಿಮ್ಮನ್ನು ಭಜಿಸದೆ ಪಾಮರನಾನಾದೆನೋ, ನೇಮನಿಷ್ಠೆಯಿಂದ ನಿಮ್ಮನ್ನು ಭಜಿಸದೆ ಪಾಮರನಾನಾದೆನೋ ಹಯವದನ, ಆವರೀತಿಯಿಂದ ನೀಯನ್ನ ಸಲಹುವಿ ಶ್ರೀ ವಿಭು ಹಯವದನ. ಅಂಗನೇಯರಲ್ಲಿ ಅಧಿಕ ಮೋಹಗೊಂಡು ಅಂಗ ಶೃಂಗಾರವ ಮಾಡಿ, ಮಂಗಳಾಂಗನೆ ನಿನ್ನ ಮಹಿಮೆಯ ಪೊಗಳದೆ ಭಂಗಕ್ಕೆ ಗುರಿಯಾದೆನೋ ಹಯವದನ, ಆವರೀತಿಯಿಂದ ನೀಯನ್ನ ಸಲಹುವಿ ಶ್ರೀ ವಿಭು ಹಯವದನ. ಹೀನ ಗುಣಗಳನ್ನೆಲ್ಲ ಹಯಮುಖ ದೇವನೇ ನೀನೆಣಿಸದಲೇ ಕಾಯೋ, ಜ್ಞಾನಿಗಳ ರಸನೆ ದಯವಿಟ್ಟು ನಿನ್ನನ್ನೇ ಧ್ಯಾನಿಸುವಂತೆ ಮಾಡೋ, ಜ್ಞಾನಿಗಳ ರಸನೆ ದಯವಿಟ್ಟು ನಿನ್ನನ್ನೇ ಧ್ಯಾನಿಸುವಂತೆ ಮಾಡೋ ಹಯವದನ, ಆವರೀತಿಯಿಂದ ನೀಯನ್ನ ಸಲಹುವಿ
ಶ್ರೀ ವಿಭುಹಯವದನ ಇವಾಗ ಓಡ್ ಹೋಗಿ ಸೋದೆಗೆ ಹೋಗ್ಬರ್ಬೇಕು ಅಂತ ಅನಿಸಿದೆ ನನಗೆ. ಆ ಲಿರಿಕ್ಸ್ ಅಷ್ಟು ಕ್ಯಾರಿ ಮಾಡಿದ್ರ ಜೊತೆಗೆ ನೀವು ಹಾಡಿದ್ದು ವಾಪಸ್ ಹೋಗ್ಬಿಟ್ಟು ಬರ್ಬೇಕು ಅನ್ಸುತ್ತೆ. ತುಂಬ ಧನ್ಯವಾದಗಳು ಇದು ಹಾಡಿಗೋಸ್ಕರ. ಇದು ಎಂಟೈರ್ ಪಾಡ್ಕಾಸ್ಟ್ ಎಪಿಸೋಡ್ ಇಟ್ ವಾಸ್ ನಮ್ಗಂತೂ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಇದು ನಮ್ಮದು ಪಾಡ್ಕಾಸ್ಟ್ ಎಪಿಸೋಡ್ ಜೊತೆ ನೀವು? ಇಲ್ಲ, ನನಗೆ ಏನಂದರೆ ಬಹಳಷ್ಟು ವಿಷಯಗಳು ನನಗೆ ಹೇಳಬೇಕಂತ ಇದ್ದಿದ್ದು ಯಾರೂ ಕೇಳಿರಲಿಲ್ಲ. ನೀವು ಕೇಳಿ ಅದನ್ನು ಹೊರಗೆ ತೆಗೆದ್ರಿ, ಅದಕ್ಕೆ ನಿಮಗೆ ಧನ್ಯವಾದಗಳು, ವಿಶೇಷ ಅಭಿನಂದನೆಗಳು. ಮತ್ತು ನನ್ನ ಮಾತುಗಳಿಂದ ನಿಮ್ಗೆ ಹೆಂಗೆ ಆಯಿತು, ನಿಮಗೆ ಅದು ಪೂರಕ ಅನ್ನಿಸ್ತೋ ಇಲ್ಲ ಗೊತ್ತಿಲ್ಲ. ನಮ್ಮ ಜೊತೆಗೆ ಉದ್ಗೀತಾ ಸೀರೀಸ್ ಪಾಡ್ಕಾಸ್ಟಿಗೆ ಬಂದಕ್ಕೆ ಮಧ್ವ ಹೃದಯ ಟೀಮಿಂದ ಧನ್ಯವಾದಗಳು ನಿಮಗೆ. ಮಧ್ವ ಹೃದಯ ವಾಸ ಅದೊಂದು ಮೊನ್ನೆ ಒಂದು ಹಾಡು ನೋಡ್ತಾ ಇದೆ, ನಮ್ಮ ಸ್ಟೂಡೆಂಟಿಗೆ ಕಳಿಸ್ಬೇಕಾದ್ರೆ. ಉಡುಪಿನ ಕೃಷ್ಣ ಸಕಲ ಜಗದೀಶ ಬಿಡದೆನ್ನ ಸಲಹೋ ಮಧ್ವ ಹೃದಯ ವಾಸ. ಅದೇನು ಬಂತು, ಅದು ನಮ್ಗೆ ಹಾಡಿರೋದು ಇನ್ನೊರ್ಗೂ ಗೊತ್ತಿಲ್ಲ. ಇನ್ನೊಂದ್ಸತಿ ಹೇಳ್ತೀನಿ, ನನಗೆ ಅದೇ ಅದು ನೀವು ಮಧ್ವ ಹೃದಯ ವಾಸ ಅಂದ್ರಲ್ಲ, ನಾನು ಇದೆಲ್ಲೋ ವರ್ಡ್ ಅಂತ ರೀಸೆಂಟಾಗಿ ನಾನು ಜಸ್ಟ್ ಕಂಪೋಸ್ ಮಾಡಿ ಮೊನ್ನೆ ಒಂದು ನಮ್ಮ ಸ್ಟೂಡೆಂಟಿಗೆ ನನ್ನ ಒಂದು ಲೈನ್ ಇದಿಷ್ಟೇ ಕಲಿಸಿದ್ದು, ಮುಂದಿನ ದಿನ ನಂಗೆ ಗೊತ್ತಿಲ್ಲ, ಬಟ್ ಅದು ನೆನಪು ಮಾಡಿ ರೀಕಾಲ್ ಮಾಡಿಕೊಂಡೆ. ಸರಿ, ಅದು ಉಡುಪಿನ ಕೃಷ್ಣ ಸಕಲ ಜಗದೀಶ, ಉಡುಪಿನ ಕೃಷ್ಣ ಸಕಲ ಜಗದೀಶ ಬಿಡದೆನ್ನ ಸಲಹೋ ಮಧ್ವ ಹೃದಯ ವಾಸ, ಬಿಡದೆನ್ನ ಸಲಹೋ ಮಧ್ವ ಹೃದಯ ವಾಸ. ನಮಗೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಇವಾಗ ಇದು ಎಂಟೈರ್ ಕಾನ್ಸೆಪ್ಟ್ ಬಂದಿರೋದು ನಮ್ದು ಒಂದು ಗ್ರೂಪಿಂದ. ಸೊ ಫೇಸ್ ಆಫ್ ದ ಕ್ಯಾಮ್ರಾ ಕೆಲವೊಬ್ರು ಕಾಣಿಸ್ಲಿಕ್ಕತ್ತೀವಿ, ಬಟ್ ಈ ಹಾಡಿಂದ ನಮ್ಗೆಲ್ರಿಗೂ ಖುಷಿ ಆಗ್ಬಿಟ್ಟದೆ ಬ್ಯಾಕ್ಗ್ರೌಂಡ್ನಾಗ. ನಿಮ್ಗೆ ಟೈಮ್ ಕೊಡ್ರಿ, ನಿಧಾನ ಇದಕ್ಕೊಂದು ಇದ್ರದ್ದೇ ಒಂದು ಟೈಟಲ್ ಸಾಂಗ್ ಮಾಡ್ಕೊಡ್ತೀನಿ ನಿಮಗೆ. ನಿಮ್ಗೆ ಥ್ಯಾಂಕ್ಸ್ ಅನುಗಾಲ ಇರ್ತದೆ. ಹೌದು. ಸೊ ಧನ್ಯವಾದಗಳು. ಆ್ಯಕ್ಚುಲಿ ಇವಾಗ ಇದು ನಮ್ಮ 3ನೇ ಪಾಡ್ಕಾಸ್ಟ್ ಎಪಿಸೋಡು. ಸೊ ಎಲ್ರಿಗೂ ಗೊತ್ತಿಲ್ಲದೆ ನನಗೆ ಇದು ಉದ್ಗೀತಾ ಸೀರೀಸ್ ಪಾಡ್ಕಾಸ್ಟ್ಗೋಸ್ಕರನಂತೆ ಮಾಡ್ತಿರುವಂಥ ಸೀರೀಸ್. ಫಸ್ಟ್ ನಮಗೆ ಕೃಷ್ಣಾಚಾರ್ ಕುತ್ಪಾಡಿ ಅವರಿದ್ದರು, ಸೆಕೆಂಡ್ ಹರಣಿ ಪಗ್ಲವರು ಬಂದಿದ್ದಾರೆ, ಥರ್ಡ್ ನೀವು ನೋಡ್ತಾ ಇದ್ದೀರಾ. ಸೊ ಇಟ್ ಸೂಪರಾಗಿ ಬಂದಿದೆ ಎಕ್ಸ್ಪೀರಿಯನ್ಸ್. ಮತ್ತು ನನಗೆ ಧನ್ಯವಾದಗಳು. ಒಳ್ಳೆಯದಾಗಲಿ. ಇನ್ನೂ ಇಂತಹ ಅನೇಕ ಕಾರ್ಯಕ್ರಮಗಳು, ಕೆಲಸಗಳು, ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಜನರ ಹತ್ರ ಮತ್ತು ಅವರಿಂದ, ನುರಿತಜ್ಞರಿಂದ, ಪ್ರಾಜ್ಞರಿಂದ ತಿಳ್ಕೊಂಡು ಅದನ್ನು ಮತ್ತೆ ಜನಕ್ಕೆ ಮುಟ್ಟಿಸುವ ಒಂದು ಒಳ್ಳೆಯ ಕೆಲಸ ನಿಮ್ಮ ಮತ್ತು ನಿಮ್ಮ ಮಾಧ್ಯಮದ ಮೂಲಕ ಮಾಡ್ತಾಯಿದ್ದೀರಿ. ಮಧ್ವ ಹೃದಯ ವಾಸನ ಪರಮಾನುಗ್ರಹ ನಿಮಗಾಗಲಿ, ಒಳ್ಳೆಯದಾಗಲಿ. ನಮಸ್ಕಾರ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.